ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2018ರಲ್ಲಿ 2 ನೋಟಿಫಿಕೇಶನ್ ಬಂದಿತ್ತು. ಸೊ 1 ಆಫ್ 2018 ನಾನು ಆಲ್ರೆಡಿ ನಿಮಗೆ ಸಾಲ್ವ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೋಟಿಫಿಕೇಶನ್ ನಂಬರ್ 24 ಆಫ್ 2018 ಈ ಒಂದು ನೋಟಿಫಿಕೇಶನ್ ಅಡಿಯಲ್ಲಿ ಆಗಿರುವಂತಹ ಎಕ್ಸಾಮ್ ಅದರದ್ದು ಕ್ವಶನ್ ಪೇಪರನ್ನು ನಿಮಗೆ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಎಂಟೈರ್ ಒಂದು 100 ಕ್ವಶನ್ಸ್ ಇರುವಂತಹ ಯಾವ ಪೇಪರ್ ಇದೆ, ಸೊ ಅದನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಒಂದೊಂದಾಗೆ ಸ್ವಲ್ಪ ನನಗೆ ಆದಷ್ಟು ಮಟ್ಟಿಗೆ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಸೊ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ಗಳನ್ನು ಟೈಪ್ ಮಾಡ್ತಾ ಹೋಗಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನಾಳೆ ಸಂಜೆ 7:00ವರೆಗೆ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಸಿವಿಲ್ ಲಾ ಮಾಕ್ ಟೆಸ್ಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಕರ್ನಾಟಕ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ನಾನೊಂದು ಸಿವಿಲ್ ಲಾಗೆ ಸಂಬಂಧಪಟ್ಟದ್ದು, ಅಂದರೆ ಸಿವಿಲ್ ಲಾ ಅಂದರೆ ಯಾವ್ದು ಕರ್ನಾಟಕ ಆ್ಯಕ್ಟ್, ಹಾಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಸೊ ಈ ಎಲ್ಲ ಮೈನರ್ ಆ್ಯಕ್ಟ್ಗಳು ಮತ್ತು ಮೇಜರ್ ಸಿವಿಲ್ ಪ್ರೊಸೀಜರ್ ಕೋಡ್ ಏನಿದೆ, ಹಾಗೆ ಕಾನ್ಸ್ಟಿಟ್ಯೂಷನ್ ಕೂಡ. ಸೊ ಈ ಇಷ್ಟು ಒಂದು 4-5 ಆ್ಯಕ್ಟ್ಗಳನ್ನು ಸೇರಿಸಿ ಒಂದು 30-40 ಕ್ವಶನ್ಸ್ಗಳಿರುವಂತಹ ಒಂದು ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಿದ್ದೇನೆ. ಸೊ ಈ ಜುಲೈಯಿಂದ ನಿಮಗೆ ಎಕ್ಸಾಮ್ ಇರೋ ತನಕ ಇದೇ ತರಹ ಸಿವಿಲ್ ಲಾ ಮೇಲೆ, ಕ್ರಿಮಿನಲ್ ಲಾ ಮೇಲೆ ಮಾಕ್ ಟೆಸ್ಟ್ಗಳನ್ನು ಆಗ್ತಾ ಹೋಗ್ತವೆ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಅದ್ರದ್ದು ಅನ್ಅಕಾಡೆಮಿ ಕ್ಲಾಸ್ನ ಲಿಂಕ್ ನಾನು ಇಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ಅದನ್ನು ಫಾಲೋ ಮಾಡ್ಬೋದು ನೀವು. ಫಸ್ಟ್ ಟೈಮ್ ಯೂಸರ್ಸ್ ಅಪರ್ಣಾ ಲಾ ಅಂತ ಅನ್ಲಾಕ್ ಕೋಡ್ ಹಾಕಿದರೆ ನಿಮಗೆ ಆ ಕ್ಲಾಸ್ ಡೈರೆಕ್ಟಾಗಿ ಫ್ರೀಯಾಗಿ ಅಟೆಂಡ್ ಆಗ್ಬೋದು. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಈ ಕ್ವಶನ್ ಪೇಪರನ್ನು ನೋಡೋಣ. ಫೆಬ್ರವರಿ 2019ಗೆ ಆಗಿರುವಂತಹ ಎಕ್ಸಾಮ್ ಇದು. ಸೊ ಫಸ್ಟ್ ಆಫ್ ಆಲ್, ಎವ್ರಿ ಕನ್ಫೆಷನ್ ಈಸ್ ಆನ್ ಅಡ್ಮಿಷನ್ ಬಟ್ ಎವ್ರಿ ಅಡ್ಮಿಷನ್ ಈಸ್ ನಾಟ್ ಅ ಕನ್ಫೆಷನ್. ದಿಸ್ ಸ್ಟೇಟ್ಮೆಂಟ್ ಈಸ್ ಎ ಟ್ರೂ, ಬಿ ಫಾಲ್ಸ್, ಸಿ ಪಾರ್ಟ್ಲಿ ಕರೆಕ್ಟ್ ಆ್ಯಂಡ್ ಡಿ ನನ್ ಆಫ್ ದಿ ಅಬವ್. ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ? ಅಡ್ಮಿಷನ್ ಹೇಳುವಂಥದ್ದು ಇದು ಯಾವ ಆ್ಯಕ್ಟಿಗೆ ಸಂಬಂಧಪಟ್ಟ ಕ್ವಶನ್? ಇದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಿಗೆ ಸಂಬಂಧಪಟ್ಟ ಕ್ವಶನ್. ಸೊ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ನಾವು ನೋಡ್ತಾ ಇರುವಾಗೆ ಸೆಕ್ಷನ್ 17 ಹೇಳುವಂಥದ್ದು ಅಡ್ಮಿಷನ್ಗೆ ಸಂಬಂಧಪಟ್ಟ ಕ್ವಶನ್. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಒಂದು ಸೆಕ್ಷನ್ ಏನಿದೆ, ಒಂದು ಡೆಫಿನಿಷನ್ ಸೆಕ್ಷನ್ ಅಂತ ಏನಿದೆ, ಸೊ ಇದರಲ್ಲಿ ನಾವು ಡಿಫೈನಿಂಗ್ ಸೆಕ್ಷನ್ ಅಂತ ನೋಡ್ತೇವಲ್ಲ. ಸೊ ಸೆಕ್ಷನ್ 17ನಲ್ಲಿ ಅಡ್ಮಿಷನ್ ಹಾಗೆ ಕನ್ಫೆಷನ್ ಹೇಳುವಂಥದ್ದು ಒನ್ ಆಫ್ ದಿ ಸ್ಪೀಷೀಸ್ ಆಫ್ ಅಡ್ಮಿಷನ್. ಕನ್ಫೆಷನ್ ಹೇಳುವಂಥದ್ದು ಸಂಬಂಧಪಟ್ಟದ್ದು ಒಫೆನ್ಸ್ಗೆ ಸಂಬಂಧಪಟ್ಟದಾಗತ್ತೆ. ಸೊ ಎವ್ರಿ ಕನ್ಫೆಷನ್ ಅಡ್ಮಿಷನ್ ಆಗುತ್ತೆ, ಬಟ್ ಎವ್ರಿ ಅಡ್ಮಿಷನ್ ಎಲ್ಲದು ಅಡ್ಮಿಷನ್ ಎಲ್ಲ ಕನ್ಫೆಷನ್ಗೆ ಆಗೋದಿಲ್ಲ. ಯಾಕೆಂದರೆ ಸಿವಿಲಲ್ಲೂ ಅಡ್ಮಿಷನ್ ಬರ್ಬೋದು, ಕ್ರಿಮಿನಲ್ಲೂ ಅಡ್ಮಿಷನ್ ಬರ್ಬೋದು. ಸೊ ಕನ್ಫೆಷನ್ಗಾದರೆ ಒಫೆನ್ಸ್ಗೆ ಸಂಬಂಧಪಟ್ಟದ್ದು ಯಾರು ತಮ್ಮ ವಿರುದ್ಧನೇ ಹೇಳಿಕೆ ಕೊಡ್ತಾರೆ ಅಂಥದ್ದು ಮಾತ್ರ ಕನ್ಫೆಷನ್ ಆಗುತ್ತೆ. ಓಕೆ, ಸೊ this is a true statement. Every confession is an admission, but every admission is not a confession. So please illi comment alli answer ಮಾಡಿ so that I can understand ಯಾವ್ಯಾವ ಇದಂತ ಹೇಳ್ಕೊಂಡು. Okay, thank you Sandhya. Yes, correct. Next one, sale. Second question, sale under Section 54 of the Transfer of Property Act 1882 is a transfer of ownership in exchange for a price paid only, b a price promised only, c a price partly paid and partly promised only, and d all of the above. So idalli yavada answer? ಓಕೆ ಸಂಧ್ಯಾ, ನಾನು ನೋಡಿದೆ ನಿಮ್ಮದು. ಎಸ್, ನಾಟ್ ವಿತ್ ಸ್ಟ್ಯಾಂಡಿಂಗ್, ದೀಸ್ ಆರ್ ಆಲ್ ಲೀಗಲ್ ಕ್ಲಾಸಸ್. ಕಾಮನ್ ಆಗಿ ನಾವು ಕಾಣ್ತಾ ಇರುವಂಥದ್ದು ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ಡ್, ಹಾಗೆ ಕಾಂಟೆಕ್ಸ್ಟ್ ಟು ದಿ ಕಾಂಟ್ರರಿ ಅಂತ ಇರುತ್ತೆ. ಸೊ ಮಾಡೋಣ ಆ ಥರ. ಓಕೆ, ಥ್ಯಾಂಕ್ ಯು, ಯುವರ್ ಸಜೆಷನ್ ಇಸ್ ನೋಟೆಡ್. ಓಕೆ, ವಾಟ್ ಇಸ್ ದ ಆನ್ಸರ್ ಹಿಯರ್? ಸೇಲ್. ಸೇಲ್ ಹೇಳುವಂಥದ್ದು ಸೆಕ್ಷನ್ 54ಅಲ್ಲಿ ಡಿಫೈನ್ ಮಾಡಿರೋದು TP ಆ್ಯಕ್ಟಲ್ಲಿ. ಸೊ ಒಂದು ಪ್ರೈಸ್ ಪೇಡ್ ಇರ್ಬೋದು, ಅಥವಾ ಪ್ರೈಸ್ ಪ್ರಾಮಿಸ್ ಟು ಬಿ ಪೇಡ್ ಇರ್ಬೋದು, ಅಥವಾ ಪ್ರೈಸ್ ಪಾರ್ಟ್ಲಿ ಪೇಡ್ ಆ್ಯಂಡ್ ಪಾರ್ಟ್ಲಿ ಪ್ರಾಮಿಸ್ಡ್ ಆಲ್ಸೋ. ಅದೆಲ್ಲವೂ ಒಂದು ಕನ್ಸಿಡರೇಷನ್ ಆಗಿ ಯಾವುದು ಇರುತ್ತೆ ಸೇಲ್ಗೆ ಇನ್ ರಿಟರ್ನ್ ಆಫ್ ದಿ ಪ್ರಾಪರ್ಟಿ, ಅದೆಲ್ಲವೂ ಕೂಡ ಸೇಲ್ ಅಂತ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್. ಸೊ ಅಂಡರ್ ಸೆಕ್ಷನ್ 73 ಆಫ್ ಇಂಡಿಯನ್ ಪೀನಲ್ ಕೋಡ್ 1860, if an offender has been sentenced to imprisonment not exceeding 6 months, the solitary confinement A shall not exceed 1 month, B shall not exceed 2 months, C shall not exceed 3 months, and D shall not exceed 4 months. So what is the correct answer here?
ಸೊ ಇಲ್ಲಿ ಏನಾಗುತ್ತೆ ನೋಡಿ, ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಹೇಳುವಂಥದ್ದು ಏನು, ಕಾರಾಗೃಹದ ಒಂದು ಒಬ್ಬರಿಗೆ ಕೊಡುವಂತಹ ಕಾರಾಗೃಹದ ಶಿಕ್ಷೆ. ಅಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿನ 3 ತಿಂಗಳಿಗಿಂತ ಜಾಸ್ತಿ ಟೋಟಲ್ ಪೀರಿಯಡ್ ಕಾರಾಗೃಹದ ಸಾಲಿಟರಿ ಕನ್ಫೈನ್ಮೆಂಟ್ಗೆ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಒಂದು ಲಿಮಿಟ್ ಇದೆ, ಟೈಮ್ ಲಿಮಿಟ್ ಇದೆ. ಟೋಟಲ್ ಈಗ ಇಂಪ್ರಿಸನ್ಮೆಂಟ್ 6 ತಿಂಗಳಿಗಿಂತ ಕಮ್ಮಿ ಇಂಪ್ರಿಸನ್ಮೆಂಟ್ ಇದ್ದರೆ ಅವರ ಸಾಲಿಟರಿ ಕನ್ಫೈನ್ಮೆಂಟ್ ಪೀರಿಯಡು 1 ತಿಂಗಳಿಗಿಂತ ಜಾಸ್ತಿ ಇರಬಾರ್ದು. ಅಥವಾ 6 ತಿಂಗಳಿಂದ 1 ವರ್ಷ ತನಕ ಇದ್ದರೆ 2 ತಿಂಗಳಿಗಿಂತ ಜಾಸ್ತಿ ಇರಬಾರ್ದು. ಹಾಗೆ 1 ವರ್ಷಕ್ಕಿಂತ ಇಂಪ್ರಿಸನ್ಮೆಂಟ್ ಜಾಸ್ತಿ ಇದ್ದರೆ 3 ತಿಂಗಳಿಗಿಂತ ಜಾಸ್ತಿ ಇರಬಾರ್ದು ಅಂತ. ಸೊ ಇಲ್ಲಿ ಯಾವ ಕ್ಯಾಟಗರಿ ಕೊಟ್ಟಿದ್ದಾರೆ, ವೆನ್ ಇಟ್ಸ್ ನಾಟ್ ಎಕ್ಸೀಡಿಂಗ್ 6 ಮಂತ್ಸ್ ಅಂತ ಇದೆ. ಸೊ ನಾಟ್ ಎಕ್ಸೀಡಿಂಗ್ 6 ಮಂತ್ಸ್ ಅಂತ ಇರುವಾಗ ಇದು 1 ಮಂತ್. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಸಾಲಿಟರಿ ಕನ್ಫೈನ್ಮೆಂಟ್ ಎಲ್ಲ ನಮಗೆ ಇದರಲ್ಲಿ ಬರುವಂಥದ್ದು, ಶಾರ್ಟ್ ನೋಟ್ಗೆ ಬರುವಂಥದ್ದು IPC. ಸೊ ಪ್ಲೀಸ್ ನೋಟ್ ದ್ಯಾಟ್, ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ನೆಕ್ಸ್ಟ್ ಒನ್. Anything, state of things or relation of things capable of being perceived by the senses means and includes A. Evidence, B. Fact, C. Facts in issue and D. None of the above. So ಇಲ್ಲಿ ಏನಾಗುತ್ತೆ, ಇದು ಯಾವ ಆ್ಯಕ್ಟಲ್ಲಿ ಬರುವಂಥದ್ದು? ನಾವಿಲ್ಲಿ ಇದು ನೋಡುವಂಥದ್ದು ಅದರ ಆಪ್ಷನ್ಸ್ಗಳನ್ನು ನೋಡಿದರೆ ಎವಿಡೆನ್ಸ್, ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂತೆಲ್ಲ ಕಾಣ್ತೇವೆ ಅಲ್ವಾ? ಸೊ ಇದು ಎವಿಡೆನ್ಸ್ ಆ್ಯಕ್ಟಲ್ಲಿ ಬರುವಂಥದ್ದು. ಸೊ ಎವಿಡೆನ್ಸ್ ಆ್ಯಕ್ಟಲ್ಲಿ ನಾವು ಯಾವುದನ್ನು ಪ್ರೂವ್ ಮಾಡ್ಬೋದು ಅಂದರೆ ಯಾವುದು ಫ್ಯಾಕ್ಟ್ಸ್ ಇನ್ ಇಶ್ಯೂ ಮತ್ತು ಯಾವುದು ರೆಲೆವೆಂಟ್ ಫ್ಯಾಕ್ಟ್ಸ್. ಓಕೆ, ಸೊ ಅಂಥ ಸಂದರ್ಭದಲ್ಲಿ ಫಸ್ಟ್ ಫ್ಯಾಕ್ಟ್ ಅಂದರೆ ಏನಂತ ಗೊತ್ತಿರಬೇಕು. ಫ್ಯಾಕ್ಟಲ್ಲಿ 2 ಥರ ಇದೆ, ಫಿಸಿಕಲ್ ಫ್ಯಾಕ್ಟ್ಸ್ ಆ್ಯಂಡ್ ಸೈಕಾಲಜಿಕಲ್ ಫ್ಯಾಕ್ಟ್ಸ್. ಸೊ ನಮ್ಮ ಪಂಚೇಂದ್ರಗಳಿಂದ ಯಾವುದ್ಯಾವುದು ನಮಗೆ ಕೇಪಬಲ್, ಕಣ್ಣಿಂದ ನಾವು ಏನು ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಸ್ಪರ್ಶದಿಂದ ಏನು ಗೊತ್ತಾಗ್ತದೆ, ಮೂಗಿಂದ ಏನು ಒಂದು ವಾಸನೆ ತಗೊಳ್ತೇವೆ, ಅಥವಾ ಕಿವಿಯಿಂದ ಏನು ಕೇಳ್ತೇವೆ. ಸೊ ಇವೆಲ್ಲವೂ ಕೂಡ 5 ಸೆನ್ಸಸ್, 5 ಸೆನ್ಸ್ ಆರ್ಗನ್ಸಿಂದ ಬರುವಂಥದ್ದು. ಸೊ ಅಂಥ ಒಂದು ಯಾವುದೇ ನಾವು ಪರ್ಸೀವ್ ಮಾಡ್ತೇವೆ ಅಂಥವುಗಳನ್ನು ಫ್ಯಾಕ್ಟ್ ಅಂತ ಕರಿತೇವೆ. ಸೊ ದಿಸ್ ಇಸ್ ನೋನ್ ಆ್ಯಸ್ ಫಿಸಿಕಲ್ ಫ್ಯಾಕ್ಟ್ಸ್. ಹಾಗೆ ನಮ್ಮ ಮನಸ್ಸಿಗೆ ಏನು ಗೊತ್ತಾಗತ್ತೆ ಒಂದು, ಅದು ಕೂಡ ಇದು ಫಿಸಿಯಾಲಜಿಕಲ್ ಫ್ಯಾಕ್ಟ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಅದೆರಡು ನಮ್ಮ ಡೆಫಿನೇಷನಲ್ಲಿ ಬರುವಂಥದ್ದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ. ಸೊ ಪ್ಲೀಸ್ ನೋಟ್ ದ್ಯಾಟ್. ನೆಕ್ಸ್ಟ್ 5th one. Which of the following sections of the Indian Evidence Act 1872 deals with the relevancy of statements by person who cannot be called as witness? A. Section 6 to 16, B. Section 17 to 31, C. Section 32 and 33, and D. Section 34 to 39. So ಇದರಲ್ಲಿ ಏನಾಗುತ್ತೆ ಅಂದರೆ, ಸ್ಟೇಟ್ಮೆಂಟ್ ರೆಲೆವೆನ್ಸಿ ಆಫ್ ಸ್ಟೇಟ್ಮೆಂಟ್ಸ್ ಬೈ ಪರ್ಸನ್ಸ್ ಹೂ ಕೆನಾಟ್ ಬಿ ಕಾಲ್ಡ್ ಆಸ್ ವಿಟ್ನೆಸ್. ಹಿಯರ್ಸ್ ಎವಿಡೆನ್ಸ್ ಅಂತ ಹೇಳ್ತೇವೆ. ಯಾರೋ ಹೇಳಿದ್ರು ಅಂತ ನಾವು ಕೇಳಿದ್ವಿ ಅಂತ ನಾವು ಕೋರ್ಟು ಎದುರು ಹೋಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ಹಿಯರ್ಸ್ ವಿಟ್ನೆಸ್, ನಾವು ಕಣ್ಣಿಂದ ನೋಡಿದ್ದಲ್ಲ, ವಿ ಹ್ಯಾವ್ ನಾಟ್ ಪರ್ಸೀವ್ ಇಟ್ ಬೈ ಸೆನ್ಸಸ್ ಅಲ್ವಾ? ಸೊ ಅಂಥ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಸಿಗೋದಿಲ್ಲ, ಅಂಥವ್ರ ಹೇಳಿಕೆ ಇರ್ತವೆ. ಏಕೆ? ಡೆಡ್ ಆಗಿರ್ಬೋದು ಅಥವಾ ಪರ್ಸನ್ಸ್ಗಳು ಸಿಗದೇ ಇರ್ಬೋದು. ಆದರೆ ಅವ್ರು ಮಾಡಿರೋ ಎಂಟ್ರಿ ಇರುತ್ತೆ, ರಿಜಿಸ್ಟ್ರಿ ಇರುತ್ತೆ, ಅಥವಾ ಸಾಯುವಂಥ ಸಂದರ್ಭದಲ್ಲಿ ತಾವು ಯಾಕೆ ಸಾಯ್ತಿದ್ದೇವೆ ಹೇಳುವಂಥ ಒಂದು ಡಿಕ್ಲರೇಷನ್, ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳ್ತೇವೆ. ಸೊ ಇವೆಲ್ಲವೂ ಕೂಡ ಏನು, ಸ್ಟೇಟ್ಮೆಂಟ್ಸ್ ಮೇಡ್ ಬೈ ಪರ್ಸನ್ಸ್, ಬಟ್ ದೇ ಕೆನಾಟ್ ಬಿ ಕಾಲ್ಡ್ ಎಸ್ ವಿಟ್ನೆಸ್ ಡ್ಯೂ ಟು ಸಮ್ ರೀಸನ್ಸ್ ವಿಚ್ ಹ್ಯಾವ್ ಬಿನ್ ಗಿವನ್ 32 ಮತ್ತು 33 ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ಸೆಕ್ಷನ್ 32 and 33. ಓಕೆ, ನೆಕ್ಸ್ಟ್ ಒನ್. 6th one. A guarantee obtained by misrepresentation is dash as per section 142 of the Indian Contract Act. A. Illegal, B. Invalid, C. Void and D. Voidable. ಸೊ ಪ್ಲೀಸ್ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ನಿಮ್ಮ ಒಂದು ಆಪ್ಷನ್ಸ್ಗಳು ಯಾವುದಂತ ಹೇಳಿ. ಸ್ವಲ್ಪ ಡಿಲೇ ಇದ್ದರೂ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವು ಯಾವ ಕ್ವಶನ್ಗೆ ಆನ್ಸರ್ ಮಾಡಿದ್ದೀರಿ ಅಂತ. ಜಸ್ಟ್ ಐ ವಿಲ್ ಗೆಟ್ ಆನ್ ಓವರ್ ವ್ಯೂ ಆಫ್ ದ್ಯಾಟ್. ಓಕೆ, ಸೊ ಅ ಗ್ಯಾರಂಟಿ ಒಬ್ಟೈನ್ಡ್ ಬೈ ಮಿಸ್ರೆಪ್ರೆಸೆಂಟೇಷನ್ ಅಂದರೆ ದೇರ್ ಇಸ್ ಅ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಯಲ್ಲಿ ಎಷ್ಟು ಜನ ಇರ್ತಾರೆ? 3 ಕಾಂಟ್ರಾಕ್ಟ್ಗಳಿರ್ತವೆ 3 ಪಾರ್ಟಿಗಳ ಮಧ್ಯೆ. ಯಾರು? ಪ್ರಿನ್ಸಿಪಲ್ ಡೆಟರ್, ಯಾರ ಸಾಲ ತಗೊಳ್ತಾನೆ, ಯಾರು ಕ್ರೆಡಿಟರ್, ಯಾರು ಸಾಲ ಕೊಡ್ತಾನೆ ಅಂದರೆ ಬ್ಯಾಂಕ್. ಆ ಸಾಲ ತಗೊಳ್ಳೋನಿಗೆ ಯಾರು ಗ್ಯಾರಂಟಿ ಕೊಡ್ತಾರೆ, ದಟ್ ಈಸ್ ದ ಶ್ಯೂರಿಟಿ, ರೈಟ್? ಸೊ ಈ ಶ್ಯೂರಿಟಿಯನ್ನು ಅವನು ಪಾಪ ಗ್ಯಾರಂಟಿ ಕೊಡುವಾಗ ಏನೋ ಮಿಸ್ರಿಪ್ರೆಸೆಂಟೇಷನಿಂದ ಅಥವಾ ಕನ್ಸೀಲ್ಮೆಂಟ್, ಯಾವುದೋ ವಿಷಯವನ್ನು ಮುಚ್ಚಿಟ್ಟು ಅವನ ಹತ್ರ ಗ್ಯಾರಂಟಿ ತೊಗೊಂಡ್ರೆ, ಸೊ ವಾಟ್ ಈಸ್ ದ ಸ್ಟೇಟಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಗ್ಯಾರಂಟಿ? ಸೊ ಅದನ್ನು ನಾವು ಸೆಕ್ಷನ್ 142 ಅಲ್ಲಿ ಹೇಳ್ತಾರೆ, 143 ಅಲ್ಲೂ ಹೇಳ್ತಾರೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ. 142 is with reference to misrepresentation and 143 is with reference to concealment. So ಎರಡೂ ಸಂದರ್ಭದಲ್ಲಿ the status is invalid.
Okay, so this is the correct answer. Yes, Janamba, correct. ಯಾವುದಕ್ಕೆ ನೀವು ಆನ್ಸರ್ ಮಾಡಿದ್ರಿ, ಯಾವ ಕ್ವಶನ್ ನಂಬರ್ ಅಂತ ಹಾಕಿದರೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್, proceedings under section 258 of the Code of Criminal Procedure can be stopped A. in any summons case instituted upon complaint, B. in any summons case instituted otherwise than upon complaint, C. in any warrant case instituted upon complaint, and D. in any warrant case instituted otherwise than upon complaint. ಇದೇನು ಅಂದರೆ ಸೆಕ್ಷನ್ 258 ಅಲ್ಲಿ ಹೇಳುವಂಥದ್ದು ಸ್ಟಾಪೇಜ್ ಆಫ್ ಪ್ರೊಸೀಡಿಂಗ್ಸ್ ಅಂತ ಹೇಳ್ತಾರೆ. ಒಂದು ಕೇಸ್ ನಡೀತಾ ಇರುತ್ತೆ, ಟ್ರಯಲ್ ಆಗ್ತಾ ಇರುತ್ತೆ, ಅಂಥ ಸಂದರ್ಭದಲ್ಲಿ ಜಡ್ಜ್ ಈ ಕೇಸ್ಗೆ ಏನು ಒಂದು ಮುಂದೆ ಹೋಗಲಿಕ್ಕೆ ಅವಕಾಶ ಇಲ್ಲ, ಅಕ್ಯೂಸ್ಡ್ ಏನು ತಪ್ಪು ಮಾಡಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಆ ಪ್ರೊಸೀಡಿಂಗನ್ನು ಸ್ಟಾಪ್ ಮಾಡುವಂತಹ ಪವರ್ ಅವರಿಗಿರುತ್ತೆ. ಅದು ಯಾವ ಥರ ಕೇಸ್ಗಳಲ್ಲಿ ಸ್ಟಾಪ್ ಮಾಡಿದರೆ ಏನಾಗುತ್ತೆ, ಅದು ಚಾರ್ಜ್ಗಿಂತ ಮೊದಲಾದರೆ ಡಿಸ್ಚಾರ್ಜ್ ಆಗುತ್ತೆ, ಅದಕ್ಕಿಂತ ಆಮೇಲೆ ಆದರೆ ಅದು ಅಕ್ವಿಟಲ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ, ಯಾಕೆಂದರೆ ಬೇರೆ ಬೇರೆ ಥರ ಟ್ರಯಲ್ ಇರುತ್ತೆ. ಈಗ ಸೆಷನ್ಸ್ ಟ್ರಯಲ್ ಅಂದರೆ ತುಂಬ ಒಂದು ಎಲಾಬ್ರೇಟ್ ಪ್ರೊಸೀಜರು, ಅದು ಬಿಟ್ಟು ವಾರಂಟ್ ಟ್ರಯಲ್ ಇರುತ್ತೆ, ಹಾಗೆ ಸಮನ್ಸ್ ಕೇಸ್, ಟ್ರಯಲ್ ಇನ್ ಸಮನ್ಸ್ ಕೇಸ್ ಅಂತಲೂ ಹೇಳ್ತಾರೆ. ಆದರೆ ಈಗ ನಾವು ನೋಡಿರೋ ಹಾಗೆ ಕೆಲವೊಂದು ಕೇಸ್ಗಳೆಲ್ಲ ಸ್ಟಾರ್ಟ್ ಆಗೋದು ಹೇಗೆ, ಒಂದು ಬೈ ಪೊಲೀಸ್ ರಿಪೋರ್ಟಿಂದ ಸ್ಟಾರ್ಟ್ ಆಗ್ಬೋದು, ಅಥವಾ ಕಂಪ್ಲೇಂಟ್, ಪ್ರೈವೇಟ್ ಕಂಪ್ಲೇಂಟಿಂದ ಸ್ಟಾರ್ಟ್ ಆಗ್ಬೋದು ಅಲ್ವಾ. ಸೊ ಪ್ರೊಸೀಡಿಂಗ್ಸ್ ಅಂಡರ್ ಈ ಸೆಕ್ಷನ್ 258 ಯಾರಾದರೂ ಮಾಡ್ತಾರೆ ಅಂತ ಆದರೆ ಆವಾಗ ಯಾವ ಥರ ಕೇಸ್ಗಳಲ್ಲಿ ಪ್ರೊಸೀಡಿಂಗ್ಸ್ ಕ್ಯಾನ್ ಬಿ ಸ್ಟಾಪ್ಡ್ ಅದು ನಾವು ನೋಡ್ಲಿಕ್ಕೆ ಹೋದರೆ, ಬಿ. ಇನ್ ಎನಿ ಸಮನ್ಸ್ ಕೇಸ್ ಇನ್ಸ್ಟಿಟ್ಯೂಟೆಡ್ ಅದರ್ವೈಸ್ ದ್ಯಾನ್ ಅಪಾನ್ ಕಂಪ್ಲೇಂಟ್. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಅಂದರೆ ಕಂಪ್ಲೇಂಟ್, ಈಗ ಪ್ರೈವೇಟ್ ಕಂಪ್ಲೇಂಟಲ್ಲಿ ಹಾಕಿರುವಂಥ ಕೇಸ್, ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಸೆಕ್ಷನ್ 138 ಕೇಸ್, ನಾವು NI ಆ್ಯಕ್ಟ್ ಚೆಕ್ ಬೌನ್ಸ್ ಕೇಸ್ ಏನು ಹಾಕ್ತೇವೆ. ಸೊ ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ಹೇಳಿದೆ, ಈ ಸ್ಟಾಪೇಜ್ ಆಫ್ ಪ್ರೊಸೀಡಿಂಗ್ಸನ್ನು ನಾವು ಕಂಪ್ಲೇಂಟ್ ಕೇಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಟ್ ಕ್ಯಾನ್ ಬಿ ಡನ್ ಓನ್ಲಿ ಇನ್ ಎನಿ ಸಮನ್ಸ್ ಕೇಸ್ ಇನ್ಸ್ಟಿಟ್ಯೂಟೆಡ್ ಅದರ್ವೈಸ್ ದ್ಯಾನ್ ಅಪಾನ್ ಅ ಕಂಪ್ಲೇಂಟ್. ಓಕೆ, ನೆಕ್ಸ್ಟ್ ಒನ್, 8th ಕ್ವಶನ್. ಅಂಡರ್ ಸೆಕ್ಷನ್ 84(4) of the CRPC, any person whose claim or objection has been disallowed in whole or in part by an order under subsection 1 may institute a suit to establish the right which he claims in respect of the property in dispute, A. within a period of 1 year from the date of such order, B. within a period of 3 years from the date of such order, C. within a period of 2 years from the date of such order, and D. within a period of 1 year from the date of such an attachment. ಸೊ ಇದ್ರದ್ದು ಆನ್ಸರ್ ಏನು? ಏನಾಗುತ್ತೆ, ಇದು CRPC ಬರುವಂಥದ್ದು. ಫಸ್ಟ್ ಪ್ರೊಕ್ಲಮೇಷನ್ ಆಗುತ್ತೆ, ಸೆಕ್ಷನ್ 82 ಅಲ್ಲಿ ನಾವು ಕಾಣುವಾಗೆ ಪ್ರೊಕ್ಲಮೇಷನ್ ಆಗುತ್ತೆ. ಸೆಕ್ಷನ್ 83 ಅಲ್ಲಿ ಅಟ್ಯಾಚ್ಮೆಂಟ್ ಆಫ್ ದಿ ಪ್ರಾಪರ್ಟಿ ಆಗುತ್ತೆ. ಸೊ ಯಾರು ಪ್ರೊಕ್ಲೇಮ್ಡ್ ಪರ್ಸನ್ ಇರ್ತಾರೆ, ಅಬ್ಸ್ಕಾಂಡರ್ ಇರ್ತಾರೆ, ಅವನ ಪ್ರಾಪರ್ಟಿ ಅಟ್ಯಾಚ್ ಆಗುತ್ತೆ. ಆದರೆ ಕೆಲವರು ಆ ಪ್ರೊಕ್ಲೇಮ್ಡ್ ಪರ್ಸನನ್ನು ಬಿಟ್ಟು ಉಳಿದವ್ರಿಗೂ ಕೂಡ ಇಂಟ್ರೆಸ್ಟ್ ಇರ್ಬೋದು ಆ ಪ್ರಾಪರ್ಟಿ. ಯಾರೋ ಹಸ್ಬೆಂಡ್ ಇರ್ತಾನೆ, ಹಸ್ಬೆಂಡ್ ಪ್ರೊಕ್ಲೇಮ್ಡ್ ಅಂತ ಆಗಿರ್ತಾನೆ, ಪ್ರೊಕ್ಲೇಮ್ಡ್ ಅಬ್ಸ್ಕಾಂಡರ್ ಅಂತ. ಆದರೆ ಅವನ ಹೆಂಡತಿಗೆ ಆ ಪ್ರಾಪರ್ಟಿ ಯಾವುದನ್ನು ಅಟ್ಯಾಚ್ ಮಾಡಿರ್ತಾರೆ, ಹೆಂಡತಿಯ ಒಡವೆಗಳನ್ನು ಅಟ್ಯಾಚ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ವಾಟ್ ವಿಲ್ ದಿಸ್ ವೈಫ್ ಡೂ? ಶಿ ಹ್ಯಾಸ್ ಕ್ಲೇಮ್ಸ್ ಆರ್ ಆಬ್ಜೆಕ್ಷನ್ ಓವರ್ ದಿಸ್ ಅಟ್ಯಾಚ್ಮೆಂಟ್ ಅಲ್ವಾ. ಸೊ ದ ಪರ್ಸನ್ ಹೂ ಇಸ್ ಅದರ್ ದ್ಯಾನ್ ದ ಪ್ರೊಕ್ಲೇಮ್ಡ್ ಪರ್ಸನ್, ಅವರಿಗೆ ಈ ಹಕ್ಕಿರುವಂಥದ್ದು ಸೆಕ್ಷನ್ 84 ಅಲ್ಲಿ. ಸೊ ವಾಟ್ ಕ್ಯಾನ್ ದೇ ಡೂ? ಅವರು ಹೋಗಿ ಅದನ್ನು ಕ್ಲೇಮ್ಸ್ ಆರ್ ಆಬ್ಜೆಕ್ಷನ್ನ ಕೇಳ್ಬೋದು. ಆದರೆ ಸಪೋಸ್ ಕೋರ್ಟ್ ಅದನ್ನು ಡಿಸ್ಅಲೋ ಮಾಡಿದರೆ, ಸೊ ದ ಇಂಪಾರ್ಟೆಂಟ್ ಥಿಂಗ್ ಏನು, ಇದು CRPC, ಆದರೆ ಇಲ್ಲಿ ಏನಾಗುತ್ತೆ, ಸಪೋಸ್ ಕ್ರಿಮಿನಲ್ ಕೋರ್ಟಲ್ಲಿ ಆ ಒಂದು ಆಬ್ಜೆಕ್ಟರ್ ಅಥವಾ ಕ್ಲೇಮೆಂಟ್ ಯಾರಿದ್ದಾರೆ ಅವರ ಒಂದು ಕೇಸನ್ನು ಇದ್ರ ಮೇಲೆ, ಅಟ್ಯಾಚ್ಮೆಂಟ್ ಮೇಲೆ ಕ್ಲೇಮನ್ನು ಡಿಸ್ಅಲೋ ಮಾಡಿದರೆ ದೇ ಹ್ಯಾವ್ ಅ ಸಿವಿಲ್ ರೆಮಿಡಿ. ಸೊ ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಯರ್. ಕ್ರಿಮಿನಲ್ ಕೇಸಲ್ಲಿ ಅಟ್ಯಾಚ್ಮೆಂಟ್ ಆಗಿರೋ ಪ್ರಾಪರ್ಟಿ ಅದ್ರ ಬಗ್ಗೆ ಕ್ಲೇಮ್ಸ್ ಅಥವಾ ಆಬ್ಜೆಕ್ಷನ್ಸ್ ಇದ್ದು ಅದು ಡಿಸ್ಅಲೋ ಆದರೆ ಸಿವಿಲ್ ರೆಮಿಡಿ ಮುಖಾಂತರ ದೇ ಕ್ಯಾನ್ ಫೈಲ್ ಅ ಸೂಟ್ ಟು ಎಸ್ಟಾಬ್ಲಿಷ್ ದಿ ರೈಟ್ ವಿಚ್ ಹಿ ಕ್ಲೇಮ್ಸ್ ಇನ್ ರೆಸ್ಪೆಕ್ಟ್ ಆಫ್ ದಿ ಪ್ರಾಪರ್ಟಿ ಇನ್ ಡಿಸ್ಪ್ಯೂಟ್. ಸೊ ಎಷ್ಟು ಟೈಮ್ ಒಳಗೆ ಅವರು ಹಾಕಬೇಕು ಕೇಸ್ ಅಂತ ಹೇಳ್ತಾರೆ. ಸೊ ಅದು 1 ವರ್ಷದೊಳಗೆ, ಯಾವಾಗ ಡಿಸ್ಅಲೋ ಮಾಡಿರತ್ತಲ್ಲ ಕ್ರಿಮಿನಲ್ ಕೋರ್ಟು, ಸೊ ಆ 1 ವರ್ಷದ ಅವಧಿಯೊಳಗೆ ಅವರು ಈ ಸೂಟನ್ನು ಫೈಲ್ ಮಾಡಿ ಆ ಯಾರಿಗೆ ಟೈಟಲ್ ಇದೆ ಅಂತ ಹೇಳಿ ಡಿಸೈಡ್ ಮಾಡಬೇಕು. ಓಕೆ, ಸೊ ವೆರಿ ಇಂಪಾರ್ಟೆಂಟು. ಸೊ ಸೆಕ್ಷನ್ 82, 83, 84 ಇವೆಲ್ಲವೂ ಕೂಡ ಒಟ್ಟೊಟ್ಟಿಗೆ ಬರುವಂಥದ್ದು, ಒಂದಕ್ಕೊಂದು ಕನೆಕ್ಷನ್ ಇರುವಂಥದ್ದು. ಸೊ ಪ್ಲೀಸ್ ರೀಡ್ ದೆಮ್, CRPCದು. ನೆಕ್ಸ್ಟ್ 9th ಕ್ವಶನ್. As per Article 16(2) of the Constitution of India, no citizen shall on grounds only of
these many grounds be ineligible for or discrimination against in respect of any employment or office under the state. A. Religion, race, caste, sex or any of them. B. Religion, race, caste, sex, descent or any of them. C. Religion, race, caste, sex, descent, place of birth, residence or any of them. D. Religion, race, caste, sex, descent, place of birth or any of them. ಸೊ ಇದರಲ್ಲಿ ಏನಾಗುತ್ತೆ, ಆರ್ಟಿಕಲ್ 15 ಮತ್ತು ಆರ್ಟಿಕಲ್ 16 ಎರಡರಲ್ಲೂ ಕೆಲವೊಂದು ಗ್ರೌಂಡ್ಸ್ ಕೊಟ್ಟಿದ್ದಾರೆ. ಆದರೆ ಆರ್ಟಿಕಲ್ 16ಅಲ್ಲಿ 2 ಗ್ರೌಂಡ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಏನು ಅಲ್ಟಿಮೇಟ್ ಇದೇನು, ಇದು ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 15 ಮತ್ತು 16. ಸೊ ಒಬ್ಬರ ರಿಲಿಜನ್ ಆಧಾರದ ಮೇಲೆ, ಒಬ್ಬರ ರೇಸ್ ಅಂದರೆ ಅವ್ರು ಯಾವ ಜನಾಂಗ, ಈಗ ಒಬ್ಬರು ನಾರ್ತ್ ಇಂಡಿಯನ್, ಒಬ್ಬರು ಸೌತ್ ಇಂಡಿಯನು, ಆ ಥರ ಆ ಒಂದು ಅವರ ಜನಾಂಗದ ಮೇಲೆ ಒಂದು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಅಥವಾ ಜಾತಿ ಮೇಲೆ, ಅಥವಾ ಸೆಕ್ಸ್ ಅಂದರೆ ಗಂಡು ಅಥವಾ ಹೆಣ್ಣು ಅಂತ ಆ ಥರ ಒಂದು ಮಾಡಬಾರ್ದು, ಅಥವಾ ಡಿಸೆಂಟ್ ಅಂದರೆ ಯಾವ ಒರಿಜಿನ್ ಅಂತ ಅವರಿಗೆ, ಈಗ ಆರ್ಯನ್, ದ್ರಾವಿಡಿಯನ್ ಅಂತ ಹಾಗಿರ್ತಾರಲ್ಲ ಆ ಥರ, ಅಥವಾ ಪ್ಲೇಸ್ ಆಫ್ ಬರ್ತ್ ಹುಟ್ಟಿದ ಜಾಗ, ರೆಸಿಡೆನ್ಸ್ ಎಲ್ಲಿ ವಾಸಿಸ್ತಾರೆ. ಸೊ ಈ ಥರದ್ದೆಲ್ಲ ಏನಾಗತ್ತೆ ಅಂದರೆ, ಸೊ ಟೋಟಲ್ ಆಗಿ ಆರ್ಟಿಕಲ್ 15ಅಲ್ಲಿ ನಾವು 5 ಗ್ರೌಂಡ್ಸ್ ನೋಡ್ಬೋದು. ಸೊ ನಾವು ನೋಡ್ಲಿಕ್ಕೆ ಹೋದರೆ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್. ಆರ್ಟಿಕಲ್ 16ಅಲ್ಲಿ 7 ಗ್ರೌಂಡ್ಸ್ ಆಗುತ್ತೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಏನು, ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಡಿಸೆಂಟ್, ಪ್ಲೇಸ್ ಆಫ್ ಬರ್ತ್, ರೆಸಿಡೆನ್ಸ್ ಆರ್ ಎನಿ ಆಫ್ ದೆಮ್. ಸೊ 1 2 3 4 5 6 7 ಮತ್ತು ಇದು ಆರ್ ಅದು ಈ ಯಾವುದೇ ಕ್ಯಾಟಗರಿಲಿ 2 ಸೇರಿಸಿ 3 ಸೇರಿಸಿ ಅಥವಾ ಅಷ್ಟುಗಳ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಹೇಳುವಂಥದ್ದು. ಅಂದರೆ ಒಬ್ಬರಿಗೆ ಪಾರ್ಶಾಲಿಟಿ ಅಂತ ಹೇಳ್ತಾರಲ್ಲ, ಪ್ರಯಾರಿಟಿ ಕೊಟ್ಟು ಇನ್ನೊಬ್ಬರಿಗೆ ಅವಕಾಶಗಳನ್ನು ವಂಚಿತರನ್ನಾಗಿ ಮಾಡಬಾರ್ದು ಅಂತ ಹೇಳುವಂಥದ್ದು ಈ ಆರ್ಟಿಕಲ್ 16. ಅದು ಯಾವುದರಲ್ಲಿ, ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ. ಸೊ ಆರ್ಟಿಕಲ್ 15 ಜನರಲ್, ಆರ್ಟಿಕಲ್ 16 ಇನ್ ಕೇಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಓಕೆ, ನೆಕ್ಸ್ಟ್ ಒನ್. ಸೊ ಇಲ್ಲಿ ಸಿ ಇಸ್ ದಿ ಕರೆಕ್ಟ್ ಆನ್ಸರು. ಸೊ ಆರ್ಟಿಕಲ್ 15ಅಲ್ಲಿ ಗ್ರೌಂಡ್ಸ್ ಯಾವುದು, ಆರ್ಟಿಕಲ್ 16ಅಲ್ಲಿ ಗ್ರೌಂಡ್ಸ್ ಯಾವುದು ಎಕ್ಸ್ಟ್ರಾ 2 ಗ್ರೌಂಡ್ಸು ಆರ್ಟಿಕಲ್ 15ಅಲ್ಲಿ ಇಲ್ಲದೆ ಇರುವಂಥದ್ದು, ಅದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒನ್, 10th ಕ್ವಶನ್. ಅ ಪ್ರಪೋಸಲ್ ವೆನ್ accepted becomes a promise under section 2B of the Indian Contract Act 1872, B an agreement under section 2E of the Indian Contract Act of 1872, C a contract under section 2H of the Indian Contract Act of 1872 and D none of the above. ಸೊ ಪ್ಲೀಸ್ ಆನ್ಸರ್ ಚಾಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ, ನೀವೆಷ್ಟು ಪ್ರಿಪೇರ್ ಆಗಿದ್ದೀರಿ ಅಂತ ನನಗೊಂದು ಎಸ್ಟಿಮೇಟ್ ಸಿಗತ್ತೆ. ಸೊ ವೆರಿ ಬೇಸಿಕ್ ಕ್ವಶನ್ ಡಿಪೆಂಡಿಂಗ್ ಅಪಾನ್ ದಿ ಡೆಫಿನೇಷನ್, ಇಂಟರ್ಪ್ರಿಟೇಷನ್ ಕ್ಲಾಸ್ ಇನ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಸೊ ಪ್ರಪೋಸಲ್ ಅಂದರೆ ಏನು, ಅದಕ್ಕೆ ಇನ್ನೊಂದು ಹೆಸರು ಆಫರ್. ಸೊ ನಮಗೆ ಬೇಸಿಕ್ ಫಾರ್ಮುಲಾ ಗೊತ್ತಿರಬೇಕು. ಆಫರ್ ಮತ್ತು ಅಕ್ಸೆಪ್ಟೆನ್ಸ್ ಸೇರಿದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ a promise. A proposal when accepted becomes promise under section 2B of the Indian Contract Act. A is the correct answer. Next one, Article 39A of the Constitution of India pertains to A. Equality before law, B. Equal opportunity in matters of public employment, C. Equal justice and free legal aid, and D. Right of minorities to establish and administer educational institutions. ಎಸ್ ವಿಶ್ವಾಸ್. ಸೊ ಪ್ಲೀಸ್ ಕ್ವಶನ್ ನಂಬರ್ ಯಾವುದು ಅಂತ ಒಂದು ಹಾಕಿ, ಯಾಕೆಂದರೆ ಒಂದು ಕ್ವಶನ್ ಏನೋ ಸ್ವಲ್ಪ ಡಿಲೇ ಇರುತ್ತೆ. ಆರ್ಟಿಕಲ್ 39A ಕಾನ್ಸ್ಟಿಟ್ಯೂಷನ್ ಯಾವುದಲ್ಲಿ, ಫಸ್ಟ್ ನಾವು ಯಾವ ಒಂದು ಚಾಪ್ಟರ್ ಅಥವಾ ಯಾವ ಪಾರ್ಟಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಸೊ ಆರ್ಟಿಕಲ್ 39 ಅಂದರೆ ಯೂಶ್ವಲಿ ಇಟ್ ಕಮ್ಸ್ ಅಂಡರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಲಿ ಬರುವಂಥದ್ದು. ಸೊ ಇದರಲ್ಲಿ ಆರ್ಟಿಕಲ್ 39A ನಾವಿಲ್ಲಿ ಎ ಅಂತ ನೋಡಿದರೆ ಅದು ಆ್ಯಕ್ಚುಲಿ ಇಟ್ ಇಸ್ ಬೈ ವೇ ಆಫ್ ಎನ್ ಅಮೆಂಡ್ಮೆಂಟ್ ಅಲ್ವಾ. ಸೊ ದಿಸ್ ವಾಸ್ ಆ್ಯಡೆಡ್ ಬೈ ವೇ ಆಫ್ 42nd ಅಮೆಂಡ್ಮೆಂಟ್. 42nd ಅಮೆಂಡ್ಮೆಂಟಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇಟ್ ಪರ್ಟೈನ್ಸ್ ಟು ಈಕ್ವಲ್ ಜಸ್ಟಿಸ್ ಆ್ಯಂಡ್ ಫ್ರೀ ಲೀಗಲ್ ಏಡ್. ಸೊ ಫ್ರೀ ಲೀಗಲ್ ಏಡ್ ಇದೇ ಕಾರಣಕ್ಕೋಸ್ಕರ ಸ್ಟೇಟ್ ಇದನ್ನು ಪ್ರಮೋಟ್ ಮಾಡಬೇಕು. ಸೊ ಇದೇ ಕಾರಣಕ್ಕೋಸ್ಕರ ಏನು ಮಾಡಿದರು, ಈ ಲೀಗಲ್ ಸರ್ವಿಸ್ ಅಥಾರಿಟಿ, ಪರ್ಮನೆಂಟ್ ಲೋಕ್ ಅದಾಲತ್, ಸೊ ಇದೆಲ್ಲ ಆಗ್ತಾ ಇರೋದು ಅದಕ್ಕೋಸ್ಕರ ಆಯಿತಾ. ಸೊ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಫ್ರೀ ಲೀಗಲ್ ಏಡ್ ಪರ್ಟೈನ್ಸ್ ಟು ಆರ್ಟಿಕಲ್ 39A. Yes, next, the section dealing with medical examination of the victim of rape as inserted by Code of Criminal Procedure Amendment Act 2005 is A. Section 166A, B. Section 164A, C. Section 166B and D. Section 53A.
ಸೊ ಇಲ್ಲಿ ಈ ರೇಪ್ ವಿಕ್ಟಿಮ್ ಅಂತ ಯಾರಿರ್ತಾರೆ ಅವರದ್ದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಸೊ ಆ ಪ್ರೊಸೀಜರ್ ಏನು, ಯಾವ ಸೆಕ್ಷನ್ ಹೇಳಿದ್ದಾರೆ ಅಂತ. ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಯಾರು ಮಾಡಬೇಕು, ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಈ ಗೌರ್ಮೆಂಟ್ ಹಾಸ್ಪಿಟ್ಲಿದ್ದು. ಸೊ ಇಫ್ ದೇ ಆರ್ ನಾಟ್ ಅವೈಲೇಬಲ್ ದೆನ್ ಎನಿ ಅದರ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಮಾಡಬೇಕು. ಸೊ ಅವರು ವಿದಿನ್ 24 hours ಆಫ್ ರಿಪೋರ್ಟಿಂಗ್ ಆಫ್ ದಿ ಕಮಿಷನ್ ಆಫ್ ದಿ ಒಫೆನ್ಸ್, ಅಂದರೆ ಆ ಒಫೆನ್ಸ್ ಆಗಿದೆ ಅಂತ ರಿಪೋರ್ಟ್ ಮಾಡ್ತಾರಲ್ಲ, ಆ ರಿಪೋರ್ಟ್ ಆದ 24 ಗಂಟೆಯೊಳಗೆ ಆ ಮಹಿಳೆ ಯಾರಿದ್ದಾರೆ ವಿಕ್ಟಿಮ್ ಆಫ್ ರೇಪನ್ನು ಅವರನ್ನು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅವರ ಕನ್ಸೆಂಟ್ ಇಟ್ಟು, ಸೊ ಅವರ ಕನ್ಸೆಂಟ್ ತೊಗೊಳ್ಬೇಕು. ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕನ್ಸೆಂಟ್ ತೊಗೊಂಡು ಎಕ್ಸಾಮಿನೇಷನ್ ಮಾಡಿ ಅದು ರಿಪೋರ್ಟ್ ತಯಾರು ಮಾಡಬೇಕು. ಆ ರಿಪೋರ್ಟನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಕಳಿಸ್ಕೊಟ್ಟು ಆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ವಿಲ್ ಫಾರ್ವರ್ಡ್ ದ್ಯಾಟ್ ಟು ದಿ ಮ್ಯಾಜಿಸ್ಟ್ರೇಟ್. ಸೊ ಇಷ್ಟೊಂದು ಎಲಾಬ್ರೇಟ್ ಪ್ರೊಸೀಜರ್ ಇದೆ ವಿಚ್ ಹ್ಯಾಸ್ ಬಿನ್ ಆ್ಯಡೆಡ್ ಬೈ ವೇ ಆಫ್ ಸೆಕ್ಷನ್ 164A. ಓಕೆ, ಸೊ 164 ಏನು ಕನ್ಫೆಷನ್ ಸ್ಟೇಟ್ಮೆಂಟ್ ಬರುತ್ತೆ, ಅದರ ನಂತರ ಬರುವಂಥದ್ದು 164A. ಸೊ ನೆನ್ಪಿಟ್ಕೊಳ್ಳಿ ಇದು ಸೆಕ್ಷನ್ನು. ಮತ್ತು ಇದು ಈಗ 173ಯಲ್ಲಿ ಯಾವುದು ನಮ್ಮ ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ, ಅದ್ರ ಜೊತೆಗೆ ಈ ರಿಪೋರ್ಟ್ ಸಪೋಸ್ ಇಫ್ ದಿಸ್ ಇಸ್ ಪರ್ಟೈನಿಂಗ್ ಟು ದಟ್ ಪರ್ಟಿಕ್ಯುಲರ್ ಒಫೆನ್ಸ್, ರೇಪ್ ಅಂತ ಇದ್ದರೆ ಆ ರೇಪ್ ಒಫೆನ್ಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಏನು ಚಲನ್ ಅಥವಾ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ತಾರೆ, ಆ ಚಾರ್ಜ್ ಶೀಟ್ ಒಟ್ಟಿಗೆ ಈ ರಿಪೋರ್ಟ್ ಕೂಡ ಅದನ್ನು ಲಗತ್ತಿಸಬೇಕಾಗತ್ತೆ. ಸೊ ಅಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ. ಸೊ ಅವೆಲ್ಲವೂ ಡಾಕ್ಯುಮೆಂಟ್ಸ್ಗಳನ್ನು ಇದ್ರ ಜೊತೆಗೆ ಸೇರಿಸಬೇಕು. ಎಸ್, ನೆಕ್ಸ್ಟ್ ಒಂದು 13th ಕ್ವಶನ್. ಅಂಡರ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸೆಕ್ಷನ್ ಆಫ್ ದಿ ಇಂಡಿಯನ್ ಪೀನಲ್ ಕೋಡ್ the provision relating to sexual intercourse by a person in authority is provided? A. Section 376A, B. Section 376B, C. Section 376C and D. Section 376. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರು? ಇದೆಲ್ಲ ಅಗ್ರವೇಟೆಡ್ ಫಾರ್ಮ್ಸ್ ಆಫ್ ಒಫೆನ್ಸಸ್ A, B, C. ರೇಪ್ ಹೇಳುವಂಥದ್ದು ಸೆಕ್ಷನ್ 376ಅಲ್ಲಿ ಹೇಳಿರುವಂಥದ್ದು. ಅದರದ್ದು A, B, C ಅಂತ ಯಾವುದಿದೆ ಅದು ಅಗ್ರವೇಟೆಡ್ ಫಾರ್ಮ್ಸ್. ಸೊ ಯಾರು ತಮ್ಮ ಕಸ್ಟಡಿಯಲ್ಲಿರುವಂಥ, ಯಾರಿಗೆ ಪೊಸಿಷನ್ ಇರುತ್ತೆ ಅಥಾರಿಟಿ, ಅಂದರೆ ಒಬ್ಬರು ಬಾಸ್, ಒಬ್ಬರು ಎಂಪ್ಲಾಯರು ಅಥವಾ ಜೈಲ್ ಸೂಪರಿಂಟೆಂಡೆಂಟು, ಅಥಾರಿಟಿಯಲ್ಲಿ ಯಾರಿರುವಂಥವ್ರು ಅಥವಾ ನಂಬಿಕಸ್ಥ ಒಂದು ಸಂಬಂಧ, ಫಿಡ್ಯೂಷರಿ ರಿಲೇಷನ್ ಅಂತ ಹೇಳ್ತಾರೆ. ಸೊ ಅಂಥವರು ತಮ್ಮ ಕಸ್ಟಡಿ ಅಥವಾ ತಮ್ಮ ಸುಪರ್ದಿಗೆ ಯಾರು ಬರ್ತಾರೆ, ಈಗ ಕೆಲವೊಂದು ಇನ್ಸ್ಟಿಟ್ಯೂಷನ್ ಇರುತ್ತೆ, ವಿಮೆನ್ಸ್ ಇನ್ಸ್ಟಿಟ್ಯೂಷನ್ನು. ಸೊ ಅಂಥ ಸಂದರ್ಭದಲ್ಲಿ ಅವರನ್ನು ರೇಪ್ ಮಾಡಿದರೆ ಆವಾಗ ಇಟ್ ಈಸ್ ಅ ಮೋರ್ ಹೈಯರ್, ಮೋರ್ ಅಗ್ರವೇಟೆಡ್ ಫಾರ್ಮ್ ಆಫ್ ಒಫೆನ್ಸ್ ವಿಚ್ ಹ್ಯಾಸ್ ಬೀನ್ given or added by way of an amendment. So the correct answer here is under section 376C. Okay, so punishment avaga minimum punishment 5 varsha. Okay, so it may extend to 10 years. ಸೊ ನಾವು ಕೆಲವು ಒಫೆನ್ಸ್ಗಳನ್ನ ನೋಡ್ಬೋದು ಮಿನಿಮಮ್ ಪನಿಷ್ಮೆಂಟ್ ಅಂದರೆ ಉಳಿದದಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇಷ್ಟು ಕೊಡ್ಬೋದು ಅಂತ ಹೇಳಿರ್ತಾರೆ IPSಸಲ್ಲಿ. ಆದರೆ ಈಗ ಆಫ್ಟರ್ ನಿರ್ಭಯ ಕೇಸಲ್ಲಿ ಆದ ನಂತರ ಮಿನಿಮಮ್ ಪನಿಷ್ಮೆಂಟ್ ಅದು ಗ್ಯಾಂಗ್ ರೇಪಲ್ಲೆಲ್ಲ ಮಿನಿಮಮ್ 20 years ಪನಿಷ್ಮೆಂಟ್ ಕೊಡಬೇಕು ಅಂತ ಇದೆ. ಸೊ ದ್ಯಾಟ್ ಇಸ್ ದ ಒನ್ ಸ್ಟೆಪ್ ಲೈಕ್ ಟುವರ್ಡ್ಸ್ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ ಇನ್ ದೀಸ್ ಟೈಪ್ ಆಫ್ ಸೆಕ್ಷುವಲ್ ಒಫೆನ್ಸಸನ್ನು ಆ್ಯಡ್ ಮಾಡಿರುವಂಥದ್ದು ಈ 13 ಕ್ರಿಮಿನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2013 ಹಾಗೆ ಕ್ರಿಮಿನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2018 ಇದರ ಎಲ್ಲ ಮುಖಾಂತರ ಆ್ಯಡ್ ಮಾಡಿರುವಂಥದ್ದು. ಸೊ ಅದೆಲ್ಲವೂ ಕೂಡ ನೋಡಿ ನಾವು ಕ್ವಶನ್ ಪೇಪರಲ್ಲೂ ನೋಡ್ತೇವೆ ಆ ಥರ ಕೇಸ್ಗಳನ್ನೇ ಆ್ಯಡ್ ಮಾಡಿದ್ದಾರೆ. ಯಾವುದು ಅಮೆಂಡ್ಮೆಂಟ್ ಮುಖಾಂತರ ಕೇಳಿರುವಂಥದ್ದು, ಯಾವಾಗ ಎನ್ಫೋರ್ಸ್ಮೆಂಟ್ಗೆ ಬಂತು, ಯಾವ ಸೆಕ್ಷನ್ನು, ಆ ಸೆಕ್ಷನ್ ಇದು ಏನು ಡೆಫಿನೇಷನ್ನು, ಇಂಗ್ರೀಡಿಯೆಂಟ್ಸ್ ಏನು. ಸೊ ಅದನ್ನು ಆದಷ್ಟು ನಮಗೆ ಹೇಗೆ ಗೊತ್ತಾಗುತ್ತೆ ಅಮೆಂಡ್ಮೆಂಟ್ ಆಗಿದೆ ಅಂತ, ನೀವು ಹೊಸದಾಗಿ ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ಅಂದರೆ ಅಪ್ಡೇಟೆಡ್ ಬೇರೆ ಆ್ಯಕ್ಟ್ ತೊಗೊಂಡ್ರೆ ಅಲ್ಲಿ ಲಿಸ್ಟ್ ಆಫ್ ಅಮೆಂಡಿಂಗ್ ಆ್ಯಕ್ಟ್ಸ್ ಅಂತಲೇ ಕೊಟ್ಟಿರ್ತಾರೆ. ಸೊ 2018 ಇರಲಿ 19 ಇರಲಿ ಅದರಲ್ಲಿ ಕೊಟ್ಟಿರ್ತಾರೆ ಯಾವ ಸೆಕ್ಷನ್ ಅಮೆಂಡ್ ಆಗಿದೆ ಅಂತ. ಸೊ ಅದನ್ನು ನಾವು ಓದ್ಕೊಳ್ಬೇಕು. ಲಿಟಲ್ ಮ್ಯಾಟ್ರ್ ಆಫ್ ಏನು, ನಾವು ಸ್ವಲ್ಪ ಜಾಸ್ತಿ ಕೇರ್ ತೊಗೊಂಡು ಸ್ವಲ್ಪ ಓದಿದರೆ ಒಂದು 4-5 ಮಾರ್ಕ್ಸ್ ಎಕ್ಸ್ಟ್ರಾ ಬರ್ಬೋದು ಎಕ್ಸಾಮಲ್ಲಿ. ನೆಕ್ಸ್ಟ್ 14th, an order of court rejecting an application for review under order under 47 rule 7 of the Code of Civil Procedure 1908 is A. appealable, B. appealable by opposite party, C. not appealable, D. appealable with permission of the court. So what's the correct answer here?
ಸೊ ಇದು ನೋಡಿ ತುಂಬ ಒಂದು ಒನ್ ಸ್ಟೆಪ್ ಅಂತ ಹಾಗೆ ನಾವು ನೋಡ್ತಾ ಹೋಗುವಂಥ ಒಂದು ಪ್ರಾವಿಷನ್ ಇದು. ಯಾಕೆ ಅಂದರೆ ಆರ್ಡರ್ 47 ರಿಲೇಟ್ಸ್ ಟು ರಿವ್ಯೂ. ಸೊ ರಿವ್ಯೂ ಯಾವ ಕೋರ್ಟ್ ಮಾಡ್ಬೋದು? ಒಂದು ಕೋರ್ಟ್ ಇರುತ್ತೆ, ಟ್ರಯಲ್ ಕೋರ್ಟ್, ಒಂದು ಕೋರ್ಟ್, ಇಟ್ ಹ್ಯಾಸ್ ಪಾಸ್ಡ್ ಅ ಡಿಕ್ರಿ. ಆ ಡಿಕ್ರಿನ ಆರ್ಡರನ್ನು ರಿವ್ಯೂ ಮಾಡಿ ಅಂತ ಅದೇ ಕೋರ್ಟಲ್ಲಿ ಕೇಳ್ತಾರೆ. ಸೊ ಕೋರ್ಟ್ ಅಪ್ಲಿಕೇಶನ್ ಹಾಕಿದಾಗ, ಸೊ ದಿಸ್ ಇಸ್ ಅನ್ ಅಪ್ಲಿಕೇಶನ್, ಈ ಅಪ್ಲಿಕೇಶನನ್ನು ಫೈಲ್ ಮಾಡಿದಾಗ ಕೋರ್ಟಿಗೆ ಒಂದು ಆಪ್ಷನ್ ಇರುತ್ತೆ. ಒಂದು, ಇಟ್ ಮೇ ಗ್ರ್ಯಾಂಟ್ ದ ಅಪ್ಲಿಕೇಶನ್, ಗ್ರ್ಯಾಂಟ್ ದಿ ಪ್ರೇಯರ್ ಅಂಡರ್ ದಿ ಅಪ್ಲಿಕೇಶನ್, ಆರ್ ಇಟ್ ಮೇ ರಿಜೆಕ್ಟ್ ದಿ ಅಪ್ಲಿಕೇಶನ್ ಅಲ್ವಾ. ಸೊ ಇದರಲ್ಲಿ ಏನು ಮಾಡಿದ್ದಾರೆ, ರೂಲ್ 7ಅಲ್ಲಿ, ಆರ್ಡರ್ 47 ರೂಲ್ 7ಅಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಗ್ರ್ಯಾಂಟ್ ಮಾಡೋದು ಅಥವಾ ರಿಜೆಕ್ಟ್ ಮಾಡೋದು, ವೆದರ್ ದ್ಯಾಟ್ ಈಸ್ ಅಪೀಲೇಬಲ್, ಅದನ್ನು ಅಪೀಲ್ ಮಾಡ್ಬೋದಾ? ಯಾಕೆಂದರೆ ಎಷ್ಟು ಸ್ಟೆಪ್ಸ್ ಆಗುತ್ತೆ. ಒಂದು ಆಲ್ರೆಡಿ ಡಿಕ್ರಿ ಆಗಿರುತ್ತೆ, ಮತ್ತೆ ಡಿಕ್ರಿ ಆಗಿ ಆಮೇಲೆ ಅಪೀಲ್ ಆಗಿ ಅಥವಾ ರಿವ್ಯೂ ಆಗಿ, ರಿವ್ಯೂ ಅಪ್ಲಿಕೇಶನ್ ಮೇಲೆ ಮತ್ತೆ ಅಪೀಲ್ ಹೋದರೆ ಟೈಮ್ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ, ರಿಜೆಕ್ಟ್. ಈ ರಿಜೆಕ್ಟ್ ಮಾಡುವಂಥ ಏನು ಅಪ್ಲಿಕೇಶನ್ ಇರುತ್ತೆ, ದಿಸ್ ಈಸ್ ನಾಟ್ ಅಪೀಲೇಬಲ್ ಅಂತ ಹೇಳ್ತಾರೆ. ಆದರೆ ಸಪೋಸ್ ಆ ರಿವ್ಯೂ ಮಾಡಿ ಹೊಸದಾಗಿ ಡಿಕ್ರಿ ಮಾಡಿದರೆ, ಆ ಡಿಕ್ರಿ ಮೇಲೆ ರಿವ್ಯೂ ಹೋಗಿರ್ತಾರಲ್ಲ, ಸೊ ಇದನ್ನೇ ಚೇಂಜ್ ಮಾಡಿದರೆ ಅಥವಾ ಬೇರೆ ಏನಾದರೂ ಅಪ್ಲಿಕೇಶನ್ ಗ್ರ್ಯಾಂಟ್ ಮಾಡಿದರೆ ಅದನ್ನು ಇಟ್ ಈಸ್ ಅಪೀಲೇಬಲ್. ಸೊ ಪ್ಲೀಸ್ ನೋ ದಿ ಡಿಫ್ರೆನ್ಸ್, ಪ್ಲೀಸ್ ನೋ ಲೈಕ್ ಹೌ ಇಟ್ ಡೈವರ್ಸಿಫೈಸ್. ಒಂದು ಈ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿದರೆ ಬೇರೆ ಕಾನ್ಸಿಕ್ವೆನ್ಸು, ಈ ಅಪ್ಲಿಕೇಶನನ್ನು ರಿವ್ಯೂ ಮಾಡಿದರೆ ಬೇರೆ ಕಾನ್ಸಿಕ್ವೆನ್ಸ್. ಸೊ ಹೀಗೆ ನಾವು ಬೇರೆ ಎಲ್ಲ ಥರ ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ಸ್ಗಳಲ್ಲೂ ಕೂಡ ಕೆಲವೊಂದು ಕಡೆ ಕಾಣ್ತೇವೆ. ಸೊ ಆರ್ಡರ್ ಗ್ರ್ಯಾಂಟಿಂಗ್ ಅಪ್ಲಿಕೇಶನ್, ಆರ್ಡರ್ ರಿಜೆಕ್ಟಿಂಗ್ ಅಪ್ಲಿಕೇಶನ್, ವೆದರ್ ಅಪೀಲೇಬಲ್ ನಾಟ್ ಅಪೀಲೇಬಲ್ ಅಂತ ಕೇವಲ ರಿವ್ಯೂಗಷ್ಟೇ ಅಲ್ಲ, ಬೇರೆ ಎಲ್ಲ ತರಹ ಪ್ರೊಸೀಜರ್ಗಳಿಗೂ, ಬೇರೆ ಎಲ್ಲ ಥರ ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ಸ್ಗಳಿಗೂ ಅಥವಾ ಬೇರೆ ಎಲ್ಲ ಥರ ಆರ್ಡರ್ಸ್ ಅಂತ ನಾವೇನು ನೋಡ್ತೇವೆ, ಅಪೀಲೇಬಲ್ ಆರ್ಡರ್ಸ್ ಅಂತ. ಸೊ ವೆದರ್ ದ್ಯಾಟ್ ಈಸ್ ಆರ್ಡರ್ ಗ್ರ್ಯಾಂಟಿಂಗ್ ಅಥವಾ ಆರ್ಡರ್ ರಿಜೆಕ್ಟಿಂಗ್ ಅಂತ ನೋಡಬೇಕಾಗತ್ತೆ. ಸೊ ದ ಆನ್ಸರ್ ಈಸ್ ಇಟ್ ಈಸ್ ನಾಟ್ ಅಪೀಲೇಬಲ್. ಸಿ ನೆಕ್ಸ್ಟ್ ಒನ್, 15th. The claim that one was elsewhere when an alleged act took place is called A. estoppel, B. alibi, C. res geste, and D. none of the above. So what's the answer here? So ಇದು ಕೂಡ ನಮಗೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಬರುವಂತ ಕ್ವಶನ್. ಸೊ ದ ಫಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ರೆಕಗ್ನೈಸ್ ವಿಚ್ ಆಕ್ಟ್ ದಿಸ್ ಇಸ್. ಸೊ ಅದಕ್ಕೋಸ್ಕರ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಸಿಮಿಲರ್ ಕ್ವಶನ್ಸ್, ಸಿಮಿಲರ್ ಆಪ್ಷನ್ಸ್ಗಳನ್ನು ನೋಡ್ತಾ ನಮಗೆ ನ್ಯಾಚುರಲಿ ಈ ಒಂದು ಯಾವ ಆ್ಯಕ್ಟ್ ಅಂತ ಹೇಳಿ ಕೂಡಲೇ ರೆಕಗ್ನೈಸ್ ಆಗುವಂಥ ಒಂದು ಸಾಮರ್ಥ್ಯ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಪ್ರಾಕ್ಟೀಸ್ ಮಾಡಿ ಹೇಳುವಂಥದ್ದು. ಸೊ ಎಸ್ಟೋಪಲ್ ಪ್ರಾವಿಷನ್ನು ವಿ ಕ್ಯಾನ್ ಫೈಂಡ್ ಇಟ್ ಇನ್ ಸೆಕ್ಷನ್ 115, 16 and 17 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. alibi, plea of alibi, this is what this says: the claim that one was elsewhere when an alleged act took place under section 11. ಅಂದರೆ ಯಾರೋ ಒಬ್ಬನ ಇವನು ಕೊಲೆ ಮಾಡಿರ್ತಾನೆ ಅಂತ ಹೇಳಿ, ಬೆಂಗಳೂರಲ್ಲಿ ಕೊಲೆ ಮಾಡಿರ್ತಾನೆ ಅಂತ ಹೇಳಿ ಅವನನ್ನು ಅರೆಸ್ಟ್ ಮಾಡಿರ್ತಾರೆ ಅಥವಾ ಅವನನ್ನು ಅಕ್ಯೂಸ್ ಮಾಡಿರ್ತಾರೆ. ಸೊ ಅವನು ತಗೊಳ್ಳುವಂಥ ಕ್ಲೇಮ್ ಏನು? ದ ಅಕ್ಯೂಸ್ ಪರ್ಸನ್ ವಾಸ್ ಸಮ್ವೇರ್ ಎಲ್ಸ್. ನಾನು ಆ ದಿನ ಬೆಂಗಳೂರಲ್ಲಿ ಇರಲೇ ಇಲ್ಲ, ನಾನು ನ್ಯೂ ದೆಹಲಿಯಲ್ಲಿದ್ದೆ, ಸೊ ಇಟ್ ಈಸ್ ಇಂಪಾಸಿಬಲ್ ಟು ರಿಟರ್ನ್ ಸೋ ಸೂನ್ ಅಂತ ಹೇಳಿ ಆ ಥರ ಏನಾದರೂ ಕಂಟೆನ್ಷನ್ ತೊಗೊಂಡ್ರೆ, ಅಥವಾ ಫಾರಿನಲ್ಲಿದ್ದೆ, ಸೊ ದ್ಯಾಟ್ ಈಸ್ ನೋನ್ ಆಸ್ ದಿ ಪ್ಲೀ ಆಫ್ ಅಲಿಬಿ. ಸೊ ಫ್ಯಾಕ್ಟ್ಸ್ ವಿಚ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಆ ಥರ ನಾವೇನು ನೋಡ್ತೇವೆ. ಓಕೆ, ಸೊ ಎಸ್ ವಿಶ್ವಾಸ್, ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ಪ್ಲೀ ಆಫ್ ಅಲಿಬಿ. ದೆನ್ ರೆಸ್ ಜೆಸ್ಟೆ, ಅದು ಸೆಕ್ಷನ್ 6 ಅಲ್ಲಿ ಬರುವಂಥದ್ದು. ಫ್ಯಾಕ್ಟ್ಸ್ ಫಾರ್ಮಿಂಗ್ ದಿ ಪಾರ್ಟ್ ಆಫ್ ದಿ ಸೇಮ್ ಟ್ರಾನ್ಸಾಕ್ಷನ್. ಒಂದು ಮರ್ಡರ್ ಆಯಿತು ಅಂದರೆ ಅದಕ್ಕಿಂತ ಮೊದಲು ಏನೇನಾಗಿತ್ತು? ಒಬ್ಬ ಕಾರಲ್ಲಿ ಇಳಿದು ಇನ್ನೊಬ್ಬನ ಜೊತೆ ಜಗಳ ಮಾಡ್ತಾ ಕಲ್ಲೆತ್ಕೊಂಡು ಹೊಡೆದ. ಸೊ ಅದನ್ನು ಹೊಡೆದಿರುವಂಥದ್ದು ಬೇರೆಯವ್ರು ನೋಡಿದ್ರು. ಇದೆಲ್ಲವೂ ಏನು? ಬೇರೆ ಫ್ಯಾಕ್ಟ್ಸ್. ದೇ ಆರ್ ಫಾರ್ಮಿಂಗ್ ದಿ ಪಾರ್ಟ್ ಆಫ್ ದಿ ಸೇಮ್ ಟ್ರಾನ್ಸಾಕ್ಷನ್. ಮರ್ಡರ್ ಆದ ನಂತರ ಅವನು ಓಡೋದ, ಕೂಡಲೇ ಇಮಿಡಿಯೇಟ್ಲಿ ಓಡೋದ. ಸೊ ಇದು ಬೇರೆ ಥರ ಕೂಡ ರೆಲೆವೆಂಟ್ ಆಗುತ್ತೆ. ಆದರೆ ಫಾರ್ಮಿಂಗ್ ದಿ ಎಂಟೈರ್ ಆ ಒಂದು ಮರ್ಡರ್ ಹೇಳುವಂಥ ಒಂದು ಟ್ರಾನ್ಸಾಕ್ಷನ್ ಅಂದರೆ ಏನು ಕರೀತಾರೆ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ, ಅದರಲ್ಲಿ ಬರುವಂಥದ್ದೆಲ್ಲದೂ ಕೂಡ ಏನಾಗುತ್ತೆ? ದೇ ಆರ್ ರೆಲೆವೆಂಟ್ ಫ್ಯಾಕ್ಟ್ಸ್. ಓಕೆ, ದಿಸ್ ಇಸ್ ಕಂಟೈನ್ ಅಂಡರ್ ಸೆಕ್ಷನ್ 6. Yes, Jnanamba, correct. Next question, 16th question. Within the meaning of section 311 of the Code of Criminal Procedure, who among the following authority has power to order the person to give specimen signatures or handwriting? A. Magistrate of the first class only, B. Magistrate of the second class only, C. Sessions judge only, D. Any magistrate or sessions judge. ಕೋರ್ಟ್ ಟ್ರಯಲ್ ಆಗ್ತಾ ಇರುವಾಗ ಒಬ್ಬನ
ಸ್ಪೆಸಿಮೆನ್ ಸಿಗ್ನೇಚರ್ ಹ್ಯಾಂಡ್ ರೈಟಿಂಗ್ ಇದು ನೋಡಿಕೊಂಡು ಅದನ್ನು ಕೊಡಿ ಅಂತ ಹೇಳುವಂತಹ ಪವರು ಯಾವ ಸೆಕ್ಷನ್ ಅಡಿಯಲ್ಲಿದೆ ಅಂತ ಕೇಳುವಂಥ ಕ್ವಶನ್ ಇದು. ಸೊ ಇದರಲ್ಲಿ JMFC ಕೋರ್ಟಿಗೆ ಪವರ್ ಇದೆ. ಇದರದ್ದು ಹಿನ್ನೆಲೆ ಮೊದಲು ಆಗಿರಲಿಲ್ಲ, ಈ ಸೆಕ್ಷನ್ ಇರಲಿಲ್ಲ. ಆದರೆ ಲೇಟರ್ ಏನು CRPCಲಿ ಯಾವ ಒಂದು ಕೇಸ್ ಒಂದು ಸೆಕ್ಷನ್ ಕೂಡ ಇರಲಿಲ್ಲ. ಸೊ ಇಟ್ ವಾಸ್ ಸಜೆಸ್ಟೆಡ್ ಇನ್ ಸ್ಟೇಟ್ ಆಫ್ UP ವರ್ಸಸ್ ರಾಮ್ ಬಾಬು ಮಿಶ್ರಾ ಕೇಸ್. ಈ ಕೇಸಲ್ಲಿ ಹೇಳಿದ್ದಾರೆ ಏನಂತ, ಒಂದು ಆ್ಯಕ್ಟ್, ಯಾಕೆಂದರೆ ಎವಿಡೆನ್ಸ್ ಆ್ಯಕ್ಟಲ್ಲಿ ಸೆಕ್ಷನ್ 73 ಕಂಪ್ಯಾರಿಸನ್ ಆಫ್ ಹ್ಯಾಂಡ್ ರೈಟಿಂಗ್, ಕಂಪ್ಯಾರಿಸನ್ ಆಫ್ ಸಿಗ್ನೇಚರ್ಗೆ ಇದೆ. ಆದರೆ ಮ್ಯಾಜಿಸ್ಟ್ರೇಟ್ಗೆ ಪವರ್ ಇಲ್ಲ. ನೀವು ಒಂದು ಸ್ಪೆಸಿಮೆನ್ ಸಿಗ್ನೇಚರ್ ಕೊಡಿ, ವಿ ಕ್ಯಾನ್ ಕಂಪೇರ್ ಅಂತ ಹೇಳಲಿಕ್ಕೆ ಮ್ಯಾಜಿಸ್ಟ್ರೇಟ್ಗೆ ಯಾವುದೋ ಒಂದು ಸ್ಪೆಸಿಫಿಕ್ ಪ್ರಾವಿಷನ್ ಇರಲಿಲ್ಲ. ಸೊ it was suggested and later the same amendment took place, that was under section 311A. Okay, yes. Next one, 17. An acceptance may be revoked in terms of section 5 of the Indian Contract Act of 1872. A, at any time at the option of the acceptor. B, after the acceptance comes to the knowledge of the promisee. C, at any time before the communication of the acceptance is complete as against the acceptor but not afterwards. D, all of the above. So ನಾವು ಆಫರ್ ಮತ್ತು acceptance, ಸೊ ಒಬ್ಬರಿಗೆ ಆಫರ್ ಮಾಡ್ತೇವೆ, ಇನ್ನೊಬ್ಬರು accept ಮಾಡ್ತಾರೆ. ಸೊ ದಿಸ್ ಇಸ್ ದ ವೆರಿ ಬೇಸಿಕ್ ಆಫ್ ಎನಿ ಕಾಂಟ್ರಾಕ್ಟ್ ಫಾರ್ಮೇಷನ್. ಸೊ ಆಫರ್ ಮಾಡಿದ್ರೆ ಅಷ್ಟೇ ಸಾಲೋದಿಲ್ಲ, ನಾವು ಆಫರ್ ಮಾಡಿದ್ದು ಇನ್ನೊಬ್ಬರಿಗೆ ತಲುಪಿದೆಯಾ, ವೆದರ್ ಇಟ್ ಹ್ಯಾಸ್ ಬಿನ್ ಕಮ್ಯುನಿಕೇಟೆಡ್, ಅದು ಒಂದು ಬೇಸಿಕ್ ರೂಲು. ಹಾಗೆ ಅಕ್ಸೆಪ್ಟ್ ಮಾಡಿದ್ದು ಅದು ಇನ್ನೊಬ್ಬರಿಗೆ ತಲುಪಿದೆಯಾ, ಇವನ್ ದ್ಯಾಟ್ಸ್ ಅ ಬೇಸಿಕ್ ರೂಲ್. ಕೆಲವೊಂದ್ಸಲ ಟೆಲಿಫೋನ್ ಕಾಲ್ ಮಾಡಿದಾಗ ನೀನು ಒಂದು 10 ಬ್ಯಾಗ್ ರೈಸನ್ನು ತೊಗೊಳ್ತೀಯ ಅಂತ ಕೇಳ್ತಾರೆ, ಅಥವಾ ನಾನು ತೊಗೊಳ್ತೇನೆ ನೀವು ಕೊಡ್ತೀರಾ ಅಂತ. ಸೊ ಮಧ್ಯದಲ್ಲಿ ಫೋನ್ ಡೆಡ್ ಆಯಿತು. ಆವಾಗ ಏನಾಯಿತು, ಅವ್ರು ಆಯಿತು ಅಂತ ಹೇಳಿದ್ರು ಸಹ ಅವರ ಅಕ್ಸೆಪ್ಟೆನ್ಸು ಇಲ್ಲಿ ಕಮ್ಯುನಿಕೇಟ್ ಆಗಲಿಲ್ಲ. ಸೊ ಆ ಥರ ತುಂಬ ರೂಲ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟ ಕ್ವಶನ್ ಇದು. ಸೊ ಇದರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಓದ್ಕೊಳ್ಬೇಕು ಯಾರ್ಯಾರು ಆಫರ್ ಅಕ್ಸೆಪ್ಟೆನ್ಸ್ ಓದಿದಿರಿ. ಸೊ ಈ ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸ್ ರಿಗಾರ್ಡಿಂಗ್ ಪೋಸ್ಟ್, ಟೆಲಿಫೋನ್ ಅಥವಾ ಬೇರೆ ಇಮೇಲ್ ಅದೆಲ್ಲ ಇಮ್ಮಿಡಿಯೇಟ್ ಇರುತ್ತೆ. ಆದರೆ ಥ್ರೂ ಪೋಸ್ಟಲ್ಲಿ ಆದರೆ ಆ್ಯಸ್ ಅಗೇನ್ಸ್ಟ್ ಅಕ್ಸೆಪ್ಟರ್, ಆ್ಯಸ್ ಅಗೇನ್ಸ್ಟ್ ದಿ ಆಫರ್ ಅಂತೆಲ್ಲ ಬೇರೆ ಬೇರೆ ರೂಲ್ಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಸಿ elaborately, you have to read that. Okay, so this is the C is the correct answer here. At any time before the communication of the acceptance is complete as against the acceptor. Next one, 18th question. Where a suit is instituted by or on behalf of a minor without a next friend, the defendant may apply A, for rejection of a plaint, B, to have the plaint taken off the file, C, for dismissal of the suit, and D, for getting a next friend appointed. ಒಬ್ಬ ಮೈನರ್ ಮಾಡಿರುವಂತಹ ಸೂಟ್, ಮೈನರ್ ಅವನಷ್ಟೊತ್ತಿಗೆ ಅವನು ಸೂಟ್ ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೇನು ಮಾಡಬೇಕು, ಹಿ ಹ್ಯಾಸ್ ಟು ಬಿ ಅಕಂಪನಿಡ್ ಬೈ ಅ ನೆಕ್ಸ್ಟ್ ಫ್ರೆಂಡ್. ಅಂದರೆ ಅವರ ಇಂಟ್ರೆಸ್ಟನ್ನು ಯಾರು ಗಾರ್ಡ್ ಮಾಡ್ತಾರೆ ಅಂಥವರು ನೆಕ್ಸ್ಟ್ ಫ್ರೆಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಫ್ರೆಂಡನ್ನು ಥ್ರೂ ನೆಕ್ಸ್ಟ್ ಫ್ರೆಂಡ್ ದೇ ಹ್ಯಾವ್ ಟು ಫೈಲ್ ಅ ಸೂಟ್. ಬಟ್ ಇಫ್ ಸಪೋಸ್ ನೆಕ್ಸ್ಟ್ ಫ್ರೆಂಡ್ ಇಲ್ಲದೆ ಕೇಸ್ ಫೈಲ್ ಮಾಡಿದ್ದಾರೆ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಡಿಫೆಂಡೆಂಟ್ ಮೇ ಆಸ್ಕ್ ಫಾರ್ ಪರ್ಟಿಕ್ಯುಲರ್ ರೆಮಿಡಿ. ಸೊ ದ್ಯಾಟ್ ಈಸ್ ಕಂಟೈನ್ಡ್ ಅಂಡರ್ ಆರ್ಡರ್ 32 Rule 2. ಸೊ he may ask to have the plaint taken off the file. So this is the remedy which can be asked by the defendant. Next one, 19th question. So please answer. 17th tanaka nange bandide question answers. So under order 32 Rule 7 subsection sub-rule 2 of Code of Civil Procedure 1908, any agreement or compromise entered into without the leave of the court so recorded, A shall be void, B shall be valid, C shall be voidable against all the parties other than the minor, D shall be voidable against all the parties including the minor. ಮೈನರ್ ಕೇಸ್ ಹಾಕ್ತಾರೆ, ಮೈನರ್ ಥ್ರೂ ನೆಕ್ಸ್ಟ್ ಫ್ರೆಂಡೇ ಕೇಸ್ ಹಾಕ್ತಾರೆ. ಸೊ ಕೇಸ್ ಹಾಕುವಾಗ ಇರುವಂತಹ ಒಂದು ಏನು ಡಿಫೆನ್ಸಸ್ ಏನೋ ಅಥವಾ ಕ್ಲೇಮ್ಸ್ ಇರುತ್ತೆ, ಲೇಟರ್ ಅಗ್ರಿಮೆಂಟ್ ಅಥವಾ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಮಧ್ಯದಲ್ಲೇ ಕೇಸ್ ಕಾಂಪ್ರಮೈಸ್ ಆಗ್ಬೋದು. ಸೊ ಅದು ಕಾಂಪ್ರಮೈಸ್ ಮಾಡೋದು ಯಾರು, ಐದರ್ ನೆಕ್ಸ್ಟ್ ಫ್ರೆಂಡ್ ಆರ್ ದಿ ಗಾರ್ಡಿಯನ್ ಅಲ್ವಾ. ಸೊ ಮೈನರ್ಸ್ ಇಂಟ್ರೆಸ್ಟ್ ಇಸ್ ವೆರಿ ಮಚ್ ಅಫೆಕ್ಟೆಡ್. ಯಾರೋ ಮೈನರ್ಸ್ ಗೊತ್ತಿಲ್ಲದೆ, ಅವರಿಗೆ ತಿಳುವಳಿಕೆ ಇಲ್ಲದೆ ಇರುವಾಗ ಅವರಿಗೆ ಸಂಬಂಧಪಟ್ಟ ಪ್ರಾಪರ್ಟಿ ಮೇಲೆ ತಮ್ಮ ಬೆನಿಫಿಟ್ಗೋಸ್ಕರ ಈ ನೆಕ್ಸ್ಟ್ ಫ್ರೆಂಡ್ ಅಥವಾ ಗಾರ್ಡಿಯನ್
ಏನಾದರೂ ಕಾಂಪ್ರಮೈಸ್ ಮಾಡ್ಕೊಂಡು ಬಿಡ್ಬೋದು. ಸೊ ಫಾರ್ ದ್ಯಾಟ್ ರೀಸನ್ ದೇ ಶುಡ್ ಒಬ್ಟೈನ್ ದಿ ಲೀವ್ ಆಫ್ ದಿ ಕೋರ್ಟಿನ ಪರ್ಮಿಷನ್ ತಗೊಳ್ಳೇಬೇಕು. ಸಪೋಸ್ ಕೋರ್ಟಿನ ಪರ್ಮಿಷನ್ ತಗೊಳ್ಳದೆ ಅಗ್ರಿಮೆಂಟ್ ಅಥವಾ ಕಾಂಪ್ರಮೈಸ್ ಮಾಡಿದರೆ, ಸೊ ಅಗ್ರಿಮೆಂಟ್ ಅಥವಾ ಕಾಂಪ್ರಮೈಸ್ ಏನಾಗುತ್ತೆ, ಅದು ನಾನು ಯಾವಾಗಲೂ ಹೇಳುವಾಗ ಏನು, ಅದು ಕಾಂಪ್ರಮೈಸ್ ಈ ಪಾರ್ಟಿಗಳ ಮಧ್ಯೆ ಇರುವಂಥ ಕಾಂಪ್ರಮೈಸ್, ಬಟ್ ವಿಚ್ ಗೆಟ್ಸ್ ದಿ ಸೀಲ್ ಆಫ್ ದಿ ಕೋರ್ಟ್ ಅದನ್ನು ಒಪ್ಕೊಳ್ಳುತ್ತೆ. ನೀವೇನೇ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಅದು ಕರೆಕ್ಟು ಅಥವಾ ತಪ್ಪು ಅಂತ ಕೋರ್ಟ್ ನೋಡಲಿಕ್ಕೆ ಹೋಗೋದಿಲ್ಲ. ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ, ಸೊ ಐ ವಿಲ್ ಪುಟ್ ಮೈ ಸೀಲ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಜಸ್ಟ್. ಸೊ ಅಂಥ ಸಂದರ್ಭದಲ್ಲಿ ಈ ಮೈನರ್ಸ್ ಸೂಟಲ್ಲಿ ಅವರ ನೆಕ್ಸ್ಟ್ ಫ್ರೆಂಡ್ ಅಥವಾ ಗಾರ್ಡಿಯನ್ ಅಗ್ರಿಮೆಂಟ್ ಅಥವಾ ಕಾಂಪ್ರಮೈಸ್ ವಿತೌಟ್ ದಿ ಲೀವ್ ಆಫ್ ದಿ ಕೋರ್ಟ್ ಅಂತ ಮಾಡಿದರೆ, ವಾಟ್ ಇಸ್ ದ ಎಫೆಕ್ಟ್? ಅದು ಇಟ್ ಹ್ಯಾಸ್ ನೋ ವ್ಯಾಲ್ಯೂ. So what will the consequence? It shall be voidable against all the parties other than the minor. So minor ಅನ್ನು ಹೊರತುಪಡಿಸಿ ಉಳಿದವರೆಲ್ಲರ ವಿರುದ್ಧ ಅದು ವಾಯ್ಡಬಲ್ ಆಗುತ್ತೆ. ಸೊ ಮೈನರ್ ಇಂಟ್ರೆಸ್ಟ್ ಅಫೆಕ್ಟ್ ಆಗೋದಿಲ್ಲ, ಆದರೆ ಉಳಿದವ್ರದ್ದು ಇಂಟ್ರೆಸ್ಟ್ ಅಫೆಕ್ಟ್ ಆಗ್ಬೋದು. ಹೌ? ಬಿಕಾಸ್ ಇಟ್ ಈಸ್ ವಾಯ್ಡಬಲ್. ನೆಕ್ಸ್ಟ್ 20th. Under which one of the following section of the Code of Criminal Procedure 1973 an accused person can himself be a competent witness? A. Section 315, B. Section 313, C. Section 300 and D. Section 317. ಅಕ್ಯೂಸ್ಡ್ ತನ್ನ ವಿರುದ್ಧನೇ ಹೇಳಿಕೆ ನೀಡುವಂಥದ್ದು, ಇಟ್ ಬಿಕಮ್ಸ್ ರೈಟ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್. ಆದರೆ ಅಕ್ಯೂಸ್ಡ್ ತನ್ನ ವಿರುದ್ಧ ಇರುವಂತಹ ಚಾರ್ಜಸನ್ನು ಡಿಸ್ಪ್ರೂವ್ ಮಾಡಲಿಕ್ಕೆ ಹಿ ಕ್ಯಾನ್ ಬಿಕಮ್ ಅ ವಿಟ್ನೆಸ್, ಬಟ್ ಆನ್ ರಿಕ್ವೆಸ್ಟ್ ಇನ್ ರೈಟಿಂಗ್. ಅವನು ರೈಟಿಂಗಲ್ಲಿ ಕೋರ್ಟ್ ರಿಕ್ವೆಸ್ಟ್ ಮಾಡಬೇಕು, ನನ್ನನ್ನು ವಿಟ್ನೆಸ್ ಆಗಿ ಪರಿಗಣಿಸಿ ಅಂತ. ಸೊ ಅಂಥ ಸಂದರ್ಭದಲ್ಲಿ ಅವನು ಕೂಡ ವಿಟ್ನೆಸ್ ಆಗಿ ಬಂದು ಓತ್ ಮೇಲೆ ವಿಟ್ನೆಸ್ ಆಗಿ ಹೇಳ್ಬೋದು. ಸೊ ದ್ಯಾಟ್ ಈಸ್ ಕಂಟೈನ್ಡ್ ಅಂಡರ್ ಸೆಕ್ಷನ್ 315. ನೆಕ್ಸ್ಟ್ 21st. As per section 123 of Transfer of Property Act 1882, a gift of immobile property can be effected A. by delivery of possession only, B. by an unregistered document only, C. even orally, D. by a registered instrument only. So what is the answer here? Transfer of Property Act ಅಲ್ಲಿ ಸೇಲ್, ಮಾರ್ಗೇಜ್, ಲೀಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದರದ್ದು ಎಫೆಕ್ಟ್ ಹೇಗೆ, ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು, ಪರ್ಟಿಕ್ಯುಲರ್ ವ್ಯಾಲ್ಯೂ ಬೇಕಾ ಅಥವಾ ಪರ್ಟಿಕ್ಯುಲರ್ ಮೂವಬಲ್ ಅಥವಾ ಇಮ್ಮೂವಬಲ್ ಪ್ರಾಪರ್ಟಿಗೆ ಈ ಥರ ರಿಜಿಸ್ಟ್ರೇಷನ್ ಬೇಕಾ, ಕೆಲವುದಕ್ಕೆ ಜಸ್ಟ್ ಬೈ ಡೆಲಿವರಿ ಆಫ್ ಪೊಸೆಷನ್, ಆ ಪೊಸೆಷನ್ ಕೊಟ್ಟರೆ ಸಾಕು. ಸೊ ಆ ಥರ ಎಲ್ಲ ಇರುತ್ತೆ. ಸೊ ಅದನ್ನು ಕೂಡ ತುಂಬ ಅವಶ್ಯಕವಾಗಿ ಓದ್ಕೊಳ್ಬೇಕಾಗತ್ತೆ. ಸೆಕ್ಷನ್ 123 ಪ್ರಕಾರ ಸೆಕ್ಷನ್ 123 ಪ್ರಕಾರ ಈವನ್ ಫಾರ್ ಮೂವಬಲ್ ಪ್ರಾಪರ್ಟಿ ಆ್ಯಂಡ್ ಇಮ್ಮೂವಬಲ್ ಪ್ರಾಪರ್ಟಿ, ಚರ ಆಸ್ತಿಗೂ ಹಾಗೂ ಸ್ಥಿರ ಆಸ್ತಿಗೂ ಎರಡಕ್ಕೂ ಗಿಫ್ಟ್ ಮಾಡ್ಬೋದು. ಆದರೆ ಇಮ್ಮೊಬಲ್ ಪ್ರಾಪರ್ಟಿ ಮಾಡ್ತಾ ಇದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ವ್ಯಾಲ್ಯೂ, ಆ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟೇ ಇರಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ನಾನು ನನ್ನ ಮಕ್ಕಳಿಗೆ ಪ್ರಾಪರ್ಟಿನ ಗಿಫ್ಟ್ ಮಾಡ್ತೇನೆ ಅಂದರೆ ಆ ಪ್ರಾಪರ್ಟಿ 100 ರೂಪಾಯಿ ಇರಲಿ, 50 ರೂಪಾಯಿ ಇರಲಿ ಅಥವಾ 1000 ರೂಪಾಯಿ ಇರಲಿ, ಸೊ ಅದನ್ನು ರಿಜಿಸ್ಟ್ರೇಷನ್ ಮಾಡಲೇಬೇಕು. ಬಟ್ ಇಫ್ ಇಟ್ ಇಸ್ ಅ ಮೂವಬಲ್ ಪ್ರಾಪರ್ಟಿ, ಯಾವುದಾದ್ರು ಗೋಲ್ಡ್ ಆರ್ನಮೆಂಟ್ಸ್ ಆರ್ ಅ ಕಾರ್ ಆರ್ ಎನ್ ಎನಿಮಲ್, ಮೂವಬಲ್ ಪ್ರಾಪರ್ಟಿ, ಓಕೆ, it can be either registration or just by delivery of possession. ಅಂದರೆ ಆ ವಸ್ತುನ ಕೊಟ್ಟರೆ ಆಯಿತು, ಅದೇ ಎಫೆಕ್ಟ್, ಅಂದರೆ ಟ್ರಾನ್ಸ್ಫರ್ ಆಗಿದೆ ಅಂತ ಅರ್ಥ ಅಲ್ವಾ. ಸೊ ಇದು ಸೊ ದ ಕರೆಕ್ಟ್ ಆನ್ಸರ್ ಈಸ್ ಬೈ ಅ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಓನ್ಲಿ ಇನ್ ದಿಸ್ ಸೆಕ್ಷನ್ 123. ಎಸ್ ವಿಶ್ವಾಸ್, ಕರೆಕ್ಟ್, ಆಪ್ಷನ್ ಡಿ. ನೆಕ್ಸ್ಟ್ ಒನ್, ಆರ್ಟಿಕಲ್ 22 of the Constitution of India provides that no person for the same offence more than once A shall be convicted, B shall be prosecuted, C shall be prosecuted and punished, D investigated. So what is the correct answer here? So now this is the principle of double jeopardy. ಒಬ್ಬ ವ್ಯಕ್ತಿನೇ ಪನಿಷ್ಮೆಂಟ್ ತಗೊಂಡ ವ್ಯಕ್ತಿಗೆ ಮತ್ತೆ ಅದೇ ಒಫೆನ್ಸ್ಗೆ ಪನಿಷ್ಮೆಂಟ್ ಮಾಡಬಾರ್ದು. ಇದು ಡಬಲ್ ಜಿಯೋಪಾರ್ಡಿ ಪ್ರಿನ್ಸಿಪಲ್. ಆದರೆ ಸೆಕ್ಷನ್ 300 CRPC ಅದರಲ್ಲೂ ಈ ಡಬಲ್ ಜಿಯೋಪಾರ್ಡಿದು ಪ್ರಾವಿಷನ್ಸ್ ಇದೆ. ಆರ್ಟಿಕಲ್ 220 ಸಬ್ಸೆಕ್ಷನ್ 2 ಅಲ್ಲೂ ಈ ಪ್ರಿನ್ಸಿಪಲ್ ಇದೆ. ಸೊ ಇದರದ್ದು ಒಂದು ವರ್ಡಿಂಗ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ವೆನ್ ಕನ್ವಿಕ್ಟೆಡ್ ಅಂತ ಹೇಳಿ ಬರುವಂಥದ್ದು, ಇದರಲ್ಲಿ ಪ್ರಾಸಿಕ್ಯೂಟೆಡ್ ಆ್ಯಂಡ್ ಪನಿಷ್ಡ್ ಅಂತ ಬರುವಂಥದ್ದು. ಸೊ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟಿಕಲ್ 20 ಜಿಯೋಪಾರ್ಡಿ ಆ್ಯಂಡ್ ಸೆಕ್ಷನ್ 300 ಆಫ್ CRPC ಡಬಲ್ ಜಿಯೋಪಾರ್ಡಿ ಅಂತ. ಸೊ ಇಲ್ಲಿ ನಮ್ಮ ಆನ್ಸರು ಶಾಲ್ ಬಿ ಪ್ರಾಸಿಕ್ಯೂಟೆಡ್ ಆ್ಯಂಡ್ ಪನಿಷ್ಡ್. ಓಕೆ, ಅಂದರೆ ಮಾಡಬಾರ್ದು ಅಂತ, ನೋ ಪರ್ಸನ್, ಯಾವ ವ್ಯಕ್ತಿಯನ್ನು
ಮತ್ತೆ ಮತ್ತೆ ಪ್ರಾಸಿಕ್ಯೂಷನ್ ಅಂದರೆ ಅವ್ರ ಮೇಲೆ ಟ್ರಯಲ್ ಮಾಡಬಾರ್ದು ಅಂತ ಹೇಳುವಂಥದ್ದು, ಅವ್ರ ಮೇಲೆ ಕೇಸ್ ಹೂಡಬಾರ್ದು ಅಂತ. ನೆಕ್ಸ್ಟ್ 23rd ಕ್ವಶನ್. Under section 67 of Indian Penal Code 1860, in case of an offence punishable with fine only, an offender who is sentenced to pay a fine not exceeding ₹100 but exceeding ₹50, the imprisonment in default of payment of fine shall not exceed A 2 months, B 3 months, C 4 months and D 6 months. ನೋಡಿ, ಕೆಲವೊಂದು ಒಫೆನ್ಸಸ್ ಇರುತ್ತೆ, ಆ ಒಫೆನ್ಸಸ್ಗಳಿಗೆ ಪನಿಷ್ಮೆಂಟ್ ಏನು, ಕೇವಲ ದಂಡ ಕಟ್ಟಿ ಹೋದರೆ ಸಾಕು. ಅಂಥವರು ಆ ದಂಡ ಕೂಡ ಕಟ್ಟೋದಿಲ್ಲ. ಸೊ ದಂಡ ಕಟ್ಟದೇ ಇರೋದಕ್ಕೆ ಏನು ಮಾಡ್ತಾರೆ, ದಂಡ ಕಟ್ಟದೇ ಇದ್ರೆ ನಿಮಗೆ ಇಂಪ್ರಿಸನ್ಮೆಂಟ್, ಅಂದರೆ ಒರಿಜಿನಲ್ ಒಫೆನ್ಸಿಗೆ ಇಂಪ್ರಿಸನ್ಮೆಂಟ್ ಇರೋದಿಲ್ಲ, ಆದರೆ ಕಟ್ಟದೇ ಇರೋ ದಂಡಕ್ಕೋಸ್ಕರ ಏನು ಮಾಡ್ತಾರೆ, ಇಂಪ್ರಿಸನ್ಮೆಂಟ್ ಅವಾರ್ಡ್ ಮಾಡ್ತಾರೆ. ಸೊ ದ್ಯಾಟ್ಸ್ ನೋನ್ ಆಸ್ ಇಂಪ್ರಿಸನ್ಮೆಂಟ್ ಇನ್ ಡಿಫಾಲ್ಟ್ ಆಫ್ ಪೇಮೆಂಟ್ ಆಫ್ ಫೈನ್ ಅಲ್ವಾ. ಸೊ ಎಷ್ಟರ ಮಟ್ಟಿಗೆ ₹50 ದಂಡ ಇದ್ದರೆ 2 ವರ್ಷ ಅವರಿಗೆ ಇಂಪ್ರಿಸನ್ಮೆಂಟ್ ಕೊಡಲಿಕ್ಕಾಗತ್ತಾ, ಇಲ್ಲ. ಸೊ ಸೆಕ್ಷನ್ 67 ಏನು ಹೇಳುತ್ತೆ, ಇಷ್ಟು ಒಂದು ಸ್ಕೇಲ್ ಕೊಟ್ಟಿದೆ, ಇಷ್ಟು ಪನಿಷ್ಮೆಂಟ್ ಇರುವಂತಹ, ಇಷ್ಟು ಫೈನ್ ಇರುವಂತಹ ಒಫೆನ್ಸ್ಗೆ ಇಷ್ಟು ತಿಂಗಳುಕ್ಕಿಂತ ಜಾಸ್ತಿ ಇಂಪ್ರಿಸನ್ಮೆಂಟ್ ಕೊಡಬಾರ್ದು ಅಂತ. ಸೊ ನೋಡಿ, ₹50 ಇದ್ದರೆ ಸುಮಾರು 2 ತಿಂಗಳಕ್ಕಿಂತ ಜಾಸ್ತಿ ಕೊಡಲಿಕ್ಕಿಲ್ಲ, 50ರಿಂದ 100 ತನಕ ಇದ್ದರೆ 4 ತಿಂಗಳ ಅವಧಿಕ್ಕಿಂತ ಜಾಸ್ತಿ ಕೊಡಲಿಕ್ಕಿಲ್ಲ, ಹಾಗೆ ₹100ಕ್ಕಿಂತ ಜಾಸ್ತಿ ಫೈನ್ ಅಂತ ಪ್ರಿಸ್ಕ್ರೈಬ್ ಆಗಿದ್ದರೆ 6 ತಿಂಗಳಕ್ಕಿಂತ ಜಾಸ್ತಿ ಕೊಡಲಿಕ್ಕಿಲ್ಲ. ಓಕೆ, ಸೊ ಹಿಯರ್ ಏನು, ಈ ಮಿಡ್ಲಲ್ಲಿ ಬಿಟ್ವೀನ್ ₹50 to ₹100 ರೇಂಜಲ್ಲಿ ಬರುವಂಥದ್ದು. ಸೊ 4 months, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡ್ಕೊಳ್ಬೇಕು, ಇನ್ನೊಂದು ಸ್ಕೇಲ್ ಇದೆ. ಸೊ ಒಫೆನ್ಸಸ್ ಪನಿಷಬಲ್ ವಿತ್ ಇಂಪ್ರಿಸನ್ಮೆಂಟ್ ಆ್ಯಂಡ್ ಫೈನ್ ಅಂತ, ಅದಕ್ಕೆ ಬೇರೆ ಸ್ಕೇಲ್ ಇದೆ. ಸೊ ಇದು ಈ ಥರದ ಸೆಕ್ಷನ್ 67 ಬರುವಂಥದ್ದು ಒಫೆನ್ಸ್ ಪನಿಷಬಲ್ ವಿತ್ ಫೈನ್ ಓನ್ಲಿ, ಕೇವಲ ದಂಡ ಮಾತ್ರ ಇರುವಂಥ, ಅಂದರೆ ತುಂಬ ಪೆಟ್ಟಿ ಒಫೆನ್ಸಸ್ಗಳು. ಓಕೆ, ನೆಕ್ಸ್ಟ್ ಸೆಕ್ಷನ್ 24, ಕ್ವಶನ್ ನಂಬರ್ 24. Court can release the convicted person on bail under section 389(3) of the Code of Criminal Procedure 1973. A, when the accused is on bail and sentenced to imprisonment for a term not exceeding 3 years. B, when the accused is on bail and sentenced to imprisonment for a term not exceeding 5 years. C, when the accused is on bail and sentenced to imprisonment for a term not exceeding 7 years. And D, when offence is exclusively bailable whether accused is on bail or not. Okay, so what is the correct answer here? 389 ಹೇಳುವಂಥದ್ದೇನು, ಒಬ್ಬರಿಗೆ ಕನ್ವಿಕ್ಷನ್ ಆಗಿರುತ್ತೆ, ಕನ್ವಿಕ್ಷನ್ ಆಗಿರೋರು ಅಪೀಲ್ಗೆ ಹೋಗುವಾಗ ಅವ್ರಿಗೆ ಏನು ಸೆಂಟೆನ್ಸ್ ಪಾಸ್ ಆಗಿರುತ್ತೆ ಅದನ್ನು ಸಸ್ಪೆಂಡ್ ಮಾಡಿ ಅದರ ಬಗ್ಗೆ ಇರುವಂಥ ಪ್ರಾವಿಷನ್ಸ್. ಸೊ ಇಲ್ಲಿ ಏನು ಹೇಳುವಂಥದ್ದು ಅಂದರೆ, ಅಪೀಲೇಟ್ ಕೋರ್ಟಲ್ಲಿ ಕೂಡ ಅವರು ಈ ಸಸ್ಪೆನ್ಷನ್ ಕೇಳ್ಬೋದು, ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಬೇರೆ, ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಬೇರೆ, ಅಪೀಲೇಟ್ ಕೋರ್ಟಲ್ಲಿ ಕೇಳ್ಬೋದು. ಹಾಗೆ ಕೋರ್ಟ್ ಯಾವುದು ಕನ್ವಿಕ್ಷನ್ ಕೊಟ್ಟಿರತ್ತೆ ಅಲ್ಲಿ ಕೂಡ ಅವ್ರು ನಾವು ಅಪೀಲಿಗೆ ಹೋಗ್ತೇವೆ, ಸೊ ಪ್ಲೀಸ್ ಗ್ರಾಂಟ್ ಎಸ್ ದಿ ಬೇಲ್ ಅಂತ ಹೇಳಿ ಆ ಒಂದು ಪ್ರಾವಿಷನ್ ಇದೆ. ಆದರೆ ಅದು ಅಪ್ಲಿಕೇಬಲ್ ಓನ್ಲಿ ಫಾರ್ ಸಚ್ ಒಫೆನ್ಸಸ್ ವೇರ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ನಾಟ್ ಎಕ್ಸಿಡಿಂಗ್ 3 years, 3 ವರ್ಷಕ್ಕಿಂತ ಕಮ್ಮಿ ಇರುವಂಥದ್ದು ಒಫೆನ್ಸ್ಗಳಿಗೆ ಮಾತ್ರ ಕೋರ್ಟ್ ಬಿಡ್ಬೋದು. ಅವ್ರ ಅಪೀಲ್ಗೆ ಹೋದಾಗ ಕನ್ವಿಕ್ಷನ್ ಆದಾಗ್ಯೂ ಸಹ ಬೇಲ್ ಮೇಲೆ ಬಿಡ್ಬೋದು, ಅಥವಾ ಇನ್ ಕೇಸ್ ಆಫ್ ಬೇಲೆಬಲ್ ಒಫೆನ್ಸಸ್ ಅದು ಕೂಡ ಇದೆ, ಇನ್ನೊಂದು ಕ್ಯಾಟಗರಿ ಇದೆ. ಸೊ ಅದನ್ನು ನೋಡ್ಕೊಳ್ಳಿ. 389 ಸಬ್ಸೆಕ್ಷನ್ 3. ಆ್ಯಕ್ಚುಲಿ ಇದು ಅಪೀಲೇಟ್ ಕೋರ್ಟಿನ ಪವರ್ಸ್ ಹೇಳುವಂಥದ್ದು. ಅಲ್ಲೇ ಸಬ್ಸೆಕ್ಷನ್ 3ಯಲ್ಲಿ ದ ಕೋರ್ಟ್ ವಿಚ್ ಹ್ಯಾಡ್ ಪಾಸ್ ದಿ ಕನ್ವಿಕ್ಷನ್ ಆರ್ಡರ್, ಆ ಕೋರ್ಟಲ್ಲಿ ಬೇಲ್ ಮೇಲೆ ರಿಲೀಸ್ ಮಾಡ್ಬೋದು ಹೇಳುವಂಥ ಪ್ರಾವಿಷನ್. A is the correct answer. Next, 25th one. Provisions to financial bill is provided under A, Article 110, Article 115, Article 116 and Article 119. So what's the correct answer here? So how many kinds of bills are there generally under our Constitution of India? Money bill ide, financial bill ide, hage other bills relating to expenditure anta. So 110ನಲ್ಲಿ ಕೆಲವೊಂದು ಕ್ಲಾಸಸ್ ಕೊಟ್ಟಿದ್ದಾರೆ, ಇಂತಿಂಥ ಕಾರಣಗಳಿಗೆ ಬಿಲ್ ಅಂತ. ಸೊ ಆಲ್ ಈ ಫೈನಾನ್ಷಿಯಲ್ ಬಿಲ್ಸ್ ಅಂದರೆ 117ನಲ್ಲಿ ಹೇಳಿರುವಂಥದ್ದು. ಮನಿ ಬಿಲ್ಸಲ್ಲಿ ಆ ಹೇಳಿರುವಂಥ ಕೊಟ್ಟಿರುವಂತಹ ವಿಷಯಗಳಿಗೆ ಮಾತ್ರ ಬಿಲ್ ಪಾಸ್ ಮಾಡುವಂಥದ್ದು. ಫೈನಾನ್ಷಿಯಲ್ ಬಿಲ್ಲಲ್ಲಿ 110ನಲ್ಲಿ ಕೊಟ್ಟಿರುವಂಥ ಪ್ರಾವಿಷನ್ಸು ಪ್ಲಸ್ ಇನ್ನೂ ಬೇರೆ ಯಾವುದಾದ್ರು ಅಡಿಷ್ನಲ್ ಯಾವುದಾದ್ರೂ ಕಾರಣಕ್ಕೋಸ್ಕರ ಬಿಲ್ ಪಾಸ್ ಮಾಡಿಸ್ಕೊಳ್ಬೇಕು, ಆ ವಿಷಯಗಳು ಇರ್ತವೆ. ಇನ್ನು ಕೆಲವೊಂದು ಬರೀ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ಫೈನಾನ್ಷಿಯಲ್ ಬಿಲ್ ಅಂದರೆ ಆರ್ಟಿಕಲ್ 117.
ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ವೆರಿ ಬೆಟರ್ ಬ್ಯೂಟಿಫುಲ್ ಬುಕ್ ಇನ್ MP ಜೈನ್ ಒಂದಿದೆ, ಹಾಗೆ ಲಕ್ಷ್ಮೀಕಾಂತ್ ಅವರ ಒಂದು ಇಂಡಿಯನ್ ಪಾಲಿಟಿ ಅಂತ ಕೂಡ ಒಂದು ಬುಕ್ ಇದೆ, ಸೊ ಯು ಕ್ಯಾನ್ ರೆಫರ್ ದ್ಯಾಟ್. ಹಾಗೆ JN ಪಾಂಡೆ ಆ ಬುಕ್ ಕೂಡ ಒಳ್ಳೆಯದಿದೆ. ಹಾಗೆ DD ಬಸ್ಸು ಅವರ ಒಂದು ಶಾರ್ಟರ್ ವರ್ಷನ್ ಬಂದಿದೆ, ಹೊಸದಾಗಿ ರಿಲೀಸ್ ಆಗಿರುವಂಥದ್ದು. ಸೊ ಅದರಲ್ಲಿ ಹೇಗೆ ಅಂದರೆ ಕಾನ್ಸ್ಟಿಟ್ಯೂಷನ್ ವೈಸ್ ಈ ಅಮೆಂಡ್ಮೆಂಟ್ ವೈಸ್ ಅಂದರೆ ಹೇಗೆ ಎವಾಲ್ವ್ ಆಯಿತು, ನಮ್ಮ ಯಾವುದೇ ಒಂದು ಹೊಸ ಪ್ರಾವಿಷನ್ ಇರಲಿ, ಹೊಸ ಅಮೆಂಡ್ಮೆಂಟ್ ಆಗಿರುವಂಥದ್ದು ಅದು ಹೇಗೆ ಎವಾಲ್ವ್ ಆಯಿತು ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಫಾರ್ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಯು ಆಲ್ ಕ್ಯಾನ್ ರೀಡ್ ದ್ಯಾಟ್, ಯು ಕ್ಯಾನ್ ರೆಫರ್ ದ್ಯಾಟ್. ಓಕೆ, ನೆಕ್ಸ್ಟ್ 26th, ವಿಚ್ ಪ್ರಾವಿಷನ್ ಅಂಡರ್ Karnataka Rent Act 1999 empowers the court to bring about a negotiated settlement of disputes between the parties. A. Section 43, B. Section 45, C. Section 44 and D. Section 46. Karnataka Rent Act. ಕೋರ್ಟ್ ಯಾವತ್ತು ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು, ಒಂದು ಸೆಟಲ್ಮೆಂಟ್ ಆಗಲಿಕ್ಕೆ, ಒಂದು ಡಿಸ್ಪ್ಯೂಟ್ ವ್ಯಾಜ್ಯ ರಾಜಿ ಆಗಲಿಕ್ಕೋಸ್ಕರ ಪ್ರಯತ್ನ ಪಡಬೇಕು. ಸೊ ಅದೇ ರೀತಿಯಲ್ಲಿ ಕರ್ನಾಟಕ ರೆಂಟ್ ಆ್ಯಕ್ಟಲ್ಲೂ ಸೆಕ್ಷನ್ 44 ಬಗ್ಗೆ ಆ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಎವಿಡೆನ್ಸ್ ಆಗೋಕ್ಕಿಂತ ಮೊದಲು ಆದಷ್ಟು ಕೋರ್ಟ್ ಪ್ರಯತ್ನ ಪಡಬೇಕು ಅಂತ ಹೇಳುವಂಥ ಒಂದು ಪ್ರಾವಿಷನ್. ಓಕೆ, ಸೊ ಅದನ್ನು ಲೀಗಲ್ ಸರ್ವಿಸ್ ಅಥಾರಿಟಿಗೆ ರೆಫರ್ ಮಾಡಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ಓದ್ಕೊಳ್ಳಿ. ಸೊ ಇದೆಲ್ಲದೂ ಕೂಡ ಈ ಕ್ವಶನ್ ಪೇಪರ್ ನಾವು ನೋಡಿರುವ ಹಾಗೆ ಕರ್ನಾಟಕ ರೆಂಟ್ ಆ್ಯಕ್ಟಲ್ಲಿ ಸೊ ಆಫ್ಟರ್ ಈ ಸೆಕ್ಷನ್ 40 ಇಂದ ಹಿಡಿದು ಅದರ ನಂತರ ಇರುವಂಥ ಸೆಕ್ಷನ್ಗಳನ್ನೇ ತುಂಬ ಕೇಳಿದ್ದಾರೆ. ಸೊ ಇಟ್ಸ್ ಬೆಟರ್ ಟು ರೀಡ್ ಆಲ್ ದೋಸ್ ಪ್ರಾವಿಷನ್ಸ್. ನೆಕ್ಸ್ಟ್ 27, a lease of immobile property from year to year or from any term exceeding 1 year or deserving a yearly rent can be made A. only by an ordinary instrument, B. only by an unregistered instrument, C. only by a registered instrument and D. only by a return instrument. ಲೀಸ್ ಬಗ್ಗೆ ಹೇಳುವಂಥದ್ದು. ಸೊ ಲೀಸಲ್ಲಿ ಏನಾಗುತ್ತೆ, ಲೀಸ್ ಬೇರೆ ಬೇರೆ ಥರ ಲೀಸ್ ಇರ್ಬೋದು, ಮಂತ್ ಟು ಮಂತ್ ಲೀಸ್ ಇರ್ಬೋದು, ಇಯರ್ ಟು ಇಯರ್ ಅಂತ ಇರುತ್ತೆ. ಸೊ ಇದನ್ನು ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಗೆ ಮಾಡೋದು ಅಂತ, ಅಂದರೆ ಟ್ರಾನ್ಸ್ಫರ್ ಯಾವಾಗ ಆಗುತ್ತೆ, ಲೀಸ್ ಆಗಿದೆ, ಲೀಸ್ ಡೀಡ್ ಆಗಿದೆ ಅಂತ ಯಾವಾಗ ಹೇಳೋದು ಅಂತ ಕ್ವಶನ್ ಇದು. ಸೊ ಇದು ವೆನ್ ಇಟ್ ಇಸ್ ಇಯರ್ ಟು ಇಯರ್ ಆರ್ ಫಾರ್ ಎನಿ ಟರ್ಮ್ ಎಕ್ಸೀಡಿಂಗ್ 1 year, compulsorily it has to be registered. So it is only by way of a registered instrument. This is the correct answer, C. Next one, which section of the Indian Evidence Act 1872 confers power on the trial court to put any questions to any witness? A. Section 166, B. Section 167, D. Section 163 and D. Section 165. ಎರಡು ಪಾರ್ಟಿಗಳು ಅವರವರ ಒಂದು ಎರಡು ಅಡ್ವೊಕೇಟ್ಸು ಅಥವಾ ಅವರವರ ಪಾರ್ಟಿಗಳನ್ನು ಎಕ್ಸಾಮಿನ್ ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ಹಾಗೆ ಕೋರ್ಟ್ ವಿಚ್ ಇಸ್ ಅನ್ ಇಂಪಾರ್ಷಿಯಲ್ ಪರ್ಸನ್, ಜಡ್ಜ್, ಅಂದರೆ ಕೋರ್ಟ್ ಅಂದರೆ ಜಡ್ಜ್, ನಾವು ಏನು ಆ ಒಂದು ಕಾಂಟೆಕ್ಸ್ಟಲ್ಲಿ ನೋಡ್ಲಿಕ್ಕೆ ಹೋದರೆ, ಸೊ ಕೋರ್ಟ್ ಈಸ್ ಹ್ಯಾವಿಂಗ್ ಎನಾರ್ಮಸ್ ಪವರ್ ಟು ಪುಟ್ ಕ್ವಶನ್ಸ್ ಟು ದಿ ವಿಟ್ನೆಸ್. ಓಕೆ, ಅಂಡರ್ ಸೆಕ್ಷನ್ 165 ಆ ವಿಟ್ನೆಸ್ಗೆ ಯಾವ ಕ್ವಶನ್ಸ್ಗಳನ್ನು ಬೇಕಾದರೂ ಕೇಳ್ಬೋದು, ರೆಲೆವೆಂಟ್ ಆರ್ ಇರ್ರೆಲೆವೆಂಟ್, ಬಟ್ ವೈಲ್ ಗಿವಿಂಗ್ ಜಜ್ಮೆಂಟ್ ಇಟ್ ಹ್ಯಾಸ್ ಟು ಕನ್ಸಿಡರ್ ಓನ್ಲಿ ರೆಲೆವೆಂಟ್ ಫ್ಯಾಕ್ಟ್ಸ್, ದ್ಯಾಟ್ ಇಸ್ ದ ಥಿಂಗ್. ಆ್ಯಂಡ್ ಆ ಕೋರ್ಟ್ ಯಾವ ಕ್ವಶನ್ಗಳನ್ನು ಕೇಳಿ ಆ ಪಾರ್ಟಿ ಏನು ಉತ್ತರ ಕೊಟ್ಟಿರ್ತಾರೆ ಅದು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೂ ಸಹ ಈ ಅದರ್ ಅಡ್ವೊಕೇಟ್ಸ್ ಏನಿರ್ತಾರೆ they have to ask the permission of the court, otherwise they cannot cross examine. Okay, so this is a very important section which speaks regarding the power of the court to put any questions to any witness. Next one, 29th, the distinction, the distinctive feature of riot and unlawful assembly are an activity which is accompanied by a use of force and violence, B. causing alarm, C. violence on a common purpose and D. all of the above. Riot andre enu ದೊಂಬಿ. Riot is one of the form of unlawful assembly. Okay, unlawful assembly ಅಂದರೆ 5 ಅಥವಾ 5ಕ್ಕಿಂತ ಜಾಸ್ತಿ ಜನ ಸೇರಿಕೊಂಡು ಒಂದು ಅನ್ಲಾಫುಲ್ ಚಟುವಟಿಕೆ ಮಾಡ್ಕೊಳ್ಬೇಕು ಅಂತ, ಅಂದರೆ ಈಗ ಗಲಾಟೆ ಮಾಡಬೇಕು ಅಥವಾ ಏನು ಮಾಡಬೇಕಂತ ಹೇಳಿ ಸೇರ್ಕೊಂಡಿರ್ತಾರಲ್ಲ, ಸೊ ದ್ಯಾಟ್ಸ್ ಅನ್ಲಾಫುಲ್ ಅಸೆಂಬ್ಲಿ. ಅಂಥ ಅನ್ಲಾಫುಲ್ ಅಸೆಂಬ್ಲಿ ವೈಲೆನ್ಸ್ ಮತ್ತು ಫೋರ್ಸ್, ಕ್ರಿಮಿನಲ್ ಫೋರ್ಸ್ ಅದನ್ನು ಉಪಯೋಗಿಸಿದ್ರೆ ದ್ಯಾಟ್ ಬಿಕಮ್ಸ್ ಅ ರಯಟ್. ಸೊ ಇಟ್ಸ್ ಅ ಹೈಯರ್ ಅಗ್ರಿವೇಟೆಡ್ ಫಾರ್ಮ್ ಆಫ್ ಅನ್ಲಾಫುಲ್ ಅಸೆಂಬ್ಲಿ, ಯಾವುದು ರಯಟ್ ಅಥವಾ ದೊಂಬಿ ಅಂತ ಏನು ಹೇಳ್ತಾರೆ. ಸೊ ದಿಸ್ ಈಸ್ ಯೂಸ್ ಆಫ್ ಫೋರ್ಸ್ ಆ್ಯಂಡ್ ವೈಲೆನ್ಸ್. ಓಕೆ, ಯು ಕ್ಯಾನ್ ರೆಫರ್ ಸೆಕ್ಷನ್ 146 ಆಫ್ IPC.
ಸೊ ದ್ಯಾಟ್ ಇಸ್ ದ ವೆರಿ ಡಿಸ್ಟಿಂಗ್. ಅದೇ ಅನ್ಲಾಫುಲ್ ಅಸೆಂಬ್ಲಿ ಜಸ್ಟ್ ಮೆಂಬರ್ ಆಗಿದ್ರೆ ಸಾಕು, ಆದರೆ ಅನ್ಲಾಫುಲ್ ಅಸೆಂಬ್ಲಿ ಯಾವಾಗ ರೈಟ್ ಆಗುತ್ತೆ, ಈ ಮೆಂಬರ್ಸ್ ಆಗಿರೋರು, ಅದರಲ್ಲಿ ಇರೋರು ವ್ಯಕ್ತಿಗಳು ಒಟ್ಟಿಗೆ ಸೇರಿಕೊಂಡು ಒಂದು ಮಾರ್ಚ್ ಪಾಸ್ಟ್ ಮಾಡ್ತಾರೆ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು. ಸೊ ಕೇವಲ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಳ್ಳದೆ ಹೊಡಿತಾರೆ, ಅಂಥದ್ದೆಲ್ಲ ಏನಾಗುತ್ತೆ, ಇಟ್ಸ್ ಅ ಯೂಸ್ ಆಫ್ ಫೋರ್ಸ್ ಆ್ಯಂಡ್ ವೈಲೆನ್ಸ್ ವಿಚ್ ಈಸ್ ಕನ್ವರ್ಟೆಡ್ ಟು ದ ಆಫೆನ್ಸ್ ಆಫ್ ರಯಟ್. Next one, question 30. Under section 102 of Code of Civil Procedure, no second appeal shall lie from any decree when the subject matter of the original suit is for recovery of money, A, not exceeding 25,000 rupees, B, not exceeding 50,000 rupees, C, not exceeding 1 lakh rupees, and D, not exceeding 5 lakh rupees. ಸೆಕೆಂಡ್ ಅಪೀಲ್ಗೆ ನಮಗೆ ಇರುವಂಥದ್ದು ಸೆಕ್ಷನ್ನು 100. ಆದರೆ ಅದ್ರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಸ್ಗಳು it supports like where second appeal can be filed and where second appeal cannot be filed. ಸೊ ಟ್ರಯಲ್ ಕೋರ್ಟ್ ಒಂದು ಡಿಕ್ರಿ ಮಾಡಿರುತ್ತೆ, ಅದ್ರ ಮೇಲೆ ಒಂದು ಅಪೀಲ್ ಕೋರ್ಟ್ ಫಸ್ಟ್ ಅಪೀಲ್ ಹೋಗ್ತಾರೆ. ಈ ಫಸ್ಟ್ ಅಪೀಲಲ್ಲೂ ಕೂಡ ಅವರಿಗೆ ಸಮಾಧಾನ ಆಗದೆ ಸೆಕೆಂಡ್ ಅಪೀಲ್ಗೆ ಹೋಗ್ತಾರೆ. ಸೊ ವೇರ್ ದ ಸೆಕೆಂಡ್ ಅಪೀಲ್ ಲೈ, ಇಟ್ ಲೈಸ್ ಇನ್ ದಿ ಹೈಕೋರ್ಟ್, ಬಟ್ ಓನ್ಲಿ ಕ್ವಶನ್ಸ್, ಸಬ್ಸ್ಟ್ಯಾನ್ಟಿವ್ ಕ್ವಶನ್ಸ್ ಆಫ್ ಲಾ ಇರುವಂತಹ ಕೇಸ್ಗಳನ್ನು ಮಾತ್ರ ಹೈಕೋರ್ಟ್ ಪರಿಗಣಿಸುತ್ತೆ. ಅದ್ರ ಜೊತೆಗೆ ಇಟ್ ಶಾಲ್ ನಾಟ್ ಎಂಟರ್ಟೈನ್ ಎನಿ ಸೂಟ್ ಫಾರ್ ರಿಕವರಿ ಆಫ್ ಮನಿ. ಮನಿ ಸೂಟ್ ಏನಿರುತ್ತೆ ವಿಚ್ ದ ವ್ಯಾಲ್ಯೂ ಏನು 25,000. ಸೊ ಅಂದರೆ ಸಣ್ಣ ಆ ಒಂದು ಇಷ್ಟು ಬಂದಿರುವಂಥ ಒಂದು ಏನು ಟ್ರಯಲ್ ಕೋರ್ಟಿಂದ ಬಂದಿರುವಂಥ ಸ್ಟೇಜಸ್ ಕನ್ಸಿಡರ್ ಮಾಡಿದರೆ 25,000 rupees ಈಸ್ ಅ ಕೈಂಡ್ ಆಫ್ ಅ ವೆರಿ ಸ್ಮಾಲ್ ಕೇಸ್, ರೈಟ್. ಸೊ ಅದಕ್ಕೋಸ್ಕರ 25,000ಕ್ಕಿಂತ ಕಮ್ಮಿ ಇರುವಂತಹ ಕೇಸ್ಗಳನ್ನೆಲ್ಲ ಸೆಕೆಂಡ್ ಅಪೀಲ್ಗೆ ಅಲೋ ಮಾಡೋದಿಲ್ಲ ಅಂತ ಸೆಕ್ಷನ್ 102 ಹೇಳುತ್ತೆ. Okay. Next, 31st question. Which of the following section of the Specific Relief Act 1963 mandates that specific relief can be granted only for the purpose of enforcing individual civil rights and not for the mere purpose of enforcing a penal law? A, section 3, B, section 4, C, section 5, and D, section 6. Specific relief ಅಂದ್ರೆ ಏನು? ಒಬ್ಬ ಈ ಜಾಗನ ಮಾರಾಟ ಮಾಡಿಕೊಡ್ತಾನೆ ಅಂದರೆ ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಸ್ವಲ್ಪ ದಿನದ ನಂತರ ನಾನು ಈ ಜಾಗ ಮಾರಾಟ ಮಾಡ್ಕೊಡೋದಿಲ್ಲ, ಅದ್ರ ಬದಲು ದುಡ್ಡು ಕೊಡ್ತೇನೆ, ವಾಪಸ್ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ರು ಸಹ ಇನ್ನೊಬ್ಬ ಏನು ಹೇಳ್ತಾನೆ, ನನಗೆ ಈ ಜಾಗನೇ ಬೇಕು ಅಂತ ಏನು ಆ ರಿಲೀಫ್ ಸ್ಪೆಸಿಫಿಕ್ ಆಗಿ ಅದೇ ಬೇಕು ಅಂತ ಏನು ಕೇಳ್ತಾರೆ, ದ್ಯಾಟ್ ಈಸ್ ನೋನ್ ಎ ಸ್ಪೆಸಿಫಿಕ್ ರಿಲೀಫ್. ಸೊ ಇದೆಲ್ಲ ಯಾವ ಕಾರಣಕ್ಕೆ ಎನ್ಫೋರ್ಸ್ ಮಾಡ್ಬೋದು? ಓನ್ಲಿ ಫಾರ್ ಎನ್ಫೋರ್ಸಿಂಗ್ ಇಂಡಿವಿಜುವಲ್ ಸಿವಿಲ್ ರೈಟ್ಸ್, ಆಯಿತಾ. ಅದನ್ನು ಪೀನಲ್ ಪರ್ಪಸ್ಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ರಿಮಿನಲ್ ಕೋರ್ಸಿಗೆ, ಇದು ಪೀನಲ್ ಲಾಗೆ ಅಥವಾ ಕ್ರಿಮಿನಲ್ ಕೇಸಸ್ಗೆ ಅದಕ್ಕೆಲ್ಲ ಈ ಸ್ಪೆಸಿಫಿಕ್ ರಿಲೀಫನ್ನು ಅಥವಾ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತ ಎಲ್ಲಿ ಹೇಳಿದ್ದಾರೆ? ಸೆಕ್ಷನ್ 4 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆಫ್ 1963 ಇದರಲ್ಲಿ ಹೇಳಿದ್ದಾರೆ. ಎಸ್ ಸಂಜು, ಕರೆಕ್ಟ್. 31st B is the correct answer. Next, as per section 97 of IPC, which one of the following is the correct group of offences against which right of private defense relating to property can be exercised? A, theft, extortion, robbery, mischief, or which is an attempt to commit theft, extortion, robbery, mischief. B, theft, extortion, mischief, criminal trespass, or which is an attempt to commit theft, extortion, mischief, criminal trespass. C, robbery, mischief, criminal trespass, extortion, or which is an attempt to commit robbery, mischief, criminal trespass, extortion. D, theft, robbery, mischief, or criminal trespass, or which is an attempt to commit theft, robbery, mischief, or criminal trespass. ಸೊ ಇದ್ರಲ್ಲಿ ನಾವೇನು ಒಂದು ಸಣ್ಣ ಈ ಒಫೆನ್ಸಸ್ಗಳು ಚೇಂಜ್ ಆಗಿವೆ, ಓಕೆ. ಆದರೆ ಯಾವುದಕ್ಕೆ ಕೇಳಿರುವಂಥ ಕ್ವಶನ್ ಇದು? ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತ ಒಂದು ರೈಟ್ ಅವೈಲೇಬಲ್ ಇದೆ. ಒಬ್ಬ ಮರ್ಡರಿಗೂ ಸಹ ಅವನು ಯಾಕೆ ಮರ್ಡರ್ ಮಾಡಿರ್ತಾನೆ, ಅವನು ತನ್ನ ರಕ್ಷಣೆಗೋಸ್ಕರ ಯಾರು ಏನಾದರೂ ಮರ್ಡರ್ ಮಾಡಿದಿದ್ರೆ ಆವಾಗ ಇಟ್ ಕ್ಯಾನ್ ಬಿ ಕ್ಲೇಮ್ಡ್ ಆಸ್ ಎ ಡಿಫೆನ್ಸ್. ಅದು ಒಂದು ನಮಗೆ ಒಂದು ರೂಲ್ ಇದೆ, ಓಕೆ. ಸೊ ಸೆಕ್ಷನ್ 97 ಹೇಳ್ತಾರೆ, ಹಾಗೆ 99 ಕೂಡ ಇದೆ. ಅದು ಲಿಮಿಟೇಷನ್ಸ್, ಎಷ್ಟರ ಮಟ್ಟಿಗೆ ನಾವು ಫೋರ್ಸ್ ಉಪಯೋಗಿಸ್ಬೋದು ನಮ್ಮ ಡಿಫೆನ್ಸ್ಗೋಸ್ಕರ. ಒಬ್ಬ ನಮಗೆ ಬೈದ ಅಂತ ಅದು ನಮ್ಮ ಪ್ರತಿರಕ್ಷಣೆ ಅಂತ ನಾವು ಅವರಿಗೆ ಹೊಡಿಬೋದಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾರೋ ಒಬ್ಬ ನಮ್ಮನ್ನು ಸಾಯಿಸಲಿಕ್ಕೆ ಬಂದಾಗ ನಾವು ಅದಕ್ಕೆ ವಿರುದ್ಧವಾಗಿ ಅವನನ್ನು ಸಾಯಿಸಿದ್ರೆ ಅದು ಈಕ್ವಲ್ ಡಿಫೆನ್ಸ್. ಆದರೆ ಅದಕ್ಕೋಸ್ಕರ ಲಿಮಿಟೇಷನ್ಸ್ ಹೇಳಿದ್ದಾರೆ. ಸೊ ಅದರಲ್ಲೂ ಕೂಡ ಪರ್ಸನ್, ಈಗ ಏನಾಗುತ್ತೆ, ಒಂದು ಅಫೆಕ್ಟಿಂಗ್ ಹ್ಯೂಮನ್ ಬಾಡಿ ಅಫೆನ್ಸಸ್ ಕಮಿಟ್ ಆಗ್ತಾ ಇರುತ್ತೆ. ಒಬ್ಬ ವ್ಯಕ್ತಿಯ ಮೇಲೆ ಒಬ್ಬನಿಗೆ ಹರ್ಟ್ ಮಾಡ್ತಾರೆ, ಒಬ್ಬಳಿಗೆ ಆ್ಯಸಿಡ್ ಹಾಕಲಿಕ್ಕೆ ಬರ್ತಾರೆ, ಅಥವಾ ಕಿಡ್ನಾಪ್ ಮಾಡ್ತಾರೆ, ಅಥವಾ ಕಲ್ಪಬಲ್ ಹೋಮಿಸೈಡ್,
ಸೊ ಬೇರೆ ಬೇರೆ ರೀತಿಯ ಒಫೆನ್ಸಸ್ಗಳು, ಒಫೆನ್ಸಸ್ ಅಫೆಕ್ಟಿಂಗ್ ಹ್ಯೂಮನ್ ಬಾಡಿ ಅಂತ ಇರುತ್ತೆ, ಹಾಗೆ ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಇರುತ್ತೆ. ಸೊ ಪ್ರಾಪರ್ಟಿ ವಿರುದ್ಧ ಏನೇನು ಒಫೆನ್ಸ್ ಆಗುತ್ತೆ, ಪ್ರಾಪರ್ಟಿನ ಕಳ್ತನ ಮಾಡ್ಬೋದು, ಯಾವುದೋ ಒಂದು ಮೊಬೈಲ್ ಪ್ರಾಪರ್ಟಿನ ಮಿಸ್ಅಪ್ರೋಪ್ರಿಯೇಷನ್ ಮಾಡ್ಬೋದು, ಅಥವಾ ಕ್ರಿಮಿನಲ್ ಟ್ರೆಸ್ಪಾಸ್ ಮಾಡಿ ಅದನ್ನು ಬೆಂಕಿ ಹಚ್ಬೋದು. ಈ ಥರ ನಾವು ಬಹಳಷ್ಟು ಒಂದು ಪ್ರಾಪರ್ಟಿ ವಿರುದ್ಧ ಇರುವಂಥ ಒಫೆನ್ಸ್ಗಳನ್ನು ನಾವು IPCಯಲ್ಲಿ ನೋಡ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಇಸ್ ಅವೈಲೇಬಲ್ ಟು ಸಚ್ ಪರ್ಸನ್ಸ್. ಓಕೆ, ನನ್ನ ಅಥವಾ ಬೇರೆಯವರ ಅವರಿಗೆ ಹಾನಿಯಾಗುವಂಥ ವ್ಯಕ್ತಿಗತವಾಗಿ ಅಂದರೆ ಹ್ಯೂಮನ್ ಬಾಡಿಗೆ ಅಫೆಕ್ಟ್ ಆಗುವಂಥ ಏನಾದರೂ ಒಫೆನ್ಸ್ ಆಗ್ತಾ ಇದ್ದರೆ ಅದನ್ನು ತಡಿಲಿಕ್ಕೆ ಐ ಕ್ಯಾನ್ ಯೂಸ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್. ಹಾಗೆ ಪ್ರಾಪರ್ಟಿ ವಿರುದ್ಧ ಆಗುವಂಥ ಒಫೆನ್ಸಸ್ಗಳಿದ್ರೂ ಸಹ ಅದನ್ನು ನಾನು ನನ್ನ ಪ್ರಾಪರ್ಟಿ ಇರಲಿ ಬೇರೆಯವ್ರ ಪ್ರಾಪರ್ಟಿ ಇರಲಿ ಸೊ ಅದಕ್ಕೆ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸನ್ನು ನಾನು ಉಪಯೋಗಿಸ್ಬೋದು. ಆದರೆ ಯಾವ ಥರ ಒಫೆನ್ಸ್ಗಳು, ಸೊ ಇಲ್ಲಿ ಆಲ್ ಟೈಪ್ಸ್ ಆಫ್ ಹ್ಯೂಮನ್ ಬಾಡಿ ರಿಲೇಟಿಂಗ್ ಟು ಹ್ಯೂಮನ್ ಬಾಡಿ ಅದು ಬರುತ್ತೆ. ಆದರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ಕೆಲವು ಪ್ರಾಪರ್ಟಿಗಳನ್ನು ಹೇಳಿದ್ದಾರೆ. ಅದು ಯಾವುದು 4 ಇದು ಒಫೆನ್ಸಸ್ಗಳು ಹೇಳಿದ್ದಾರೆ. ಒಂದು ಥೆಫ್ಟ್, ಇನ್ನೊಂದು ರಾಬರಿ, ಇನ್ನೊಂದು ಮಿಸ್ಚಿಫ್, ಇನ್ನೊಂದು ಕ್ರಿಮಿನಲ್ ಟ್ರೆಸ್ಪಾಸ್. ಓಕೆ, ಸೊ ಈ 4 ಯಾವುದು ಒಫೆನ್ಸಸ್ಗಳಿವೆ ಅಥವಾ ಒಫೆನ್ಸ್ ಮಾಡಲಿಕ್ಕೆ ಅಟೆಂಪ್ಟ್ ಮಾಡಿದ್ರು ಸಹ, ಸೊ ದಿಸ್ ಅಟೆಂಪ್ಟ್ ಟು ಕಮಿಟ್ ಥೆಫ್ಟ್, ರಾಬರಿ, ಇದಕ್ಕೆ ನಮಗೆ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಇಸ್ ಅವೈಲೇಬಲ್. ಬಟ್ ದಿಸ್ ಹ್ಯಾಸ್ ಟು ಬಿ ರೆಡ್ ಅಲಾಂಗ್ ವಿತ್ ಸೆಕ್ಷನ್ 99 ವಿಚ್ ಸ್ಪೀಕ್ಸ್ ರಿಗಾರ್ಡಿಂಗ್ ಲಿಮಿಟೇಷನ್ಸ್. ಅಂದರೆ ಎಷ್ಟರ ಮಟ್ಟಿಗೆ ಎಲ್ಲ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಇದೆ ಅಂತ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂಥ ಒಂದು ಸೆಕ್ಷನ್ ಅದು. ನೆಕ್ಸ್ಟ್ 33 question. As per section 2E of Indian Contract Act of 1872, every promise and every set of promises forming the consideration for each other. A is a reciprocal promise, B is a contract, C is an agreement, D none of the above. ಸೊ ಒಬ್ಬ ನಿನಗೆ ನನ್ನ ಕಾರ್ ಮಾರಾಟ ಮಾಡ್ತಾನೆ ಹೇಳ್ತಾನೆ. ಸೊ ಇನ್ನೊಬ್ಬ ಏನು ಹೇಳ್ತಾನೆ, ಆ ಪ್ರತಿಫಲವಾಗಿ ನಿನಗೆ 10 ಲಕ್ಷ ಕೊಡ್ತೇನೆ ಅಂತ ಹೇಳ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕಾರ್ ಮಾರಾಟ ಮಾಡ್ತಾನೆ ಹೇಳುವಂಥದ್ದು ಒಂದು ಪ್ರಾಮಿಸ್ಸು, ಹಾಗೆ 10 ಲಕ್ಷ ಕೊಡ್ತಾನೆ ಹೇಳುವಂಥದ್ದು ಒಂದು ಪ್ರಾಮಿಸ್. ಸೊ ಬೋತ್ ಆರ್ ಪ್ರಾಮಿಸಸ್, ದೇ ಆರ್ ಫಾರ್ಮಿಂಗ್ ಅ ಕನ್ಸಿಡರೇಷನ್ ಫಾರ್ ಈಚ್ ಅದರ್. ಒಬ್ಬನಿಗೆ ಕಾರು ಪ್ರತಿಫಲ ಆದರೆ ಇನ್ನೊಬ್ಬನಿಗೆ ದುಡ್ಡು ಪ್ರತಿಫಲ ಆಗುತ್ತೆ. ಸೊ ಅದೆರಡು ಏನಾಗುತ್ತೆ, ದ್ಯಾಟ್ ಬಿಕಮ್ಸ್ ಆನ್ ಅಗ್ರಿಮೆಂಟ್. ಸೆಕ್ಷನ್ 2E. ನೆಕ್ಸ್ಟ್ ಒನ್, question number 34. Test identification parade is relevant under dash section of the Indian Evidence Act 1872. So test identification parade ಅಂದ್ರೆ ಏನು, ಒಬ್ಬರು ಅಥಾರಿಟಿ ಮುಂದೆ, ಒಂದು ಅಥಾರೈಸ್ಡ್ ಪರ್ಸನ್ ಮುಂದೆ ಅಕ್ಯೂಸ್ಡ್ಗಳು ಇನ್ವೆಸ್ಟಿಗೇಷನಲ್ಲಿ ಆಗುವಂಥದ್ದು ಇದು, ಅವರನ್ನು ಹಾಜರು ಮಾಡ್ತಾರೆ. ಸೊ ಒಬ್ಬರನ್ನ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ಅಂತ ಮಾಡ್ತಾರೆ. ಸೊ ಇದು ಯಾವುದರಲ್ಲಿ ಬರುತ್ತೆ ಅಂದರೆ, ಸೊ ಕ್ಯಾನ್ ದಿಸ್ ಬಿ ಯೂಸ್ಡ್, ಒಬ್ಬ ಟೆಸ್ಟ್ ಐಡೆಂಟಿಫಿಕೇಶನ್ ಇವನೇ ಕೊಲೆ ಮಾಡಿದ್ದನ್ನು ನಾನು ನೋಡಿದೆ ಅಂತ ಅವನ್ನ ಐಡೆಂಟಿಫೈ ಮಾಡ್ತಾರೆ, ತುಂಬ ಜನ ವ್ಯಕ್ತಿಗಳ ಮಧ್ಯೆ ಇವನನ್ನೇ ಗುರುತಿಸಿ. ಆವಾಗ ಏನಾಗುತ್ತೆ, ಅವನು ಹೇಳಿರುವಂಥ ಹೇಳಿಕೆಯನ್ನು ಎವಿಡೆನ್ಸ್ ಆಗಿ ತೊಗೊಳ್ಬೋದಾ ಕೋರ್ಟು, ಯಾಕೆಂದರೆ ಯಾರನ್ನು ಬೇಕಾದರೂ ನಾನು ಇವನು ಕೊಲೆ ಮಾಡಿದ್ದಾನೆ ನೋಡಿದ್ದಾನೆ ಅಂತ ಗುರುತಿಸ್ಬೋದು. ಸೊ ದಿಸ್ ಇಸ್ ಅ ಸಬ್ಸ್ಟ್ಯಾಂಟಿವ್ ಪೀಸ್ ಆಫ್ ಎವಿಡೆನ್ಸ್ ಅಲ್ಲ, ಇಟ್ ಈಸ್ ಅ ಕೊರೊಬರೇಟಿವ್ ಎವಿಡೆನ್ಸ್. ಬೇರೆ ಯಾವುದೋ ಒಂದು ಮುಖ್ಯವಾದ ಎವಿಡೆನ್ಸ್ಗೆ ದಿಸ್ ಸಪೋರ್ಟ್ಸ್, ಇವನು ಕೂಡ ಇವನನ್ನು ಐಡೆಂಟಿಫೈ ಮಾಡಿದ್ದ, ಇನ್ನೂ ಒಬ್ಬರು ಇವನನ್ನು ಐಡೆಂಟಿಫೈ ಮಾಡಿದ್ರು ಅಂತ ಹೇಳುವಂಥದ್ದು. ಸೊ ರೆಲೆವೆಂಟ್ ಫ್ಯಾಕ್ಟ್ಸ್ ನಾವು ನೋಡಿದ್ದೇವೆ. ಸೊ ಅದರಲ್ಲಿ ಸೆಕ್ಷನ್ 9 ಏನು ಹೇಳುತ್ತೆ, ಯಾವ್ಯಾವ ಫ್ಯಾಕ್ಟ್ಸ್ ಒಂದನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಈಗ DNA ಟೆಸ್ಟ್ ಏನು ಮಾಡುತ್ತೆ, ಇಟ್ ಎಸ್ಟಾಬ್ಲಿಷಸ್ ಪರ್ಟಿಕ್ಯುಲರ್ ಐಡೆಂಟಿಟಿ. ಈ ವ್ಯಕ್ತಿ ಅಥವಾ ಮರ್ಡರ್ ಆಗಿರುವಂಥ ಜಾಗದಲ್ಲಿ ರಕ್ತ ಬಿದ್ದಿದ್ರೆ ಈ ರಕ್ತ ಇವರ ರಕ್ತ ಅಂತ ಹೇಳುವಂಥದ್ದು, ಅಥವಾ ಈ ವ್ಯಕ್ತಿ ಇವರ ಮಗ, ಇವರ ತಾಯಿ, ತಂದೆ ಅಂತ ಏನು ಐಡೆಂಟಿಫಿಕೇಶನ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಬೇರೆ ಯಾವುದೇ ರೀತಿ ಐಡೆಂಟಿಫೈ ಮಾಡುವಂತಹ ಫ್ಯಾಕ್ಟ್ಗಳು ಯಾವುದಿರಲಿ, ಅಥವಾ ಯಾವ್ದಾದ್ರು ತುಂಬ ಒಂದು ಕ್ಯಾಟಗರಿ ಕೊಟ್ಟಿದ್ದಾರೆ ಸೆಕ್ಷನ್ 9ನಲ್ಲಿ. ಓಕೆ, ಸೊ ಟು ಇಂಟ್ರೊಡ್ಯೂಸ್, ಟು ಎಕ್ಸ್ಪ್ಲೇನ್ ಎನಿ ಫ್ಯಾಕ್ಟ್, ಸೊ ಆ ಥರ ಎಲ್ಲ ಫ್ಯಾಕ್ಟ್ಗಳು ಕೂಡ ಇಟ್ ಬಿಕಮ್ಸ್ ಅ ರೆಲೆವೆಂಟ್ ಫ್ಯಾಕ್ಟ್. ಸೊ ಒನ್ ಆಫ್ ಸಚ್ ಫ್ಯಾಕ್ಟ್ regarding which establishes identity is known as the test identification parade, which is relevant under section 9. Okay, yes Sanju, correct. 34D is the correct answer. Question number 35. Section 34 of Specific Relief Act 1963 sanctions every type of declaration reliefs be only a declaration of a legal character or of a right to property. See both A and B, and D neither A nor B. ಸೊ ನಾವಿಲ್ಲಿ ನಾವು ಸೆಕ್ಷನ್ಗಳನ್ನು ಎಷ್ಟು ಓದ್ತಾ ಹೋದಾಗೆ
ಪ್ರತಿಯೊಂದು ಶಬ್ದಕ್ಕೂ ಅದಕ್ಕೆ ಅದರದ್ದೇ ಆದ ಅರ್ಥ ಇರುತ್ತೆ. ಸೊ ನಾವು ನೋಡುವಾಗೆ ಡಿಕ್ಲರೇಷನ್ ಅಂದರೆ ಇಂಥವರ ಹೆಸರು ABC ಅಂತ ಇದ್ದರೆ, ಓಕೆ, ಕೆಲವೊಂದ್ಸಲ ಅವ್ರದ್ದು ಬರ್ತ್ ಸರ್ಟಿಫಿಕೇಟಲ್ಲಿ ಚೇಂಜ್ ಇರುತ್ತೆ, AB ಅಂತ ಮಾತ್ರ ಇರುತ್ತೆ. ಸೊ C ಅನ್ನೋದು ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ಕೋರ್ಟಿಗೆ ಹೋಗಿ ಡಿಕ್ಲರೇಷನ್ ತೊಗೊಳ್ಬೇಕು. ಸೊ ಈ ಥರ ಒಂದು ಒನ್ ಆಫ್ ದ ಎಕ್ಸಾಂಪಲ್ ಇಸ್ ಡಿಕ್ಲರೇಷನ್ ಅಲ್ವಾ. ಸೊ ಹೇಗೆ ಒಟ್ಟಿಗೆ ಯಾವುದೇ ಕಾರಣಕ್ಕೆ ಎಲ್ಲ ಥರ ಡಿಕ್ಲರೇಷನ್ ಕೇಳ್ಬೋದಾ? ಇಲ್ಲ. ಸೊ ಅದಕ್ಕೇನಿರಬೇಕು, ದೇರ್ ಮಸ್ಟ್ ಬಿ ಅ ಲೀಗಲ್ ಕ್ಯಾರೆಕ್ಟರ್. ಅಂದರೆ ನನಗೆ ಈ ಹೆಸರಿಂದನೇ ಕರೆದ್ರು, ನನ್ನ ಬರ್ತ್ ಸರ್ಟಿಫಿಕೇಟಲ್ಲಿ ತಪ್ಪಾಗಿದೆ, ಈ ಥರ ಹೆಸರು ಕೊಟ್ಟಿದ್ರು, ಅಥವಾ ಒಂದು ಲೀಗಲ್ ಕ್ಯಾರೆಕ್ಟರ್ ಅಥವಾ ರೈಟ್ ಟು ಪ್ರಾಪರ್ಟಿ. ಸೊ ಅಂಥದಕ್ಕೆ ಮಾತ್ರ ಡಿಕ್ಲರೇಷನ್ ಕೇಳ್ಬೋದು ಹೊರತು ಎಲ್ಲದಕ್ಕೂ ಡಿಕ್ಲರೇಷನ್ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಸೆಕ್ಷನ್ 34 ರಿಲೇಟ್ಸ್ ಟು ಸಚ್ ಕೈಂಡ್ ಆಫ್ ಎಕ್ಸಾಂಪಲ್ಸ್. ಓಕೆ, ಸೊ ಓನ್ಲಿ ಅ ಡಿಕ್ಲರೇಷನ್. ಸೊ ಅದರಲ್ಲಿ ಇದು ಕೊಟ್ಟಿದ್ದಾರೆ ಡಿಫ್ರೆಂಟ್ ಎಸೆನ್ಷಿಯಲ್ಸ್, ಅದನ್ನು ಓದ್ಕೊಳ್ಳಿ. ಅ ವೆರಿ ಪ್ರಾಬಬಲ್ ಕ್ವಶನ್ ರಿಗಾರ್ಡಿಂಗ್ ಡಿಕ್ಲರೇಷನ್. Next, 36th question. The Indian Constitution was adopted by the Constitution Assembly on A. 25th August 1949, B. 26th January 1950, C. 15th August 1947, and D. 26th November 1949. ಸೊ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಆಗಿರೋ ದಿನನೇ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕರೀತಾರೆ. ಸೊ ಯಾವ ದಿನ ಅದು? ಸೊ ಲೀಗಲ್ ಜಿ ಕೆ ಎಲ್ಲ ಯಾರ್ಯಾರು ಕೇಳ್ತಾ ಇರ್ತೀರಿ ಏನು ಓದಬೇಕು ಅಂತ. ಸೊ ಕಾನ್ಸ್ಟಿಟ್ಯೂಷನ್ಗೆ ಆದಷ್ಟು ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್, ಈಗ ಉದಾಹರಣೆಗೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಡೀತಾ ಇದೆ, ಅಥವಾ ಈ ಒಂದು ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಯಾವುದು, ಆ ಥರ ಎಲ್ಲ ಓದ್ಕೊಳ್ತಾ ಹೋಗಬೇಕಾಗತ್ತೆ. ಓಕೆ, ಸೊ ಯಾರಿಗೆ ಪವರ್ ಇದೆ, ಯಾರು ಅಪಾಯಿಂಟ್ ಮಾಡ್ಬೋದು. ಸೊ ಇದರಲ್ಲಿ ಯಾವುದು 26/11/1949, ನವೆಂಬರ್ 26th. ಸೊ ದಿಸ್ ಇಸ್ ನೋನ್ ಆಸ್ ದಿ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕರೀತಾರೆ. ನೆಕ್ಸ್ಟ್ 37 ಕ್ವಶನ್. ಆಸ್ ಪರ್ ಸೆಕ್ಷನ್ 321 of CRPC, the withdrawal from the prosecution by the public prosecutor in a case where a charge is required to be framed before a charge has been framed shall have the effect of dash of the accused: A. acquittal, B. discharge, C. release, D. composition with. ಸೆಕ್ಷನ್ 320 ಕಂಪೌಂಡಿಂಗ್ ಆಫ್ ಅಫೆನ್ಸ್ ಹೇಳುತ್ತೆ. ಸೆಕ್ಷನ್ 321 ಆ ಪ್ರಾಸಿಕ್ಯೂಷನ್ ಅವರು ಕೇಸನ್ನು ವಿಡ್ರಾ ಮಾಡ್ತಾರೆ. ಏನು ಕೇಸ್ ಇರುತ್ತೆ ಅಕ್ಯೂಸ್ಡ್ ಮೇಲೆ ಅದನ್ನು ವಿಡ್ರಾ ಮಾಡುವಂಥದ್ದು. ಸೊ ಅದ್ರದ್ದು ಎಫೆಕ್ಟ್ ಏನು ಅಂತ, ಯಾಕೆಂದರೆ ಚಾರ್ಜ್ ಫ್ರೇಮಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಿನ್ನ ಮೇಲೆ ಈ ಥರ ಆರೋಪಗಳಿವೆ ಅಂತ ಹೇಳುವಂಥದ್ದು. ಸೊ ಆ ಚಾರ್ಜ್ ಫ್ರೇಮಿಗಿಂತ ಮೊದಲೇ ಇವರು ಪ್ರಾಸಿಕ್ಯೂಷನ್ ಅವರು ವಿಡ್ರಾ ಮಾಡಿದರೆ ವಾಟ್ ಇಸ್ ದ ಎಫೆಕ್ಟ್? ಚಾರ್ಜ್ ಫ್ರೇಮ್ ಆದ ನಂತರ ಅವರನ್ನು ವಿಡ್ರಾ ಮಾಡಿದರೆ, ಕೇಸನ್ನು ವಿಡ್ರಾ ಮಾಡಿದರೆ ವಾಟ್ ಇಸ್ ದ ಎಫೆಕ್ಟ್? ಸೊ ಬಿಫೋರ್ ಚಾರ್ಜ್ ಆದರೆ ಇಟ್ ಅಮೌಂಟ್ಸ್ ಟು ಡಿಸ್ಚಾರ್ಜ್, ಅಂದರೆ ಏನು ಬೇಸಿಸೇ ಇಲ್ಲ ಆ ಕೇಸಲ್ಲಿ, ದೇ ಹ್ಯಾವ್ ಬಿನ್ ಡಿಸ್ಚಾರ್ಜ್. ಚಾರ್ಜ್ ಫ್ರೇಮ್ ಆದ ನಂತರ ಅವರನ್ನು ರಿಲೀಸ್ ಮಾಡಿದರೆ ದ್ಯಾಟ್ ಈಸ್ ಅನ್ ಅಕ್ವಿಟಲ್. ಓಕೆ, ಸೊ ಹಿಯರ್ ಏನಾಗುತ್ತೆ, ಬಿಫೋರ್ ಅ ಚಾರ್ಜ್ ಅಂತ ಏನಿದೆ, ಸೊ ಇಟ್ ಈಸ್ ಅ ಡಿಸ್ಚಾರ್ಜ್. ಸೊ ಪ್ಲೀಸ್ ನೋ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡಿಂಗ್ ಆಫ್ ಅಫೆನ್ಸಸ್ ಆ್ಯಂಡ್ ವಿಡ್ರಾವಲ್ ಫ್ರಮ್ ದಿ ಪ್ರಾಸಿಕ್ಯೂಷನ್. ಮೇನ್ಸ್ ಕ್ವಶನ್ಗೆ ಇಂಪಾರ್ಟೆಂಟ್. So which of the following issues in the judgment of D.K. Basu versus State of West Bengal deal with? A. Safeguards against sexual exploitation, B. Safeguards for children, C. Safeguards for unorganized workers, D. Safeguards for arrested persons. So D.K. Basu versus State of West Bengal ಹೇಳುವಂಥದ್ದು ವೆರಿ ನೋಟೆಡ್ ಕೇಸ್. ಎಲ್ಲಿ ಈ ನಮ್ಮ ಕಸ್ಟಡಿಯಲ್ಲಿ ವೈಲೆನ್ಸ್ ಅಂತ ಹೇಳ್ತಾರೆ, ಎಷ್ಟೋ ಡೆತ್ ಆಗುತ್ತೆ ಪೊಲೀಸ್ ಕಸ್ಟಡಿಯಲ್ಲಿ. ಸೊ ಅದಕ್ಕೋಸ್ಕರ ಏನೇನು ಸೇಫ್ ಗಾರ್ಡ್ ತೊಗೊಳ್ಬೇಕು, ಯಾಕೆಂದರೆ ಕಸ್ಟಡಿ ಪೊಲೀಸ್ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿ ಅದು ಮ್ಯಾಜಿಸ್ಟ್ರೇಟ್ಗೆ ಇಂಟಿಮೇಟೇ ಮಾಡೋದಿಲ್ಲ, ಇಂಥವ್ರು ಅರೆಸ್ಟ್ ಆಗಿದ್ದಾರೆ ಅಂತಲೇ ಗೊತ್ತಿರೋದಿಲ್ಲ, ಆದರೆ ದೇ ಆರ್ ಸಬ್ಜೆಕ್ಟ್ ಟು ಸಿವಿಯರ್ ವೈಲೆನ್ಸ್. ತುಂಬ ಹೀಗೆ ಕೇಸಸ್ಗಳಾಗ್ತಿತ್ತು. ಸೊ ಒಂದ್ಸಲ ಕೋರ್ಟಲ್ಲಿ ಒಂದು ಪೇಪರಲ್ಲಿ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದಿದ್ದು ನೋಡಿ ಅದನ್ನು ಗುರುತಿಸಿ ಇವರು D.K. ಬಾಸು ಹಾಗೆ ಇನ್ನೂ ಬಹಳಷ್ಟು ಈ ಥರ ವೆಲ್ ನೋಟೆಡ್ ಇಲೀಗಲ್ ಲೂಮಿನರೀಸ್ ಅಂತ ಯಾರು ಹೇಳ್ತಾರೆ ಅಂಥವ್ರು ಮಾಡಿರೋಂಥ ಕೇಸ್ಗಳಲ್ಲಿ ಕೋರ್ಟ್ ಏನು ಹೇಳಿದೆ, ಈ ಅರೆಸ್ಟೆಡ್ ಪರ್ಸನ್ಸ್ ಯಾರಿರ್ತಾರೆ ಅಂಥವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕೆಲವೊಂದು ಸೇಫ್ ಗಾರ್ಡ್ಸನ್ನು ಮಾಡಲೇಬೇಕು ಅಂತ ಹೇಳಿ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿತ್ತು. ಸೊ ಆ ಗೈಡ್ಲೈನ್ಸ್ ಮೇಲೆ ಒಂದು ಅಮೆಂಡ್ಮೆಂಟ್ ಆಗಿದೆ CRPC ಮೇಲೆ. ಸೊ ಇದೆಲ್ಲವೂ ನಾವು 41A 41B ಅಂತೆಲ್ಲ ಏನಿದೆ, ಸೆಕ್ಷನ್ 41 ಮೇನ್ ಅರೆಸ್ಟ್ ಪ್ರಾವಿಷನ್ನು. ಸೊ ಅದಕ್ಕೆಲ್ಲ ಅಮೆಂಡ್ಮೆಂಟ್ ನಾವು ನೋಡ್ತೇವೆ. ಪೊಲೀಸ್ ಆಫೀಸರ್ ಯಾರು ಅರೆಸ್ಟ್ ಮಾಡ್ತಾರೆ ಅವರಿಗೆ ಐಡೆಂಟಿಫಿಕೇಷನ್ ಟ್ಯಾಗ್ ಇರಬೇಕು,
ಆ ಥರ ಎಲ್ಲ ಇದು ಮಾಡಿದ್ದಾರೆ ಅಮೆಂಡ್ಮೆಂಟ್ಗಳು. ಓಕೆ, ಸೊ ದಿಸ್ ಇಸ್ ಅ ವೆರಿ ನೋಟೆಡ್ ಕೇಸ್, ಪ್ಲೀಸ್ ರೀಡ್ ಇಟ್. ವೆರಿ ಬ್ಯೂಟಿಫುಲಿ ಇಲ್ಲಸ್ಟ್ರೇಟೆಡ್. ಅದರದ್ದು ಹಿನ್ನೆಲೆ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಹೇಳೋದಿಲ್ಲ, ಆದರೆ ಅಷ್ಟು ಜನ ಕಷ್ಟಪಟ್ಟಿದ್ದು ನೋಡಿಕೊಂಡು ಇವರು ಮಾಡಿರುವಂತಹ ಕೇಸ್ ಇದು. ನೆಕ್ಸ್ಟ್ 39th, the judges of the International Court of Justice are elected by the United Nations Security Council only, B United Nations General Assembly only, C United Nations General Assembly upon recommendation of the Security Council, and D United Nations General Assembly and the Security Council independently of one another. So UNO ಆರ್ಗನೈಸೇಷನ್ ಇರುವಂಥದ್ದು. ಸೊ ಇದರಲ್ಲಿ ನಾವು ಏನು ಮುಖ್ಯವಾಗಿ ಓದಬೇಕಂದ್ರೆ ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲು, ಹಾಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಸ್ ಯಾರ್ಯಾರು, ಎಷ್ಟು ಜನ ಇರ್ತಾರೆ, ಯಾರಿಗೆ ಪವರ್ ಆಫ್ ವೆಟೋ ಇದೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಂಡಿಯನ್ ಇವ್ರು ಯಾರಿದ್ದಾರೆ, ಎಷ್ಟು ವರ್ಷದಿಂದ ಇದ್ದಾರೆ, ಸೊ ರೀಸೆಂಟಾಗಿ ಈ ನಮ್ಮ ಯುದ್ಧದ ಟೈಮಲ್ಲಿ ಇವೆಲ್ಲವೂ ಹೇಗೆ ಮಹತ್ವದ ಪಾತ್ರಗಳನ್ನು ವಹಿಸಿದ್ವು ಅದನ್ನೆಲ್ಲ ನಾವು ನೋಡಬೇಕು, ಓದ್ಕೊಂಡಿದ್ರೆ ಒಳ್ಳೆಯದು. ಈ ಥರ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಡಿ. ಓಕೆ, ದೇ ಅಪಾಯಿಂಟ್ ಇಂಡಿಪೆಂಡೆಂಟ್ಲಿ ಆಫ್ ಒನ್ ಅನದರ್. Next 40th question. As per section 22 of Negotiable Instrument Act, the maturity of a promissory note or a bill of exchange is A, the date mentioned in the instrument, B, the date at which it falls due, C, the date of signing the instrument, D, none of the above. Negotiable instruments ಅಲ್ಲಿ ಪ್ರಾಮಿಸರಿ ನೋಟ್, ಬಿಲ್ ಆಫ್ ಎಕ್ಸ್ಚೇಂಜ್ ಎಲ್ಲ ಇರುತ್ತೆ. ಸೊ ಒಂದು ತರಹ ಅಂದರೆ ಅದನ್ನು ಯಾವಾಗ ನಾವು ಪ್ರೊಡ್ಯೂಸ್ ಮಾಡ್ತೇವೆ, ಯಾರು ಹಣ ಪೇ ಮಾಡಬೇಕು, ದ್ಯಾಟ್ಸ್ ನೋನ್ ಎಸ್ ಆಟ್ ಸೈಟ್, ಆನ್ ಡಿಮಾಂಡ್, ಆಟ್ ಪ್ರೆಸೆಂಟ್ಮೆಂಟ್ ಅಂತೆಲ್ಲ ಕರೀತಾರೆ. ಇನ್ನೊಂದಕ್ಕೆ ಸ್ಪೆಸಿಫಿಕ್ ಟೈಮ್ ಅಂತ ಇರುತ್ತೆ, ಇಂತಿಷ್ಟು ಟೈಮ್ ನಂತರ ದೇ ಹ್ಯಾವ್ ಟು ಅಪ್ಲೈ ಅಂತ ಹೇಳಿ, ಅಂದರೆ ಆ ಮನಿ ಪಡ್ಕೊಳ್ಳಿಕ್ಕೆ. ಸೊ ಅದಕ್ಕೇನು ಹೇಳ್ತಾರೆ, ಮೆಚುರಿಟಿ ಆಫ್ ಎನ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ. ಸೊ ಅಂಥ ಸ್ಪೆಸಿಫೈಡ್ ಟೈಮ್ ಇರುವಂತಹ ಸಂದರ್ಭದಲ್ಲಿ ಸ್ಪೆಸಿಫಿಕ್ 2 ತಿಂಗಳು ಬಿಟ್ಟು ಹಣ ಕೊಡಬೇಕು, 3 ತಿಂಗಳು ಬಿಟ್ಟು ಹಣ ಕೊಡಬೇಕು ಅಂತ ಪ್ರಾಮಿಸರಿ ನೋಟ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮೆಚುರಿಟಿ ಯಾವಾಗ ಆಗುತ್ತೆ, ದ ಡೇಟ್ ಆಟ್ ವಿಚ್ ಇಟ್ ಫಾಲ್ಸ್ ಡ್ಯೂ ಅಂತ ಹೇಳಿದೆ. ಓಕೆ, ಸೊ ಸೆಕ್ಷನ್ 22 ಅಲ್ಲಿ ಅದರಲ್ಲಿ ಪ್ಲಸ್ 3 days ಗ್ರೇಸ್ ಪೀರಿಯಡ್ ಕೊಡ್ಬೋದು ಅಂತಲೂ ಹೇಳಿದ್ದಾರೆ. ಓಕೆ, ಇದು ನೋಡ್ಕೊಳ್ಳಿ, 3 days ಗ್ರೇಸ್ ಪೀರಿಯಡ್ ಇಸ್ ಗಿವನ್. So section 22 is the correct answer here. 41st question. Conspiracy to wage war against government of India has been dealt with under A section 120 of IPC, B section 120A of IPC, C section 120B of IPC, D section 121A of IPC. So what's the correct answer here? 120, it's an offense against state. So section 120 idu waging war against government, waging war against government, and 120A ಹೇಳುವಂಥದ್ದು ಯಾವುದು, ಈ ವೇಜಿಂಗ್ ವಾರ್ ಮಾಡಲಿಕ್ಕೆ ಕಾನ್ಸ್ಪಿರಸಿ ಮಾಡುವಂಥದ್ದು. ಓಕೆ, ಅದಕ್ಕೆ ಸಂಚು ಮಾಡುವಂಥದ್ದು. ಸೊ ಇದರಲ್ಲಿ ನಾವು ಕಾಣ್ಬೋದು ಸೆಕ್ಷನ್ B is the correct answer. Section 120A is the correct answer. Sorry, 121A. 121A. ಗೌರ್ಮೆಂಟಿಗೆ ಹೆದರಿಸೋದು ಓವರ್ ಆವ್ ಅಂತ ಹೇಳ್ತಾರೆ. ಓವರ್ ಆ, ಟು ಕ್ರಿಯೇಟ್ ಫಿಯರ್ ಇನ್ ದಿ ಮೈಂಡ್ ಅಂತ ಹೇಳ್ತಾರಲ್ಲ, ಮೈಂಡ್ ಆಫ್ ದಿ ಗೌರ್ಮೆಂಟ್. ಇದು ಏನು ಅಗೇನ್ಸ್ಟ್ ಗೌರ್ಮೆಂಟ್. ವೇಜಿಂಗ್ ವಾರ್ ಅಂದರೆ ಈಗ ಇಂಟರ್ನ್ಯಾಷನಲ್ ಏನು ವಾರ್ ಆಗುತ್ತೆ ಆ ಥರ ಅಲ್ಲ. ಅದೇ ಈಗ ಫಾರಿನ್ ಎನಿಮಿ ಹೇಗೆ ಇಂಡಿಯಾದಲ್ಲಿ ಅಥವಾ ಇನ್ನೊಂದು ಕಂಟ್ರಿಯಲ್ಲಿ ಅಲ್ಲಿ ಪಬ್ಲಿಕ್ ಪೀಸನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ಏನು ಮಾಡ್ತಾರೆ, ಅಂಥ ಸಂದರ್ಭಗಳಿಗೆ ಕೆಲವೊಂದು ಕೊಟ್ಟಿದ್ದಾರೆ ವೇಜಿಂಗ್ ವಾರ್ ಅಂದರೆ ಏನಂತ. ಸೊ ಪ್ಲೀಸ್ ರೆಫರ್ section 120 and 121A which relates to conspiracy. 121. Okay. Next, question number 42. Facts admitted need not be proved. This is provided in section dash of the Indian Evidence Act 1872. A section 56, B section 57, C section 59, D section 58. ಸೊ ಅಡ್ಮಿಷನ್ ಹೇಳುವಂಥದ್ದು ಒಬ್ಬರು ತನ್ನ ವಿರುದ್ಧನೇ ಹೇಳ್ಕೊಳ್ಳುವಂಥದ್ದು. ಸೊ ಆ ಫ್ಯಾಕ್ಟ್ ಅಡ್ಮಿಟೆಡ್ ಏನಿರುತ್ತೆ, ಯಾರಾದರೂ ಒಬ್ಬರು ಅದನ್ನು ಅಡ್ಮಿಟ್ ಮಾಡ್ಕೊಂಡಿರ್ತಾರೆ. ಒಂದು
ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ ಕೇಸ್ ಆಗಿರುತ್ತೆ, ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಅಂತ. ಸೊ ಎಲ್ಲೋ ಒಂದು ಕಡೆ ಅವ್ರು ಹೇಳ್ತಾರೆ ಈ ಅಗ್ರಿಮೆಂಟ್ಗೆ ನಾನು ಸಹಿ ಮಾಡಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಏನದು? ಇಟ್ಸ್ ಅನ್ ಅಡ್ಮಿಷನ್. ಸೊ ಆ ಹೇಳಿಕೆ ಏನಿರುತ್ತೆ ಅದನ್ನು ಮತ್ತೆ ಪ್ರೂವ್ ಮಾಡಬೇಕಾಗಿಲ್ಲ. ಸೊ ಫ್ಯಾಕ್ಟ್ಸ್ ಅಡ್ಮಿಟೆಡ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಂತ ಹೇಳುವಂಥದ್ದು ಸೆಕ್ಷನ್ 58 ಅಲ್ಲಿ ಬರುವಂಥದ್ದು. ನೆಕ್ಸ್ಟ್ 43, A residing in Delhi publishes in Calcutta statements defamatory of B. B may sue A under section 19 of the CPC. A only in Delhi, B only in Calcutta, C anywhere in India, D either in Delhi or in Calcutta. So what's the correct answer here? Section 19 ಹೇಳುವಂಥದ್ದು when suits relating to wrongs done to persons or movables. ಇಮ್ಮೂವಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ಕೇಸ್ಗಳನ್ನೆಲ್ಲ ಎಲ್ಲಿ ಇಮ್ಮೂವಲ್ ಪ್ರಾಪರ್ಟಿ ಇರುತ್ತೆ ಅಲ್ಲೇ ಫೈಲ್ ಮಾಡಬೇಕು. ಅದೇ ಮೂವಬಲ್ ಪ್ರಾಪರ್ಟಿ ಅಥವಾ ಒಂದು ವ್ಯಕ್ತಿಗಳ ವಿರುದ್ಧ ಏನಾದರೂ ಕೇಸ್, ಈಗ ಡಿಫಾಮೇಷನ್ ಅಂತದೆಲ್ಲ ಆದರೆ ಆವಾಗ ಎಲ್ಲಿ ಕೇಸ್ ಫೈಲ್ ಮಾಡಬೇಕು ಅಂದರೆ ವೇರ್ ಕಾಸ್ ಆಫ್ ಆ್ಯಕ್ಷನ್ ಆಗಿದೆ, ಅಥವಾ ಎಲ್ಲಿ ಡಿಫೆಂಡೆಂಟ್ ರಿಸೈಡ್ಸ್, ಆರ್ ವೇರ್ ಹಿ ವರ್ಕ್ಸ್ ಫಾರ್ ಗೇನ್, ಆರ್ ವೇರ್ ಹಿ ಪರ್ಸ್ನಲಿ ಕ್ಯಾರೀಸ್ ಆನ್ ಬಿಸ್ನೆಸ್, ಈ ಥರ ಎಲ್ಲ ಬರುತ್ತೆ. ಸೊ ಇಟ್ ಕುಡ್ ಬಿ ಇಲ್ಲಿ ಡೆಲ್ಲಿನೂ ಇದೆ ಡಿಫಾಮೇಷನ್, ಎಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಆಗಿದೆ. ಸೊ ಇದರ್ ಇನ್ ಡೆಲ್ಲಿ ಆರ್ ಇನ್ ಕಲ್ಕತ್ತಾ. Next one, 44. Executing court has to determine under section 47 of CPC, A, all the questions raised by the parties to the suit, B, all questions arising between the parties to the suit and relating to the execution, discharge or satisfaction of the decree, C, all the questions raised by the parties to the suit and the third party, D, all the questions raised by the parties except those relating to delivery of property to the auction purchaser. ಸೊ ಏನಿದು, ಇದು ನಾನು ಎಕ್ಸಿಕ್ಯೂಷನ್ ಸೀರೀಸ್ ಅಂತಲೇ ಒಂದು ಸೀರೀಸ್ ಮಾಡ್ತಿದ್ದೇನೆ. ಸೊ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಹೇಗೆ ಎಕ್ಸಿಕ್ಯೂಷನ್ ಕೋರ್ಟ್ ಡಿಟರ್ಮಿನ್ ಮಾಡಬೇಕು, ಬೇಕಾಗಿರುವಂಥ ಕ್ವಶನ್ಸ್ಗಳು ಅಂತ. ಸೊ ಯು ಕ್ಯಾನ್ ರೆಫರ್ ದ್ಯಾಟ್. ಓಕೆ, ಸೊ ಹಿಯರ್ ದಿ ಕರೆಕ್ಟ್ ಆನ್ಸರ್ ಈಸ್ ದಿಸ್ ಒನ್, execution, discharge or satisfaction. These are the three important terminology which you must be remembering regarding section 47. 45th question. Section 112 of Indian Evidence Act 1872 provides for conclusive proof of A, life, B, marriage, C, legitimacy, D, death. ನೋಡಿ, ಇಲ್ಲಿ ನಾವು ಎರಡು ವಿಷಯಗಳು ನೋಡಬೇಕು. ಒಂದು ಕನ್ಕ್ಲೂಸಿವ್ ಪ್ರೂಫ್ ಅಂದರೆ ಕೋರ್ಟ್ ಮತ್ತೆ ಅದನ್ನು ಪ್ರೂವ್ ಮಾಡಬೇಕು ಹೇಳುವಂಥದ್ದಕ್ಕೆ ಇನ್ನೊಂದು ಡಿಸ್ಪ್ರೂವ್ ಮಾಡಲಿಕ್ಕೆ ಅಲೋ ಮಾಡೋದಿಲ್ಲ. ಒಂದು ವಿಷಯ ಪ್ರೂವ್ ಆಯಿತು ಅಂತಲೇ ತಿಳ್ಕೊಳ್ತದೆ. ಸೊ ಏನು ಪ್ರೂವ್ ಆಯಿತು ಅಂತ ತಿಳ್ಕೊಳ್ತದೆ, ಒಂದು ವ್ಯಕ್ತಿಯ ತಾಯಿ ಯಾರು ಅಂತ ಯು ಕ್ಯಾನ್ ಗೆಟ್ ಅ ಪಾಸಿಟಿವ್ ಪ್ರೂಫ್. ಬಟ್ ತಂದೆ ಯಾರು, ದ ಪೆಟರ್ನಿಟಿಗೆ ಕೆಲವೊಂದು ಸಲ ತಂದೆ ಯಾರು ಹೇಳುವಂತಹ ಪ್ರಾಬ್ಲಮ್ಸ್, ಯಾಕೆಂದರೆ ಮ್ಯಾರೇಜ್ ಟೈಮಲ್ಲಿ ಮಗು ಹುಟ್ಟಿದರೆ ಆವಾಗ ದೇರ್ ಇಸ್ ಪ್ರಿಸಂಪ್ಷನ್. ಅದೇ ಮ್ಯಾರೇಜ್ ಡಿಸೊಲ್ಯೂಷನ್ ಆದ ನಂತರ ಆವಾಗ ಮಗು ಹುಟ್ಟಿದರೆ ಸ್ವಲ್ಪ ಆವಾಗ ಇದಿರುತ್ತೆ, ಏನು ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೆಕ್ಷನ್ 112 ಏನೇನು ಹೇಳುತ್ತೆ, ಡ್ಯೂರಿಂಗ್ ದ ವ್ಯಾಲಿಡಿಟಿ ಆಫ್ ದಿ ಮ್ಯಾರೇಜ್, ಆ ಟೈಮಲ್ಲಿ ಮಗು ಹುಟ್ಟಿದರೆ ಮಗುನ ತಂದೆ ಅದೇ ಆ ಮಗುವಿನ ತಾಯಿಯ ಗಂಡ ಯಾರಿರ್ತಾರೆ ದ್ಯಾಟ್ ಇಸ್ ದ ಪರ್ಸನ್, ಆರ್ ವ್ಯಾಲಿಡಿಟಿ ಆಫ್ ದಿ ಮ್ಯಾರೇಜ್ ಆರ್ ವಿದಿನ್ 280 days ಆಫ್ ದಿ ಡಿಸೊಲ್ಯೂಷನ್ ಆಫ್ ದಿ ಮ್ಯಾರೇಜ್. ಮದುವೆ ಮುರಿದು ಹೋಗಿ 280 ದಿನದವರೆಗೂ ಸಹ ಮಗು ಹುಟ್ಟಿದ್ರು ಸಹ ಡಿಸೊಲ್ಯೂಷನ್ ಆಫ್ ದ ಮ್ಯಾರೇಜ್ ಏನು ಹೇಳ್ತಾರೆ, ಅಷ್ಟು ದಿನದ ತನಕನೂ ಮಗುನ ತಂದೆ ಅದೇ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತಾರೆ. ಅನ್ಲೆಸ್ ದ ವೈಫ್ ರಿಮೇನ್ಸ್ ಅನ್ಮ್ಯಾರಿಡ್, ಡಿವೋರ್ಸ್ ಆಗಿ ಮದುವೆ ಆಗಿರಬಾರ್ದು, ಅನ್ಮ್ಯಾರಿಡ್ ಇದ್ದರೆ, ಹಾಗೆ ದೇ ಡಿಡ್ ನಾಟ್ ಹ್ಯಾವ್ ಎನಿ. ಓಕೆ, ದಿಸ್ ಇಸ್ ದಿ ಕಂಡೀಷನ್, ಏನು ಕನ್ಕ್ಲೂಸಿವ್ ಪ್ರೂಫ್ ಆಗಲಿಕ್ಕೆ ಯಾರು ತಂದೆ ಅಂತ. ಬಟ್ ದಿಸ್ ಕ್ಯಾನ್ ಬಿ ಡಿಸ್ಪ್ರೂವ್ಡ್ ಬೈ ಶೋಯಿಂಗ್ ದ್ಯಾಟ್ ದೇ ಡಿಡ್ ನಾಟ್ ಹ್ಯಾವ್ ಆಕ್ಸೆಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಅವರಿಗೆ ಪರಸ್ಪರ ಸಂಪರ್ಕ ಇರಲಿಲ್ಲ ಅಂತ ತೋರಿಸ್ಕೊಟ್ರೆ ಆವಾಗ ಏನಾಗುತ್ತೆ, ನೋ ಆಕ್ಸೆಸ್ ಅಂತ ತೋರಿಸ್ಕೊಟ್ರೆ ದಿಸ್ ಕ್ಯಾನ್ ಬಿ ಡಿಸ್ಪ್ರೂವ್ಡ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಇಟ್ ಶೋಸ್ ರಿಗಾರ್ಡಿಂಗ್ ದಿ ಲೆಜಿಟಿಮಿಸಿ ಆಫ್ ದಿ ಬರ್ತ್ ಆಫ್ ಎ ಚೈಲ್ಡ್, ಅದು ವೆರಿ ಇಂಪಾರ್ಟೆಂಟ್. 46th question. Under Order 32 Rule 14 of CPC, a minor on attaining majority may, if a sole plaintiff apply that a suit instituted in his name by his next friend be dismissed on the ground that A, it was frivolous or vexatious, B, it was unreasonable or improper, C, the interest of the next friend is adverse to him, D, the next friend has not protected his interest in the suit. So 46th, what is the correct answer here?
ಮೆಜಾರಿಟಿ ಅಟೆಂಡ್ ಆದಾಗ when can he apply that suit instituted in his name by his next friend? It was unreasonable or improper ಅಂತ he can claim. Okay. ಅದು ಡಿಸ್ಮಿಸ್ ಮಾಡಿ ಅಂತ ಕೇಳ್ಬೋದು. Next 47th question. According to section 10 of IPC, the word woman denotes a female human being, A above the age of 7 years, B above the age of 16 years, C above the age of 18 years, D of any age. So we have to refer to general explanation in IPC. So woman andre, so illi age of majority antala kottliಲ್ಲ, it could be of any age, right from ಗರ್ಭದಲ್ಲಿ ಇರುವಂತಹ ಮಗುವನ್ನು ಬಿಟ್ಟು ಒಂದು ದಿನದ ಮಗುವಿಂದ ಹಿಡಿದು ಆಫ್ ಎನಿ ಏಜ್. ಓಕೆ, ಸೊ ವುಮನ್ ಅಥವಾ ಮ್ಯಾನ್ಗೂ ಕೂಡ ಇದು ಸೇಮ್ ಡೆಫಿನೇಷನ್ ಇಂಪ್ಲೈ ಆಗುತ್ತೆ. ಮ್ಯಾನ್ ಡಿನೋಟ್ಸ್ ಅ ಮೇಲ್ ಹ್ಯೂಮನ್ ಬೀಯಿಂಗ್ ಆಫ್ ಎನಿ ಏಜ್. ಸೇಮ್ ಸೆಕ್ಷನಲ್ಲಿ ಹೇಳಿದ್ದಾರೆ, ಸೆಕ್ಷನ್ 10ನಲ್ಲಿ. ಇನ್ನು ಪರ್ಸನ್ ಅಂತ ಒಂದು ಡೆಫಿನೇಷನ್ ಬರುತ್ತೆ, ಅದರಲ್ಲಿ ನ್ಯಾಚುರಲ್ ಪರ್ಸನ್ಸ್, ಆರ್ಟಿಫಿಷಿಯಲ್ ಪರ್ಸನ್ಸ್ ಎಲ್ಲರೂ ಕವರ್ ಆಗ್ತಾರೆ. ಅಂದರೆ ಈಗ ಕಂಪನಿಯಿಂದ ಹಿಡಿದು ಕವರ್ ಆಗ್ತದೆ. ನೆಕ್ಸ್ಟ್ 48. Under section 306 of CRPC, the magistrate of the first class may tender a pardon to accomplice A at any stage of the investigation or enquiry into or trial of the offence, B at any stage of the enquiry or trial only, C investigation only, D trial only. Tendered a pardon to accomplice ಅಂದ್ರೆ ಏನು? ಸಹಾಪರಾಧಿಗೆ ಕ್ಷಮೆ. ಸೊ ಒಬ್ಬರ ಒಂದು ತುಂಬ ಸೀರಿಯಸ್ ಒಫೆನ್ಸಸ್ ಇರುತ್ತೆ, ಅಂಥದ್ರಲ್ಲಿ ಸರಿಯಾಗಿ ಫ್ಯಾಕ್ಟ್ಸ್ ತಿಳ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತಾರೆ, ಅಪರಾಧಿ ಇರ್ತಾರೆ, ಅವರ ಒಟ್ಟಿಗೆ ಸಹಾಯ ಮಾಡಿದವರು ಅವರಿಗೆ ಪಾರ್ಡನ್ ಕೊಡ್ತೇವೆ, ಅವರಿಗೆ ಕ್ಷಮೆ ನೀಡ್ತೇವೆ ಅಂತ ಹೇಳಿ ಕೆಲವೊಂದು ಬೆನಿಫಿಟ್ಸ್ ಕೊಟ್ಟು ಅವರಿಂದ ಏನು ಎವಿಡೆನ್ಸ್ ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥ ಒಂದು ಪ್ರೊಸೀಜರ್. ಸೊ ಇದರಲ್ಲಿ ಯಾರು ಟೆಂಡರ್ ಅಕಂಪ್ಲಿಸಿಗೆ ಪಾರ್ಡನನ್ನು ಕೊಡ್ಬೋದು, ಎಂಥ ಸಂದರ್ಭದಲ್ಲಿ ಅಂತ ಸೆಕ್ಷನ್ 306 ಹೇಳುತ್ತೆ. ಸೊ ಇದಕ್ಕೂ ಕೂಡ ಕೆಲವೊಂದು ಕ್ಯಾಟಗರಿ ಇದೆ. ಸೆಷನ್ಸ್ ಕೋರ್ಟ್ ಟ್ರಯಬಲ್ ಕೇಸಸ್ಗಳು ಅಥವಾ ಸ್ಪೆಷಲ್ ಜಡ್ಜ್ ಮಾಡುವಂಥ ಕೇಸಸ್ಗಳು ಅಥವಾ ಯಾವುದೇ ಒಫೆನ್ಸಸ್ಗಳು 7 years ಎಕ್ಸೀಡ್ ಆಗುವಂಥ ಒಫೆನ್ಸಸ್ಗಳು, ಇಂಪ್ರಿಸನ್ಮೆಂಟ್ ಇರುವಂಥದ್ದು, ಅಂಥದಕ್ಕೆಲ್ಲ ಪಾರ್ಡನ್ ಕೊಡುವಂತಹ ಈ ಸೆಕ್ಷನ್ 306 ಅಪ್ಲೈ ಆಗುತ್ತೆ. ಸೊ ಅದು ಈಗ 2 ಥರ ಕ್ಯಾಟಗರಿ ಇದೆ. CJM ಅಥವಾ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಆಗಿದ್ದರೆ A ಅಪ್ಲೈ ಆಗ್ತಿತ್ತು ಆಟ್ ಎನಿ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್, ಎನ್ಕ್ವೈರಿ ಆರ್ ಟ್ರಯಲ್. ಅದೇ JMFC ಆದರೆ, ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಆದರೆ B, ಇನ್ವೆಸ್ಟಿಗೇಷನ್ ಇಲ್ಲ, ದೇ ಕ್ಯಾನ್ ಟೆಂಡರ್ ಪಾರ್ಡನ್ at any stage of the enquiry or trial. So B is the correct answer for this question, because here magistrate of the first class ಅಂತ ಕೊಟ್ಟಿದ್ದಾರೆ. Okay, next 49th question. As per Article 50 of the Constitution of India, the state shall take steps to separate the judiciary from the executive, A in the public services of the state, B in the military services of the state, C in the judicial services of the state, D none of the above. Separate the judiciary from executive ಅಂದರೆ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಅಂತ ಹೇಳುವಂಥದ್ದು. ಸೊ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇವೆಲ್ಲವೂ ಏನು ಸಪ್ರೇಟಾಗಿ ಕಾರ್ಯವಹಿಸಬೇಕು. ಒಬ್ಬರನ್ನ ಒಬ್ಬರು ಓವರ್ಲ್ಯಾಪ್ ಮಾಡಿದರೆ ಎಲ್ಲ ಒಂದು ಆ ಗೌರ್ಮೆಂಟ್ ಫಂಕ್ಷನಿಗೆ ಪ್ರಾಬ್ಲಮ್ ಆಗುತ್ತೆ. ಮೊದಲೇನಾಗಿತ್ತು, ಪ್ರೀ ಇಂಡಿಪೆಂಡೆನ್ಸ್, ನಮ್ಮ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮೊದಲು ಕ್ರಿಮಿನಲ್ ಜ್ಯೂರಿಸ್ಡಿಕ್ಷನ್ನು, ಕ್ರಿಮಿನಲ್ ಮ್ಯಾಜಿಸ್ಟ್ರೇಟ್ ಅದು ಮತ್ತು ಎಕ್ಸಿಕ್ಯೂಟಿವ್ ಎಲ್ಲವೂ ಕೂಡ ಒಂದೇ ಆಗಿತ್ತು. ಸೊ ಅಷ್ಟು ಜುಡಿಷರಿ ಇಂಡಿಪೆಂಡೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನನ್ನು ಮಾಡುವಾಗ ದಿಸ್ ಇಸ್ ಒನ್ ಆಫ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ವಿಚ್ ಸೇಸ್ ದ್ಯಾಟ್ ದಿ ಸ್ಟೇಟ್ ಶಾಲ್ ಟೇಕ್ ಸ್ಟೆಪ್ಸ್ ಟು ಸಪ್ರೇಟ್ ದಿ ಜುಡಿಷರಿ ಫ್ರಮ್ ದಿ ಎಕ್ಸಿಕ್ಯೂಟಿವ್ ಇನ್ ದಿ ಪಬ್ಲಿಕ್ ಸರ್ವಿಸ್. ಅಂದರೆ ಸಪ್ರೇಟ್ ಜುಡಿಷಿಯಲ್ ಸರ್ವಿಸ್ ಅಂತಲೇ ಇದೆ. ಸೊ ದ್ಯಾಟ್ ಹ್ಯಾಸ್ ಬಿನ್ ಡನ್. ಓಕೆ, ಸೊ A is the correct answer. 16th, obligation as defined under section 2A of the Specific Relief Act 1963 includes every dash enforceable by law. A duty, B right, C legal right and D none of the above. So obligation ಅಂದರೆ every duty enforceable by law. ಯಾವುದೋ ಒಂದು ಕಾರ್ಯ ಇರುತ್ತೆ ಅಲ್ವಾ, ಹೊಣೆಗಾರಿಕೆ. ಸೊ ನಮ್ಮ ಕರ್ತವ್ಯ ಏನು, ಆ ಕರ್ತವ್ಯವನ್ನು ಮಾಡಿ ಹೇಳುವಂತಹ ಒಂದು ಎನ್ಫೋರ್ಸಬಲ್ ಬೈ ಲಾ ಅಂತ ಏನಿರುತ್ತೆ, ದ್ಯಾಟ್ ಈಸ್ ನೋನ್ ಆಸ್ ಆಬ್ಲಿಗೇಷನ್. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಕಾಣ್ಬೋದು. Yes, Vishwas, correct, 50. So thank you, Shabana.
Next 51st question. Under 41 Rule 3 of CPC, where the memorandum of appeal is not drawn up in the manner prescribed under Order 41 of CPC, A. It shall be rejected by recording reasons for such rejections. B. The court shall dismiss the appeal. C. It may be rejected or be returned to the appellant for the purpose of being amended. D. None of the above. So, what is the correct answer here? ಮೆಮೊರಾಂಡಮ್ ಆಫ್ ಅಪೀಲ್ ಅದು ಕರೆಕ್ಟಾಗಿ ಒಂದು ಫಾರ್ಮೆಟಲ್ಲಿ ಇರಬೇಕು, ಪ್ರಿಸ್ಕ್ರೈಬ್ ಆರ್ಡರ್ 41 ಹೇಳಿರೋಂಥ ರೀತಿಯಲ್ಲಿ. ಸೊ ಅದೇ ರೀತಿಯಲ್ಲಿ ಮಾಡಿಲ್ಲ, ಅಪೀಲನ್ನು ಡ್ರಾಫ್ಟ್ ಮಾಡಿಲ್ಲ, ಅಷ್ಟು ಫ್ಯಾಕ್ಟ್ಸನ್ನು ಕೊಡಲಿಲ್ಲ, ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದರೆ ಸಿ, ಇಟ್ ಮೇ ಬಿ ರಿಜೆಕ್ಟೆಡ್ ಆರ್ ಬಿ ರಿಟರ್ನ್ ಟು ದಿ ಅಪೆಲೆಂಟ್ ಫಾರ್ ದಿ ಪರ್ಪಸ್ ಆಫ್ ಬೀಯಿಂಗ್ ಅಮೆಂಡೆಡ್. Next one, 52nd question. Under section 256 of CRPC, in a summons trial case instituted on a complaint wherein the summons have been issued to the accused, the non-appearance or death of the complaint shall entail a discharge of the accused, be an acquittal of the accused, C. discharge or an acquittal depending on facts and circumstances of the case, D. none of the above. ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿರ್ತಾನೆ, ಸೊ ಯಾವ ಡೇಟಿಗೆ ಹಿಯರಿಂಗ್ ಫಿಕ್ಸ್ ಆಗಿರುತ್ತೆ ಆ ದಿನ ಅವನು ಬರೋದಿಲ್ಲ. ಸೊ ದ್ಯಾಟ್ ಈಸ್ ಅ ಸಮನ್ಸ್ ಟ್ರಯಲ್ ಕೇಸ್ ಇನ್ಸ್ಟಿಟ್ಯೂಟ್ ಆನ್ ಅ ಕಂಪ್ಲೇಂಟ್. ಈ ಥರ ಕೇಸ್ಗಳಲ್ಲಿ ಸಮನ್ಸ್ ಕೊಟ್ಟು ಅಪೇರ್ ಹಾಜರಾಗಿ ಈ ಕಂಪ್ಲೇನೆಂಟ್ ಬರಲಿಲ್ಲ ಅಥವಾ ಅವನು ತೀರ್ಕೊಂಡ, ಆವಾಗ ಅಕ್ಯೂಸ್ಡ್ ಏನು ಮಾಡಬೇಕು? ಕಂಪ್ಲೇನೆಂಟೇ ಇಲ್ಲ, ಯಾರು ಕೇಸ್ ಹಾಕಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ? ಇಟ್ ಅಮೌಂಟ್ಸ್ ಟು ಆನ್ ಅಕ್ವಿಟಲ್ ಆಫ್ ದಿ ಅಕ್ಯೂಸ್ಡ್. ಓಕೆ, ಸೊ ದಿಸ್ ಈಸ್ ಸಿಮಿಲರ್ ಟು ಸೆಕ್ಷನ್ 249 ವಾರೆಂಟ್ ಕೇಸ್ ಎಲ್ಲ ಬರುವಂಥದ್ದು. ಸೇಮ್ ಅದೇ, ವೆನ್ ದೇರ್ ಇಸ್ ಅ ಡೆತ್ ಆಫ್ ದಿ ಕಂಪ್ಲೇನೆಂಟ್ ಆರ್ ನಾನ್ ಅಪಿಯರೆನ್ಸ್ ಆಫ್ ದಿ ಕಂಪ್ಲೇನೆಂಟ್. Under section 468 of CRPC, what is the period of limitation for an offence punishable with imprisonment for a term not exceeding 1 year? A. 6 months, B. 2 years, C. 3 years and D. 1 year. See here 468 ಅಲ್ಲಿ ಕ್ರಿಮಿನಲ್ ಒಫೆನ್ಸಸ್ ಏನಿರುತ್ತೆ ಅದ್ರ ಕಂಪ್ಲೇಂಟ್ ಮಾಡಲಿಕ್ಕೆ ಅದಕ್ಕೆಲ್ಲ ಪೀರಿಯಡ್ ಆಫ್ ಲಿಮಿಟೇಷನ್ ಇದೆ, ಇಂತಿಷ್ಟು ಟೈಮಲ್ಲಿ ಇಂತಿಷ್ಟು ಟೈಮ್ ಮಾಡಲೇಬೇಕು ಅಂತ. ಸೊ ಯಾವುದಾದ್ರು ಒಫೆನ್ಸ್ ಪನಿಷೇಬಲ್ ವಿತ್ ಫೈನ್ ಓನ್ಲಿ ಆದರೆ ಅದು 6 ತಿಂಗಳೊಳಗೆ ಫೈಲ್ ಮಾಡಬೇಕು, ಅಥವಾ ನಾಟ್ ಎಕ್ಸೀಡಿಂಗ್ 1 year ಇಂಪ್ರಿಸನ್ಮೆಂಟ್ ಇದ್ದರೆ ಇಟ್ ಹ್ಯಾಸ್ ಟು ಬಿ ಫೈಲ್ಡ್ ವಿದಿನ್ 1 year, ಆ್ಯಂಡ್ ಇಫ್ ಇಟ್ ಈಸ್ ಎಕ್ಸೀಡಿಂಗ್ 1 year ಇಂಪ್ರಿಸನ್ಮೆಂಟ್ ದೆನ್ ಇಟ್ ಹ್ಯಾಸ್ ಟು ಬಿ ಫೈಲ್ಡ್ ವಿದಿನ್ 3 years ಫ್ರಮ್ ದ ಕಮಿಷನ್ ಆಫ್ ದಿ ಒಫೆನ್ಸ್. So here, as the offence is a term not exceeding 1 year, then here this is applicable. So D is the correct answer. So now CRPC le ನಾವು ಎಷ್ಟು CPC, IPC ಮತ್ತು CRPC ಲಿ ಎಷ್ಟು ಸ್ಕೇಲ್ಸ್ಗಳನ್ನು ನೋಡಿದ್ವಿ, ಬೇರೆ ಬೇರೆ ಪನಿಷ್ಮೆಂಟ್ ಬೇರೆ ಬೇರೆ ಟೈಮಿಗೆ. ಸೊ ಪ್ಲೀಸ್ ರೆಫರ್ ಆಲ್ ದೀಸ್ ಡಿಫ್ರೆಂಟ್ ಸ್ಕೇಲ್ಸ್ ಆರ್ ಚಾರ್ಟ್ಸ್, ನೀವು ಸಪ್ರೇಟಾಗಿ ಮಾಡ್ಕೊಳ್ಳಿ. ಓಕೆ, next one, 54th question. Under section 162 of Indian Contract Act 1872, a gratuitous bailment is terminated A. by the death either of the bailer or of the bailee, B. by the death of the bailer and bailee, C. for non-delivery of goods, D. none of the above. Gratuitous bailment ಅಂದರೆ ಏನು? ಬೇಲ್ಮೆಂಟ್ ಫಾರ್ ರಿವಾರ್ಡ್ ಗ್ರಾಟ್ಯುಟಿಯಸ್ ಬೇಲ್ಮೆಂಟ್ ಅಂತ ಇದೆ. ಸೊ ಗ್ರಾಟ್ಯುಟಿಯಸ್ ಬೇಲ್ಮೆಂಟ್ ಅಂದರೆ ಒಬ್ಬರ ಬುಕ್ಕನ್ನು ನಾನು ಬಾರೋ ಮಾಡ್ತೇನೆ, ಸೊ ದ್ಯಾಟ್ ಈಸ್ ಫಾರ್ ದಿ ಎಕ್ಸ್ಕ್ಲೂಸಿವ್ ಬೆನಿಫಿಟ್ ಆಫ್ 1 person ಅಲ್ವಾ, ಅಥವಾ ಯಾರೋ ಒಬ್ಬರು ತೀರ್ಥಯಾತ್ರೆಗೆ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವರ ಯಾವುದೋ ಒಂದು ವ್ಯಾಲ್ಯೂಬಲ್ ಐಟಮ್ ಇರುತ್ತೆ. ಸೊ ಆ ವ್ಯಾಲ್ಯೂಬಲ್ ಐಟಮ್ ಒಂದು ದೇವರ ಮೂರ್ತಿ ಇರ್ಬೋದು ಅಥವಾ ಯಾವುದೋ ಒಂದು ಜ್ಯುವೆಲರಿ ಇರ್ಬೋದು, ಅದನ್ನು ನೋಡ್ಕೊಳ್ಳಿ ಅಂತ ಇನ್ನೊಬ್ಬರಿಗೆ ಕೊಟ್ಟು ಹೋಗ್ತಾರೆ. ಸೊ ಅದು that's for the exclusive benefit of the one of such persons, either bailer or bailee. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ದ್ಯಾಟ್ ಇಸ್ ನೋನ್ ಎಸ್ ಗ್ರಾಟ್ಯುಟಿಯಸ್ ಬೇಲ್ಮೆಂಟ್. ಅಂದರೆ ರಿವಾರ್ಡ್ ಏನಿಲ್ಲ, ರೆಮ್ಯುನರೇಷನ್ ಏನಿಲ್ಲ, ಜಸ್ಟ್ ಫಾರ್ ದಿ ಎಕ್ಸ್ಕ್ಲೂಸಿವ್ ಬೆನಿಫಿಟ್ ಆಫ್ 1 person ಅಂತ ಇರುವಂಥದ್ದು. ಸೊ ನಾವು ಇದರಲ್ಲಿ ನೋಡುವಾಗ ಯಾವಾಗ ಆ ಥರ ಗ್ರಾಟ್ಯುಟಿಯಸ್ ಬೇಲ್ಮೆಂಟ್ ಟರ್ಮಿನೇಟ್ ಆಗುತ್ತೆ ಅಂತ ನೋಡಲಿಕ್ಕೆ ಹೋದರೆ, ಸೊ ಇಟ್ ಟರ್ಮಿನೇಟ್ಸ್ ಆನ್
ಬೈ ದಿ ಡೆತ್ ಈದರ್ ಆಫ್ ದಿ ಬೇಲರ್ ಆರ್ ಆಫ್ ದಿ ಬೇಲಿ. ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಆವಾಗ ಆ ಬೇಲ್ಮೆಂಟ್ ಇಟ್ ನ್ಯಾಚುರಲಿ ಕಮ್ಸ್ ಟು ಆನ್ ಎಂಡ್. Next, 55th question. Under Order 47 Rule 7(2) of Code of Civil Procedure, where the application for review has been rejected in consequence of the failure of the applicant to appear, A. He may apply for review afresh. B. He may apply for an order to have rejected application restored to the file. C. He shall file an appeal against the order rejecting his application. D. None of the above. So, what is the correct answer here? So, ನಾನು ಆಲ್ರೆಡಿ ಹೇಳಿದಾಗೆ ಆರ್ಡರ್ 47 ರೂಲ್ 7 ಅಂತ ಏನಿದೆ ಅದು ಗ್ರಾಂಟಿಂಗ್ ಅಪ್ಲಿಕೇಶನ್ ರಿಜೆಕ್ಷನ್ ಅಪ್ಲಿಕೇಶನ್ ಅಂತ ಹೇಳಿದ್ದೆ. ಸೊ ಅದರದ್ದು ಸಬ್ ಕಂಟಿನ್ಯೂಯೇಷನ್ ನೋಡಲಿಕ್ಕೆ ಹೋದರೆ ಆ ರಿವ್ಯೂ ಅಪ್ಲಿಕೇಶನ್ ಏನಿದೆ ಇಟ್ ಹ್ಯಾಸ್ ಬಿನ್ ರಿಜೆಕ್ಟೆಡ್. ಯಾಕೆ? ಫಾರ್ ನಾನ್ ಅಪಿಯರೆನ್ಸ್. ಯಾರು ಅಪ್ಲೈ ಮಾಡಿರ್ತಾರೆ ಅವರು ದೇ ಡಿಡ್ ನಾಟ್ ಅಪಿಯರ್ ಬಿಫೋರ್ ದಿ ಕೋರ್ಟ್. ಸೊ ಆವಾಗ ಏನಾಗುತ್ತೆ, ಹಿ ಮೇ ಅಪ್ಲೈ ಫಾರ್ ಎನ್ ಆರ್ಡರ್ ಟು ಹ್ಯಾವ್ ದಿ ರಿಜೆಕ್ಟೆಡ್ ಅಪ್ಲಿಕೇಶನ್ ರೀಸ್ಟೋರ್ ಟು ದಿ ಫೈಲ್. ಒಂದ್ಸಲ ಡಿಸ್ಮಿಸ್ ಮಾಡಿರ್ತಾರೆ, ಅದನ್ನು ಮತ್ತೆ ರೀಸ್ಟೋರ್ ಮಾಡಿ ಅಂತ ಕೇಳ್ತಾರೆ ಆನ್ ಶೋಯಿಂಗ್ ದಿ ಸಫಿಷಿಯಂಟ್ ಕಾಸ್. ಸರಿಯಾದ ಕಾರಣ ನೀಡಿ ನಂಗೆ ಆ ದಿನ ಬರಲಿಕ್ಕಾಗಲಿಲ್ಲ, ಆಕ್ಸಿಡೆಂಟ್ ಆಯಿತು ಅಥವಾ ಯಾವುದೋ ಒಂದು ಕಾರಣ, ಆರಾಮಿರಲಿಲ್ಲ ಅಥವಾ ಎಲ್ಲೋ ದೂರ ದೇಶದ ಪ್ರಯಾಣ ಮಾಡಿದ್ದೆ ಬರಲಿಕ್ಕಾಗಲಿಲ್ಲ, ಆ ಥರ ಏನಾದರೂ ಲೆಜಿಟಿಮೇಟ್ ಕಾರಣ ಕೊಟ್ಟು ಸಫಿಷಿಯಂಟ್ ಕಾಸ್ ಅಂತ ಹೇಳ್ತಾರೆ, ದೆನ್ ಇಟ್ ಮೇ ಬಿ ರೀಸ್ಟೋರ್ಡ್ ಬ್ಯಾಕ್. 56th, maximum sentence of imprisonment that can be awarded for the offence of affray. A 3 months, B 1 year, C 1 month, D 6 months. affray ಅಂದ್ರೆ ಏನು? ಸಾರ್ವಜನಿಕ ಸ್ಥಳದಲ್ಲಿ ಹೊಡೆದಾಟ ಮಾಡ್ಕೊಳ್ಳೋದು ಇಬ್ಬರು ವ್ಯಕ್ತಿಗಳು, ಅದು ಪಬ್ಲಿಕ್ ಈ ಒಂದು ಪೀಸಿಗೆ ಭಂಗ ಉಂಟು ಮಾಡುವಂಥದ್ದು. ಸೊ it is defined under section 159 and it is made punishable under section 160. So it is punishable with maximum imprisonment 1 month. 1 ತಿಂಗಳು ಪನಿಷ್ಮೆಂಟ್ ಇದೆ. ಸೊ affray, assault, riot ಆ ಥರ ಎಲ್ಲ ಸಣ್ಣ ಸಣ್ಣ ಈ ಪೆಟಿ ಒಫೆನ್ಸಸ್ಗಳೊಂದು ಇರ್ತದೆ, ಅದನ್ನೆಲ್ಲ ಏನಂತ ನೋಡ್ಕೊಳ್ಬೇಕು. 57th question. Offence under section 138 of NI Act is A non-compoundable, B compoundable, C compoundable with the permission of the court only, D none of the above. ಇದು section 147 ಅಲ್ಲಿ ಹೇಳುವಂಥದ್ದು. It is compoundable notwithstanding anything contained in Code of Criminal Procedure ಅಂತ. ಸೊ it has a lots of significance. ಯಾಕೆಂದರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಸೆಕ್ಷನ್ 320 ಏನು ಹೇಳುತ್ತೆ, ಅದರಲ್ಲಿ ಹೇಳಿರುವಂಥ ಒಫೆನ್ಸ್ಗಳನ್ನು ಮಾತ್ರ ಕಂಪೌಂಡೇಬಲ್ ಮಾಡಬೇಕು ಅಂತ, ರಾಜಿ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತ. ಅದೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಬೀಯಿಂಗ್ ಅ ಸ್ಪೆಷಲ್ ಆ್ಯಕ್ಟ್, ಇಟ್ ವಾಸ್ ಎನಾಕ್ಟೆಡ್ ಆ್ಯಂಡ್ ಇಟ್ ಸೆಡ್ ದ್ಯಾಟ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರಲ್ಲಿ ಹೇಳೋದಕ್ಕಿಂತ ಬಿಟ್ಟು ಅದನ್ನು ಮೀರಿ ಇದನ್ನು ಅಪ್ಲೈ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಈ ಚೆಕ್ ಬೌನ್ಸ್ ಕೇಸನ್ನೆಲ್ಲ ರಾಜಿ ಮಾಡ್ಕೊಳ್ಬಹುದು, ಅದು gist of this section. So please refer section 147 and relating to this all case laws, relation with section 320 of CRPC, why is it related, ಇದೆಲ್ಲವೂ ಕೂಡ ನೋಡ್ಕೊಳ್ಬೇಕು. Next, a contingent contract is a contract. A, to do something if some event collateral to such contract does happen. B, to do something if some event does happen. C, to do or not to do something if some event collateral to such contract does or does not happen. D, not to do something if some event collateral to such contract does or does not happen. Contingent contract ಅಂದರೆ it depends upon an uncertain future event. ಏನು ಡಿಪೆಂಡ್ಸ್? ದ ಪರ್ಫಾರ್ಮೆನ್ಸ್ ಆಫ್ ಅ ಕಾಂಟ್ರಾಕ್ಟ್. ಅಂದರೆ ಒಂದು ಸೆಲ್ಲಿಂಗ್ ಇರ್ಬೋದು, ಒಂದು ಪರ್ಚೇಸಿಂಗ್ ಇರ್ಬೋದು, ಒಂದು ಪೇಮೆಂಟ್ ಇರ್ಬೋದು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಅನ್ಸರ್ಟನ್ ಫ್ಯೂಚರ್ ಇವೆಂಟ್, ಬಟ್ ಇಟ್ ಈಸ್ ಅ ಕಂಪ್ಲೀಟ್ಲಿ ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ದ್ಯಾಟ್ಸ್ ವೈ ದೇ ಸೇ ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್ ಇಫ್ ಸಮ್ ಇವೆಂಟ್ ಕೊಲ್ಯಾಟ್ರಲ್ ಟು ಸಚ್ ಕಾಂಟ್ರಾಕ್ಟ್ ಡಸ್ ಆರ್ ಡಸ್ ನಾಟ್ ಹ್ಯಾಪನ್. ಈ ಅನ್ಸರ್ಟನ್ ಹೇಳುವಂಥದ್ದೇ ವೆದರ್ ಇಟ್ ಹ್ಯಾಪನ್ಸ್ ಆರ್ ವೆದರ್ ಇಟ್ ಡಸ್ ನಾಟ್ ಹ್ಯಾಪನ್ ಹೇಳುವಂಥದ್ದು. ಅಂದರೆ ಯೂಶಲಿ ನಾವು ಕಾಮನ್ ಆಗಿ ಕಾಣುವಂಥದ್ದು ಶಿಪ್ ಎಕ್ಸಾಂಪಲ್.
ಈಗ ಒಂದು ಶಿಪ್ ಸಮುದ್ರದಲ್ಲಿ ಬರ್ತಾ ಇದ್ರೆ ಆ ಶಿಪ್ ಬಂದರೆ ನಿಮಗೆ ಇದನ್ನು ಸೇಲ್ ಮಾಡ್ತೇನೆ, ಅದರ ಶಿಪ್ಪಲ್ಲಿರುವಂಥ ಗೂಡ್ಸನ್ನು ಸೇಲ್ ಮಾಡ್ತೇನೆ. ಆ ಶಿಪ್ ಬರ್ತಿದ್ರೆ ಬಿಕಾಸ್ ಶಿಪ್ ಹೇಗೆ ಬೇಕಾದರೂ ಡಿಸ್ಟ್ರಾಯ್ ಆಗ್ಬೋದು, ವಾರಲ್ಲಿ ಡಿಸ್ಟ್ರಾಯ್ ಆಗ್ಬೋದು, ಮುಳುಗ್ಬೋದು, ಆರ್ ಇಟ್ ಮೇ ರಿಟರ್ನ್, ಅದು ಬರ್ಬೋದು, ಇಟ್ ಮೇ ಕಮ್. ಸೊ ದ್ಯಾಟ್ಸ್ ವೈ ದೇ ಸೇ ಕೊಲ್ಯಾಟ್ರಲ್ ಇವೆಂಟ್ ಅಂತ ಹೇಳುವಂಥದ್ದು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ವೇರ್ ಆಸ್ ವೇಜರಿಂಗ್ ಅಗ್ರಿಮೆಂಟ್ ಇಸ್ ಅ ವಾಯ್ಡ್ ಒನ್. 59th, relief of damages in a suit for injunction cannot be granted under section 42 of the Specific Relief Act 1963. A, if the suit of the plaintiff is dismissed. B, unless the plaintiff has claimed such relief in his plaint. C, if the suit is frivolous. D, can be granted irrespective of whether the plaintiff has claimed the same or not. ಇಂಜಂಕ್ಷನ್ ಅಂತ ಏನಿರುತ್ತೆ ಅದರಲ್ಲಿ ಇಂಜಂಕ್ಷನ್ ಸೂಟಲ್ಲಿ ರಿಲೀಫ್ ಆಫ್ ಇಂಜಂಕ್ಷನ್ ಅಂತ ಕೇಳಿರ್ತಾರೆ. ಅದ್ರ ಜೊತೆಗೆ ರಿಲೀಫ್ ಆಫ್ ಡ್ಯಾಮೇಜಸ್ ಕೂಡ ಇನ್ ಅಡಿಷನಲ್ ಕೇಳ್ಬೋದು, ಇನ್ ಸಬ್ಸ್ಟಿಟ್ಯೂಷನ್ ಕೇಳ್ಬೋದು. ಆದರೆ ಯಾವುದೇ ರಿಲೀಫ್ ಕೂಡ ಪ್ಲೇಂಟಲ್ಲಿ ಅದರ ರೆಫರೆನ್ಸ್ ಇಲ್ಲದೆ ಕೇಳಲಿಕ್ಕಿಲ್ಲ. ಕೋರ್ಟ್ ಕೆನಾಟ್ ಅವಾರ್ಡ್ ಇಟ್. ಓಕೆ, ಸೊ ಅನ್ಲೆಸ್ ದ ಪ್ಲೇಂಟಿಫ್ ಹ್ಯಾಸ್ ಕ್ಲೇಮ್ಡ್ ಸಚ್ ರಿಲೀಫ್ ಇನ್ ಇಸ್ ಪ್ಲೇಂಟ್. ಕ್ಲೇಮ್ ಕೇಳಿಲ್ಲ ಅಂದರೆ ಪ್ಲೇಂಟಿಫ್ ಕ್ಯಾನ್ ಅಮೆಂಡ್ ದಿ ಪ್ಲೇಂಟ್ ಅಟ್ ಎನಿ ಸ್ಟೇಜ್ ಆಫ್ ದಿ ಪ್ರೊಸೀಡಿಂಗ್ and add that relief of damages. Next, 60th question. As per 227 of the Constitution of India, every High Court shall have superintendents over these many courts in relation to which it exercises jurisdiction. A, all courts and tribunals throughout the territories. B, all district courts throughout the territories. C, all civil courts and tribunals throughout the territories. D, all subordinate courts throughout the territories. Section Article 226 ಕೂಡ ಇದೆ, Article 227 ಕೂಡ ಇದೆ. Article 226 speaks regarding writ jurisdiction and Article 226 speaks regarding supervisory jurisdiction. So ಹೈಕೋರ್ಟ್ಗೆ ಸೂಪರ್ವೈಸ್ ಮಾಡುವಂತಹ ಅಧಿಕಾರ ಇದೆ ಯಾವ್ಯಾವ ಕೋರ್ಟ್ಗಳ ಮೇಲೆ. ಸೊ ಆಲ್ ಕೋರ್ಟ್ಸ್ ಆ್ಯಂಡ್ ಟ್ರಿಬ್ಯುನಲ್ಸ್ ಥ್ರೂ ಔಟ್ ದಿ ಟೆರಿಟರೀಸ್, ಆ ಹೈಕೋರ್ಟ್ ಇರೋ ವ್ಯಾಪ್ತಿಯಲ್ಲಿ ಯಾವ್ಯಾವ ಕೋರ್ಟ್ಗಳು ಯಾವ ಟ್ರಿಬ್ಯುನಲ್ ಇದೆ ಅವೆಲ್ಲವನ್ನು ಕೂಡ ಸೂಪರ್ವೈಸ್ ಮಾಡುವಂಥ. ಸೊ ಕೇವಲ ಡಿಸ್ಟ್ರಿಕ್ಟ್ ಕೋರ್ಟ್ ಸಿವಿಲ್ ಕೋರ್ಟ್ಸ್ ಅಲ್ಲ, ಎಲ್ಲ ಕೋರ್ಟ್ಗಳು. ನೆಕ್ಸ್ಟ್ 61 question. Under section 19 of Indian Contract Act of 1872, when consent to an agreement is caused by coercion, the agreement is A, valid, B, voidable, C, void and D, illegal. Coercion ಅಂದ್ರೆ ಏನು? ಬಲವಂತದಿಂದ ಈ ಒಂದು ಸೇಲ್ ಡೀಡ್ಗೆ ಸಹಿ ಮಾಡಲಿಲ್ಲ ಅಂದರೆ ನಿಮಗೆ ಹಾನಿ ಉಂಟು ಮಾಡ್ತೇನೆ, ಅಥವಾ ನಿಮ್ಮ ಮಕ್ಕಳಿಗೆ ಹಾನಿ ಮಾಡ್ತೇನೆ, ಅಥವಾ ನಿಮ್ಮ ಪ್ರಾಪರ್ಟಿಗೆ ಹಾನಿ ಮಾಡ್ತೇನೆ ಅಂತ, ಅಥವಾ ಹಾನಿ ಮಾಡಲಿಕ್ಕೆ ಅಟೆಂಪ್ಟ್ ಮಾಡುವಂಥದ್ದು, ಅಥವಾ ಒಬ್ಬರನ್ನ ಕೂಡ ಹಾಕುವಂಥದ್ದು. ಸೊ ಅದಕ್ಕೆಲ್ಲ ಏನು IPC ಅಲ್ಲಿ ಏನೇನು ಮಾಡಬಾರ್ದು ಅಂತ ಹೇಳಿದ್ದಾರೆ, ಯಾವುದಾದ್ರು ಒಫೆನ್ಸ್ ಅಂತ ಹೇಳಿದ್ದಾರೆ, ಅಂಥವುಗಳನ್ನು ಮಾಡ್ತೇನೆ ಅಂತ ಹೇಳಿ ಬಲವಂತದಿಂದ ಅಗ್ರಿಮೆಂಟ್ಗೆ ಸಹಿ ಪಡ್ಕೊಂಡ್ರೆ, ಅಗ್ರಿಮೆಂಟ್ ಮಾಡಿಸ್ಕೊಂಡ್ರೆ ಒಂದು ಟೋಟಲ್ ಆಗಿ ಹೇಳುವಂಥದ್ದು. ಸೊ ಅದ್ರದ್ದು ಏನಾಗುತ್ತೆ, ದೇರ್ ಕನ್ಸೆಂಟ್ ಹ್ಯಾಸ್ ನಾಟ್ ಬೀನ್ ಗಿವನ್ ಫ್ರೀ, ಮುಕ್ತವಾಗಿ ಒಪ್ಪಿಗೆ ಪಡ್ಕೊಳ್ಳಿಲ್ಲ. ಒಪ್ಪಿಗೆ ಪಡ್ಕೊಂಡಿದ್ದಾರೆ ಬಟ್ ಆ ಒಪ್ಪಿಗೆ ಬಲವಂತದಿಂದ ಪಡ್ಕೊಂಡಿದ್ದು. ಸೊ ಇಟ್ಸ್ ನಾಟ್ ಫ್ರೀ, ಇಟ್ಸ್ ನಾಟ್ ಅಂದರೆ ಅದು ಮುಕ್ತವಾಗಿಲ್ಲ ಅಂತ. ಸೊ ದ್ಯಾಟ್ ಬಿಕಮ್ಸ್ ವಾಯ್ಡಬಲ್ ಅಟ್ ದಿ ಆಪ್ಷನ್ ಆಫ್ ದಿ ಪರ್ಸನ್ ಆಪ್ಷನ್ ಆಫ್ ದಿ ಅಗ್ರೀಡ್ ಪಾರ್ಟಿ. ಯಾರನ್ನ ಬಲವಂತ ಮಾಡಿ ಅವರ ಒಪ್ಪಿಗೆ ಪಡ್ಕೊಂಡಿದ್ದಾರೆ ಅವರು ಯಾವಾಗ ಬೇಕಾದರೂ ಈ ಕಾಂಟ್ರಾಕ್ಟನ್ನು ತಿರಸ್ಕಾರ ಮಾಡ್ಬೋದು. Section 62. Under Section 32 of the Code of Civil Procedure 1908, the court may compel the attendance of any person to whom a summons has been issued under Section 30, and for that purpose may impose a fine upon him, A, not exceeding 10,000 rupees, B, not exceeding 5,000 rupees, C, not exceeding 25,000 rupees, and D, not exceeding 6,000 rupees. ಪ್ರಮೀಳಾ, ಇದು 2018 ಎಕ್ಸಾಮ್ ಆಗಿದ್ದು ಐ ಥಿಂಕ್ ಇನ್ ಫೆಬ್ರವರಿ 2019 ನೋಟಿಫಿಕೇಶನ್ ನಂಬರ್ 24. ಸೊ ಲಾಸ್ಟ್ ಟೈಮ್ ನಾನು ನೋಟಿಫಿಕೇಶನ್ ನಂಬರ್ 1 ಆಫ್ 2018 ಸಾಲ್ವ್ ಮಾಡಿದ್ದು. ದಿಸ್ ಈಸ್ 24 ಆಫ್ 2018 ವಿಚ್ ವಾಸ್ ಹೆಲ್ಡ್ ಇನ್ 2019. ಗಾಟ್ ಇಟ್? ಸೊ ಇದರಲ್ಲಿ ಏನಾಯಿತು, ಸೆಕ್ಷನ್ 32 ಓಕೆ, ಸೆಕ್ಷನ್ 30 ಏನು ಹೇಳುತ್ತೆ, ಕೋರ್ಟಿಗೆ ಪವರ್ ಇದೆ ಸಮನ್ಸ್ ಇಶ್ಯೂ ಮಾಡಲಿಕ್ಕೆ, ಒಂದು ಡಾಕ್ಯುಮೆಂಟನ್ನು ಡಿಸ್ಕವರಿ ಮಾಡಲಿಕ್ಕೆ, ಇಂಟ್ರಾಗೇಟರ್ಸ್ ಪಡಿಲಿಕ್ಕೆ ಅಂತ. ಸೊ ಸಪೋಸ್ ಆ ಪರ್ಸನ್ ಬರಲಿಲ್ಲ, ಸಮನ್ಸ್ ಇಶ್ಯೂ ಮಾಡಿದ ಪರ್ಸನ್, ಅವರ ಅಟೆಂಡೆನ್ಸ್ ಪಡ್ಕೊಳ್ಳಿಕ್ಕೆ ಏನೇನು ಮಾಡ್ಬೋದು ಅಂದರೆ ಪ್ರೊಕ್ಲಮೇಷನ್ ಮಾಡ್ಬೋದು, ಅಟ್ಯಾಚ್ಮೆಂಟ್ ಮಾಡ್ಬೋದು,
ಫೈನ್ ಹಾಕ್ಬೋದು ಅಥವಾ ಸೆಕ್ಯೂರಿಟಿ ಪಡಿಬೋದು. ಓಕೆ, ಸೊ ಇಲ್ಲಿ ಹೇಳುವಂಥದ್ದು ಫೈನ್ ಬಗ್ಗೆ ಕೇಳ್ತಾ ಇರುವಂಥದ್ದು, ಎಷ್ಟು ತನಕ ಫೈನ್ ಹಾಕ್ಬೋದು ಅಂತ ಕ್ವಶನ್. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್? ಇಟ್ಸ್ ನಾಟ್ ಎಕ್ಸೀಡಿಂಗ್ 5,000 rupees. ಸೊ ಸೆಕ್ಷನ್ 32 ಅಲ್ಲಿ ನಾವು ಕಾಣ್ತೇವೆ. Sixty-third question. As per section 186 of Indian Contract Act of 1872, the authority of an agent A may be expressed or implied, B may be expressed only, C shall be in writing, and D none of the above. ಏಜೆಂಟ್ ಗೆ ಕೊಟ್ಟಿರುವಂತ ಅಧಿಕಾರ ಎಕ್ಸ್ಪ್ರೆಸ್ ಆಗೂ ಇರಬಹುದು ಅಥವಾ ಇಂಪ್ಲೈಡ್, ಅಂದ್ರೆ ಒಬ್ಬನ ಏಜೆಂಟ್ ಅಪಾಯಿಂಟ್ ಮಾಡ್ಕೊಳ್ತಾರೆ, ಪ್ರಿನ್ಸಿಪಲ್ ಅಪಾಯಿಂಟ್ ಮಾಡಿಕೊಂಡು ನೀನು ನನ್ನ ಏಜೆಂಟ್ ಅಂತ ಹೇಳಿದೆ, ಅವನಿಗೆ ಎಲ್ಲ ಗೂಡ್ಸ್ಗಳನ್ನು ಕಳಿಸ್ಕೊಡ್ತಾರೆ ಇದನ್ನು ಸೆಲ್ ಮಾಡಬೇಕು ಅಂತ. ಸೊ ದ್ಯಾಟ್ಸ್ ಅನ್ ಇಂಪ್ಲೈಡ್ ಅಥಾರಿಟಿ. ಸೊ ಹೂ ಇಸ್ ಅನ್ ಏಜೆಂಟ್ ಆ್ಯಕ್ಚುಲಿ? ಥರ್ಡ್ ಪಾರ್ಟಿ ಯಾರೋ ಇರ್ತಾರೆ, ಹೊರಗಿನ ಜಗತ್ತಿನ ವ್ಯಕ್ತಿಗಳಿರ್ತಾರೆ, ಅವರ ಒಟ್ಟಿಗೆ ಏಜೆಂಟ್ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ. ಆದರೆ ಯಾರು ಲಯಬಲ್ ಆಗ್ತಾರೆ? ಅವನ ಪ್ರಿನ್ಸಿಪಲ್, ಯಾರು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಸೊ ಏಜೆಂಟ್ ಹೇಳುವನು ಒಬ್ಬ ಕೊಂಡಿ. ಪ್ರಿನ್ಸಿಪಲ್ ಮತ್ತು ಥರ್ಡ್ ಪಾರ್ಟಿ ಮಧ್ಯೆ ಕಾಂಟ್ರಾಕ್ಟ್ ಏರ್ಪಡಲಿಕ್ಕೆ, ಅವರನ್ನ ಬೈಂಡಿಂಗ್ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಏಜೆಂಟ್ ಇಸ್ ಅ ಲಿಂಕ್. ಓಕೆ, ಸೊ ಇಟ್ ಕುಡ್ ಬಿ ಐದರ್ ಎಕ್ಸ್ಪ್ರೆಸ್ಡ್ ಆರ್ ಇಟ್ ಕುಡ್ ಬಿ ಐದರ್ ಇಂಪ್ಲೈಡ್ ಅಂಡರ್ ಸೆಕ್ಷನ್ 186. ನೆಕ್ಸ್ಟ್ question number 64. A shakes his fist at Z, intending or knowing it to be likely that he may thereby cause Z to believe that A is about to strike Z. A has not committed an offence, B, A has attempted to commit an offence, C, A has committed an assault, D, A has attempted to use criminal force. So what's happening here? There is some gesture, ಒಂದು ಅಥವಾ ಪ್ರಿಪರೇಷನ್, ಒಂದು ಭಂಗಿಯಿಂದ ಏನು ಮಾಡ್ತಾರೆ, ಇನ್ನೊಬ್ಬರಿಗೆ ಹೆದರಿಸಲಿಕ್ಕೆ ಟ್ರೈ ಮಾಡ್ತಾರೆ. ಆ್ಯಕ್ಚುಲ್ ಒಫೆನ್ಸ್ ಆಗ್ತಾ ಇಲ್ಲ, ಆದರೆ ಕೈ ಎತ್ತಿ ಹೊಡೆಯುವಂಥದ್ದು, ಕಣ್ಣು ಬಿಡುವಂಥದ್ದು, ಇಂಥದ್ದೆಲ್ಲ ಏನು, ಇಟ್ಸ್ ಐದರ್ ಕೈಂಡ್ ಆಫ್ ಎ ಜೆಸ್ಚರ್ ಆರ್ ಇಟ್ಸ್ ಐದರ್ ಕೈಂಡ್ ಆಫ್ ಎ ಪ್ರಿಪರೇಷನ್ ಅಲ್ವಾ. ಇಷ್ಟು ಮಾಡಿದ್ದಕ್ಕೆ ಇನ್ನೊಬ್ಬರ ಮನಸ್ಸಿನಲ್ಲಿ ಅಪ್ರಹೆನ್ಷನ್, ಹೆದರಿಕೆ ಉಂಟಾದರೆ ದ್ಯಾಟ್ ಇಸ್ ಅ ಕೈಂಡ್ ಆಫ್ ಅಸಾಲ್ಟ್. ಓಕೆ, ಎ ಹ್ಯಾಸ್ ಕಮಿಟೆಡ್ ಆನ್ ಅಸಾಲ್ಟ್. It is defined under section 351. Next is question number 65. The rule against perpetuity is provided in section dash of the Transfer of Property Act 1882, A 15, B 16, C 17 and D 14. Section 14, what does it say? Rule against perpetuity. ಈಗ ಅನ್ಬೋರ್ನ್ ಪರ್ಸನ್ಸ್ ಇರ್ತಾರೆ, ಅವರಿಗೋಸ್ಕರ ಪ್ರಾಪರ್ಟಿ ಡೈರೆಕ್ಟಾಗಿ ವೆಸ್ಟ್ ಆಗೋದಿಲ್ಲ. ಲಿವಿಂಗ್ ಪರ್ಸನ್ ಮತ್ತು ಅನ್ಬೋರ್ನ್ ಪರ್ಸನ್, ಯಾಕೆಂದರೆ ಲಿವಿಂಗ್ ಪರ್ಸನ್ ಮಧ್ಯದಲ್ಲಿ ಸತ್ತೋದ್ರೆ ಆವಾಗ ಅನ್ಬೋರ್ನ್ ಪರ್ಸನ್ ಹುಟ್ಟಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಉದಾಹರಣೆಗೆ ನಾನು ನನ್ನ 3ನೇ ತಲೆಮಾರಿಗೆ ನನ್ನ ಪ್ರಾಪರ್ಟಿನ ದಾನ ಮಾಡ್ತಿದ್ದೇನೆ ಅಥವಾ ಅವರಿಗೆ ಬರುತ್ತೆ ಅಂತ ಹೇಳಿದರೆ, ಸೊ ನನ್ನ ನಂತರ ನನ್ನ ಜನ್ರೇಷನ್, ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ ಎಲ್ಲ ಆಗಬೇಕು. ಸೊ ಅಲ್ಲಿವರೆಗೆ ನಾನು ಜೀವಂತ ಇರ್ತೇನೆ, who knows. So that is uncertainty. So ಎಲ್ಲಿ I can postpone by the creation of section 13 ಮತ್ತು section 14 ಹೇಳುತ್ತೆ, by creation of a trust, ಮಧ್ಯದಲ್ಲಿ ಇನ್ನೊಬ್ಬರನ್ನು ಯಾರನ್ನು ಅಪಾಯಿಂಟ್ ಮಾಡಿ ಹಾಗೆ ಒಂದು ಪ್ರಾವಿಷನ್ ಇದೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರಾವಿಷನ್. ಸೆಕ್ಷನ್ 13 and 14 ಹೇಗೆ ವೆಸ್ಟ್ ಆಗುತ್ತೆ, ಅನ್ಬೋರ್ನ್ ಪರ್ಸನಲ್ಲಿ ಪ್ರಾಪರ್ಟಿ ವೆಸ್ಟ್ ಆಗುತ್ತೆ ಅಂತ. ಸೊ ಆದರೆ ಅನಿರ್ದಿಷ್ಟಾವಧಿಗೆ ಮುಂದೂಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನಾನು ಮಾಡೋದು ಯಾಕೆ, ಆ್ಯಕ್ಚುಲಿ ಇದು ಆಗ್ತಾ ಇರೋದು ಯಾಕೆ ಅಂದರೆ, ತುಂಬ ಜನ ತಮ್ಮ ಕುಟುಂಬದಲ್ಲೇ ಪ್ರಾಪರ್ಟಿಗಳನ್ನ ಇರಬೇಕು ಅಂತ ಹೇಳಿ ದೇ ಟೈ ಅಪ್. ಸೊ ದಿಸ್ ಇಸ್ ನಾಟ್ ಗುಡ್ ಫಾರ್ ಫ್ರೀ ಎಕಾನಮಿ. ಎಕಾನಮಿಗೇನು ಆದಷ್ಟು ಪ್ರಾಪರ್ಟಿ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ 18 years ಅಂದರೆ ಟಿಲ್ ಮೆಜಾರಿಟಿ ಪ್ಲಸ್ ದ ಜೆಸ್ಟೇಷನ್ ಪೀರಿಯಡ್, ಆ ತಾಯಿ ಗರ್ಭದಲ್ಲಿರುವಂತಹ ಟೈಮ್ ಪ್ಲಸ್ ಮ್ಯಾಕ್ಸಿಮಮ್ ಆ ಒಂದು ಲಿವಿಂಗ್ ಪರ್ಸನ್ನ ಒಂದು ಏಜ್, ಅವನು ಬದುಕಿರೋ ಸಮಯ ಪ್ಲಸ್ ಪೀರಿಯಡ್ ಆಫ್ ಜೆಸ್ಟೇಷನ್ ಪ್ಲಸ್ ಏಜ್ ಆಫ್ ಮೆಚುರಿಟಿ ಆಫ್ ದಟ್ ಮೈನರ್ ಪರ್ಸನ್ ಅಂತ ಒಂದು ಫಾರ್ಮುಲಾ ಇದೆ. ಸೊ ಅದನ್ನು ನಾನು ಇನ್ನೊಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಸ್ಟಿಲ್ ರಿಮೆಂಬರ್ ದಿಸ್, ಸೆಕ್ಷನ್ 14 ಸ್ಪೀಕ್ಸ್ ರಿಗಾರ್ಡಿಂಗ್ ಸಚ್ ರೂಲ್ ಅಗೇನ್ಸ್ಟ್ ಪರ್ಪೆಚುಟಿ. Next, question number 66. Under section 6C of TP Act, an easement cannot be transferred apart from the dominant heritage. A, the statement is true, B, the statement is false, C, the statement is partly true, and D, none of the above.
ಇದು ಡಾಮಿನೆಂಟ್ ಹೆರಿಟೇಜ್ ಮತ್ತು ಸರ್ವೆಂಟ್ ಹೆರಿಟೇಜ್ ಅಂತ. ಸೊ ಒಂದು ಪ್ರಾಪರ್ಟಿ ಇರುತ್ತೆ, ಆ ಪ್ರಾಪರ್ಟಿ ಹತ್ರ ಒಂದು ದಾರಿ ಇರುತ್ತೆ. ಸೊ ಆ ದಾರಿ ಏನಂದರೆ ಅದು ತುಂಬ ವರ್ಷದಿಂದ ಈ ಪ್ರಾಪರ್ಟಿ ಜೊತೆಗೆ, ಅಂದರೆ ಇಲ್ಲಿ ಇರುವ ವಾಸುವವರು ಇವರು ಅದನ್ನು ಆ ಪ್ರಾಪರ್ಟಿನ ಯೂಸ್ ಮಾಡ್ತಾ ಇದ್ದಾರೆ, ಇಲ್ಲೇ ನಡ್ಕೊಂಡು ಹೋಗ್ತಾರೆ. ಸೊ ದಿಸ್ ಇಸ್ ದ ಓನ್ಲಿ ಕನೆಕ್ಷನ್ ವಿಚ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಆಸ್ ಅ ರೈಟ್ ಆಫ್ ಈಸ್ಮೆಂಟ್. ಸೊ ದಿಸ್ ಇಸ್ ದ ಡಾಮಿನೆಂಟ್ ಹೆರಿಟೇಜ್ ಆ್ಯಂಡ್ ದಿಸ್ ಇಸ್ ದಿ ಸರ್ವೆಂಟ್ ಹೆರಿಟೇಜ್. ಸೊ ನಾನು ಟ್ರಾನ್ಸ್ಫರ್ ಮಾಡ್ತೇನೆ ಅಂದರೆ ನಾನು ಒಂದಿನ ಏನು ಮಾಡ್ಬೋದು, ಈ ರೈಟ್ ಆಫ್ ವೇ ಏನಿದೆ ಸರ್ವೆಂಟ್ ಹೆರಿಟೇಜ್ ವಿಚ್ ಇಸ್ ಅಟ್ಯಾಚ್ ಟು ದ ಮೇನ್ ಪ್ರಾಪರ್ಟಿ, ಇದನ್ನು ಮಾತ್ರ ನಾನು ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಸೇಲ್ ಮಾಡಿದರೆ, ಒಂದು ಈ ಪ್ರಾಪರ್ಟಿನೂ ಇನ್ನೊಬ್ರಿಗೆ ಸೇಲ್ ಮಾಡ್ತಾನೆ, ಎರಡನ್ನು ಡಿವೈಡ್ ಮಾಡಿ ಇಬ್ಬರಿಗೆ, ಒಬ್ಬನಿಗೆ ಎ ಒಬ್ಬನಿಗೆ ಬಿ ಸೇಲ್ ಮಾಡ್ತಾನೆ. ಆವಾಗ ಕಾನ್ಸಿಕ್ವೆನ್ಸ್ ಏನಾಗುತ್ತೆ, ಇವನಿಗೆ ದಾರಿ ಹಕ್ಕಿರೋದಿಲ್ಲ, ಬಿಕಾಸ್ ಸರ್ವೆಂಟ್ ಹೆರಿಟೇಜ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ ಟು ಸಮನ್ ಎಲ್ಸ್. ಸೊ ಆ ಥರ ಮಾಡಿದರೆ ಇಟ್ ಇಸ್ ಅಗೇನ್ಸ್ಟ್ ಪಬ್ಲಿಕ್ ಜಸ್ಟಿಸ್, ಇವರಿಗೆ ನ್ಯಾಯನೇ ಇಲ್ಲ, ಹಕ್ಕೇ ಇಲ್ಲ, ಜಾಗದಿಂದ ಹೊರಗೆ ಹೋಗುವಂತಹ ಒಂದು ದಾರಿನೇ ಬಂದ್ ಮಾಡಿದಾಗತ್ತೆ. ಸೊ ಡಾಮಿನೆಂಟ್ ಹೆರಿಟೇಜ್ ವಿಲ್ ಆಲ್ವೇಸ್ ಗೋ ಅಲಾಂಗ್ ವಿತ್ ದಿ ಸರ್ವೆಂಟ್ ಹೆರಿಟೇಜ್, ದೇ ಕೆನಾಟ್ ಬಿ ಟ್ರಾನ್ಸ್ಫರ್ಡ್ apart. Such things cannot be transferred under section 6C, where the statement is true here. Next, section 67, question number 67. Who is the legal advisor to the state government? A, the Solicitor General, B, the State Chief Legal Officer, C, the High Court, D, Advocate General. ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗಾದರೆ it is Attorney General. In the case of state government, it is the Advocate General, where we can find it under section 165. So these are all the constitutional offices. Constitution provide ಮಾಡಿರುವಂಥದ್ದು, ಇಂಥವ್ರನ್ನ ಅಪಾಯಿಂಟ್ ಮಾಡಬೇಕು ಅಂತ. Next, under section 2.2 of CPC, a decree does not include A, the rejection of a plaint, B, an order of restitution under section 144 of CPC, C, an order for restitution of conjugal rights, D, return of a plaint. So it is, they are known as the deemed decree, rejection of a plaint and order. An order for restitution andre it has conclusively determined the rights between the parties. So even this is a decree. And return of a plaint, it's not a decree anta, decree alle, decree definition alle helidare. So this is the correct answer. Return of a plaint is not a decree. Next, 69th question. Mandatory injunction under section 39 of Specific Relief Act 1963 can be granted A, only to prevent the breach complained of, B, only to compel performance of the requisite acts, C, both A and B above, D, none of the above. ಅದು ನಾವು ರಿಕ್ವೈರ್ಮೆಂಟ್ ಅಂಡರ್ ಸೆಕ್ಷನ್ 39 ಅಲ್ಲಿ ನೋಡುವಂಥದ್ದು. ಮ್ಯಾಂಡೇಟರಿ ಇಂಜಂಕ್ಷನ್ ಒಂದು ಏನು, ಟು ಪ್ರಿವೆಂಟ್ ದಿ ಬ್ರೀಚ್, ಏನೋ ಒಂದು ಆಬ್ಲಿಗೇಷನ್ ಇರುತ್ತೆ, ಆ ಆಬ್ಲಿಗೇಷನ್ ಬ್ರೀಚ್ ಆಗ್ತಾ ಇರುತ್ತೆ, ಅದನ್ನು ನಿಲ್ಲಿಸ್ಲಿಕ್ಕೋಸ್ಕರ. ಹಾಗೆ ಟು ಕಂಪೆಲ್ ಪರ್ಫಾರ್ಮೆನ್ಸ್ ಆಫ್ ದಿ ರಿಕ್ವಿಸಿಟ್ ಆಕ್ಟ್ಸ್, ಅದನ್ನು ಮಾಡಿ ಹೇಳುವಂಥದ್ದು. ಸೊ ಮ್ಯಾಂಡೇಟರಿ ಇಂಜೆಕ್ಷನ್ ಅಂದರೆ ಈ ಥರದಂಥದ್ದು ಮಾಡಿ ಹೇಳುವಂಥದ್ದು. ಒಂದು ಡ್ರೈನೇಜ್ ಇದೆ, ಆ ಡ್ರೈನೇಜನ್ನು ಕಟ್ಟಿಕೊಡಿ, ಆ ಡ್ರೈನೇಜಿಗೆ ಜಾಗ ಬಿಡಿ ಹೇಳುವಂಥದ್ದು. ಈಗ ನಾವು ಬೇರೆ ಥರ ಪ್ರಿವೆಂಟಿವ್ ಇಂಜೆಕ್ಷನ್ ಅಂದರೆ ಏನಾಗುತ್ತೆ, ಯಾರೋ ಒಬ್ಬರು ಮನೆ ಕಟ್ತಿರ್ತಾರೆ, ಆ ಮನೆ ಕಟ್ಟಬೇಡಿ, ಇಟ್ಸ್ ಅನ್ ನೆಗೆಟಿವ್ ಆಸ್ಪೆಕ್ಟ್. ಬಟ್ ಮ್ಯಾಂಡೇಟರಿ ಇಂಜೆಕ್ಷನ್ ಅಂದರೆ ಈ ಥರ ಕೆಲಸಗಳನ್ನ ಮಾಡಿ ಹೇಳುವಂಥದ್ದು ಪಾಸಿಟಿವ್ ಆಸ್ಪೆಕ್ಟ್. ಸೊ ಬೋತ್ A and B are true. Okay, C is the correct answer. Next, question number 70. As per Article 53 of Constitution of India, the supreme command of the defence forces of the Union shall be vested A, in the President of India, B, in the Prime Minister, C, in the Defence Minister, D, Chief of Army Staff. It is the President of India. ಸೊ ರೂಮನ ಮೊಹಮ್ಮದಿ ಏನಾಗುತ್ತೆ ಗೊತ್ತಾ, ಇದು ಮೊಬೈಲಲ್ಲಿ ನೀವು ನೋಡ್ತಾ ಇರೋದಕ್ಕೆ ಸ್ವಲ್ಪ ಸಣ್ಣದಾಗಿ ಕಾಣುತ್ತೆ. ಹೈಕೋರ್ಟ್ ವೆಬ್ಸೈಟಲ್ಲಿ ಯು ಕ್ಯಾನ್ ಡೌನ್ಲೋಡ್ ದಿಸ್ ಒನ್, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಬೇರೆ ಯಾವುದಾದ್ರೂ ನಿಮ್ಮ ನೀವು ಓದುವಂಥ ಇದರಲ್ಲಿ ಡಿವೈಸಲ್ಲಿ ಯು ಕ್ಯಾನ್ ಡೌನ್ಲೋಡ್ ಇಟ್ ಆ್ಯಂಡ್ ಜಸ್ಟ್ ರೆಫರ್ ದ್ಯಾಟ್. ಓಕೆ, ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದಿ ಹೆಡ್ ಆಫ್ ದ ಡಿಫೆನ್ಸ್ ಫೋರ್ಸ್. He is not only head of the executive but judiciary also, and also all three organs of the government, legislature, executive and the judiciary as well. Next, 71st question. Which of the following specific reliefs can be granted under the Specific Relief Act of 1963? A, rescission of contracts only, B, cancellation of instruments only, C, both rescission of contract and cancellation of instrument, D, none of the above. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ತುಂಬ ಥರದ ರಿಲೀಫನ್ನು ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ರಿಕವರಿ ಆಫ್ ಪೊಸೆಷನ್, ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್, ರಿಸೆಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಡಿಕ್ಲರೇಷನ್, ಇಂಜಂಕ್ಷನ್ಸು. ಸೊ ಬೇರೆ ಬೇರೆ ತರಹದ ಒಂದು
ರಿಲೀಫ್ಸನ್ನು ಕೊಟ್ಟಿದ್ದಾರೆ. ಸೊ both rescission of contract and cancellation of instrument. Okay. 72nd question. Under section 148 of CPC, where any period is fixed or granted by the court for doing of any act prescribed or allowed by the Code of Civil Procedure 1908, the court may enlarge such period not exceeding a 30 days in total, with 30 days at a time, C 60 days in total, D 60 days at a time. Okay. So, section 148 speaks regarding enlargement of time which is contained and which says that 30 days in total. A is the correct answer. Next one, question number 73. Section 121 of Indian Evidence Act provides for privileges in respect of a husband and wife, B affairs of the state, C official communication, D judges and magistrates. See here, these are all the privileged communications. So, judges ಅವರು ಯಾಕೆ ಈ ಕೇಸ್ ಹೀಗೆ ಡಿಸೈಡ್ ಮಾಡಿದ್ರು, ಅದಕ್ಕೆ ಬಂದು ಎವಿಡೆನ್ಸ್ ಕೊಡಿ, ಆ ಥರ ಎಲ್ಲ ಅವ್ರ ಹತ್ರ ಎವಿಡೆನ್ಸ್ ತೊಗೊಳ್ಳಿಕ್ಕೆ ಆಗೋದಿಲ್ಲ. ದೇ ಎಂಜಾಯ್ ಸರ್ಟನ್ ಪ್ರಿವಿಲೇಜಸ್. ಸೊ ದ್ಯಾಟ್ ಈಸ್ ಕಂಟೈನ್ಡ್ ಅಂಡರ್ ಸೆಕ್ಷನ್ 121. Next, section 210 of CRPC provides for A stay of police investigation, B stay the proceeding of enquiry or trial in complaint case, C both A and B, and D neither A nor B. ಒಂದು ಅಫೆನ್ಸ್ ಆಗಿರುತ್ತೆ, ಅದಕ್ಕೆ ಇನ್ವೆಸ್ಟಿಗೇಷನ್ ಆಗ್ತಾ ಇರುತ್ತೆ, ಅದ್ರ ಮೇಲೆ ಇನ್ನೊಬ್ರು ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಕೋರ್ಟ್ ಏನಂತ ಡಿಸೈಡ್ ಮಾಡಬೇಕು, ಯಾವುದನ್ನು ಕನ್ಸಿಡರ್ ಮಾಡಬೇಕು, ಯಾಕೆಂದರೆ ಕಾಗ್ನಿಸೆನ್ಸ್ ಎರಡರಲ್ಲೂ ತೊಗೊಳ್ಬೋದು. ಅನ್ನೋ ಪ್ರೈವೇಟ್ ಕಂಪ್ಲೇಂಟು ಹಾಗೆ ಪೊಲೀಸ್ ಯಾವಾಗ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಸೊ ಆವಾಗ ಏನು ಡೈವರ್ಷನ್ ಆಗತ್ತಲ್ಲ. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ, ಅಂಥ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತ ಹೇಳುವಾಗ ಈ ಕಂಪ್ಲೇಂಟ್ ಪ್ರೊಸೀಡಿಂಗ್ ಏನಿರುತ್ತೆ ಅದನ್ನು ಇಟ್ ಮೇ ಸ್ಟೇ ದಿ ಪ್ರೊಸೀಡಿಂಗ್ ಆಫ್ ಎನ್ಕ್ವೈರಿ ಆರ್ ಟ್ರಯಲ್ ಇನ್ ಅ ಕಂಪ್ಲೇಂಟ್ ಕೇಸ್ ಆ್ಯಂಡ್ ವೇಟ್ ಫಾರ್ ದ ಪೊಲೀಸ್ ಟು ಸಬ್ಮಿಟ್ ದ ರಿಪೋರ್ಟ್. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ಸೆಕ್ಷನ್ 210. 75th question. The expression at sight, on presentment and after sight are defined in section dash of NI Act 1881, B19, B20, C21, D22. ಸೊ ಇವೆಲ್ಲದರ ಮೀನಿಂಗ್ ಏನು, ಆನ್ ಡಿಮಾಂಡ್ ಅಂದರೆ ನಾವು ಯಾವುದಾದ್ರು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ಅಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಬ್ಯಾಂಕಿಗೆ ಏನಾಗುತ್ತೆ, ಚೆಕ್ಕನ್ನು ಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತೆ, ನಾವು ಡಿಮಾಂಡ್ ಮಾಡ್ತಿದ್ದೀವಿ ಹೇಳುವಂಥ ಅರ್ಥ. ಹಣ ನೀಡಿ ನಮಗೆ ಅಂತ ಪೇಯಿ ಹತ್ರ, ಡ್ರಾಯಿ ಹತ್ರ. ಸೊ ಅಂಥವ್ರ ಹತ್ರ that is contained in section 21. Next, 76. The provisions of Specific Relief Amendment Act 2018 came into force on A 19 September 2018, B 11th August 2018, C 1st September 2018 and D 1st October 2018. ಸೊ ಇದು ನಾವು 2018 ಕ್ವಶನ್ ಪೇಪರ್ ಅಲ್ಲ, ಸೊ ಆಗಿನ ಅಮೆಂಡ್ಮೆಂಟ್ಗಳನ್ನ ಕೇಳಿದ್ದು. ಬಟ್ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಆರ್ ಆಲ್ ಲೈಕ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್, ಲೈಕ್ ದ ಎಫೆಕ್ಟ್ ಯಾವಾಗ ಎಫೆಕ್ಟಿವ್ ಆಯಿತು ಅಂತ. ನೆಕ್ಸ್ಟ್ 17th, D is the correct answer. Presumption under section 113A of Indian Evidence Act is available if it is shown that a woman had committed suicide within a period of dash years from the date of her marriage. So ಇದು ತುಂಬ ರಿಪೀಟೆಡ್ ಕ್ವಶನ್ಸು 113A ಆ್ಯಂಡ್ 113B. ಯಾವುದೇ ಒಂದು ಹೆಂಗಸು ತನ್ನ ಮದುವೆ ಆದ 7 ವರ್ಷದಲ್ಲಿ ತೀರ್ಕೊಂಡು ಸುಸೈಡ್ ಮಾಡಿಕೊಂಡ್ರೆ 113 ಅಪ್ಲೈ ಆಗುತ್ತೆ. ಇನ್ನೊಂದು ಡೆತ್ ಆದರೆ ಡೌರಿ ಡೆತ್ ಅಂತ ಕನ್ಸಿಡರ್, ಅಂದರೆ ಅದಕ್ಕೇನು ಇಫ್ ಶಿ ಸಬ್ಜೆಕ್ಟೆಡ್ ಟು ಕ್ರೂಯಲ್ಟಿ, ಅವರನ್ನು ಹಿಂಸಿಸಿದ್ರು ಯಾರು, ಅವರ ಹಸ್ಬೆಂಡ್ ಅಥವಾ ಅವರ ರಿಲೇಟಿವ್ಸ್, ಓಕೆ, ದೆನ್ ಸೆಕ್ಷನ್ 113 ಈಸ್ ಅಪ್ಲಿಕೇಬಲ್. ಸೊ ಎಷ್ಟು ವರ್ಷ ಅಂತ ಕನ್ಸಿಡರ್ ಮಾಡಿದ್ರೆ 7 years ಅಂತ ಆಗುತ್ತೆ. ಓಕೆ, 7 ವರ್ಷದೊಳಗೆ ಆ ರೀತಿಯಲ್ಲಿ ಮರಣ ಹೊಂದಿದ್ರೆ, ಸೊ ಇವರು ಅಬೇಟ್ಮೆಂಟ್ ಮಾಡಿದ್ದಾರೆ, ಅವಳ ಸಾವಿಗೆ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಗಂಡ ಅಥವಾ ಗಂಡನ ಮನೆಯವರು ಪ್ರಚೋದನೆ ನೀಡಿದ್ದಾರೆ ಅಂತ ಆ ಒಂದು ಪ್ರಿಸಂಪ್ಷನ್ ಬರುತ್ತೆ. ಸೊ ಅದೇ 113B ಡೌರಿ ಡೆತ್ಗೆ ಪಡುವಂಥದ್ದು. 78. The minimum punishment prescribed for the offence of gang rape in section 376D of the Indian Penal Code 1860 is
A rigorous imprisonment for a term which shall not be less than 10 years. B. Rigorous imprisonment for a term which shall not be less than 14 years. C. Rigorous imprisonment for a term which shall not be less than 20 years. And D. None of the above. ಸೊ ರೇಪಿಗೆ ಸಂಬಂಧಪಟ್ಟ ಪ್ರಾವಿಷನ್ ನಾನು ಆವಾಗಲೇ ಹೇಳಿದಾಗೆ ಒಂದು ಕ್ವಶನ್ ಬಂದಿತ್ತು 376. ಸೊ ಅದರದ್ದು ಅಗ್ರವೇಟೆಡ್ ಫಾರ್ಮ್ಸು A376A B C ಹಾಗೆಲ್ಲ ಬರ್ತಾ ಹೋಗುತ್ತೆ. ಸೊ ಒನ್ ಆಫ್ ಸಚ್ ಅಗ್ರವೇಟೆಡ್ ವೆರಿ ಸೀರಿಯಸ್ ಫಾರ್ಮ್ ಆಫ್ ಒಫೆನ್ಸ್ ಈಸ್ 376D ವಿಚ್ ಪರ್ಟೈನ್ಸ್ ಟು ಗ್ಯಾಂಗ್ ರೇಪ್, ಗುಂಪು ಬಲಾತ್ಕಾರ ಅಂತ ಹೇಳುವಂಥದ್ದು. ಸೊ ಅದಕ್ಕೆ ಮಿನಿಮಮ್ ಪನಿಷ್ಮೆಂಟು ವಿಚ್ ಇಸ್ ರಿಗರಸ್ ಇಂಪ್ರಿಸನ್ಮೆಂಟ್, ಸಿಂಪಲ್ ಇಂಪ್ರಿಸನ್ಮೆಂಟ್ ಅಲ್ಲ. ಸೊ ರಿಗರಸ್ ಇಂಪ್ರಿಸನ್ಮೆಂಟ್ 20 years ಮಿನಿಮಮ್ ಇರುತ್ತೆ. ಓಕೆ, ಮ್ಯಾಕ್ಸಿಮಮ್ ಫಾರ್ ಲೈಫ್ ಟಿಲ್ ಡೆತ್. ಲೈಫ್ ಇಂಪ್ರಿಸನ್ಮೆಂಟ್ ಅಂತ ತುಂಬ ಸಲ ತಪ್ಪು ತಿಳ್ಕೊಳ್ತಾರೆ, 14 years ಅಂತ. ಹಾಗಲ್ಲ, ಅವರು ಉಸಿರಾಡೋ ತನಕ ಟಿಲ್ ಡೆತ್, ಟಿಲ್ ಅಂತ ಹಾಗೆ ಕನ್ಸಿಡರ್ ಮಾಡ್ತಾರೆ ಲೈಫ್ ಇಂಪ್ರಿಸನ್ಮೆಂಟ್. ನೆಕ್ಸ್ಟ್ 79th question. At the first hearing of the suit, the court shall examine orally the parties present in the court under Order 10 Rule 2 of CPC 1908. A with a view to deciding the matter in controversy, B with a view to elucidating the matters in controversy in suit, C with a view to evaluating the rights of the parties, and D with a view to verify the cause of action for the suit. Order 10 Rule 10 ಅಲ್ಲಿ ಕೋರ್ಟ್ ಯಾವಾಗ ಎಕ್ಸಾಮಿನ್ ಮಾಡ್ಬೋದು ಅಂದರೆ, ಯಾವುದಾದ್ರು ಕಾಂಟ್ರವರ್ಸಿ ಇರುವಂಥ ಮ್ಯಾಟರ್ಸ್ಗಳನ್ನು ಅದನ್ನೊಂದ್ಸಲ ಡೀಟೇಲ್ ಆಗಿ ಸ್ಪಷ್ಟಪಡಿಸಿಕೊಳ್ಳುವ ದೃಷ್ಟಿ ಅಂತ ಹೇಳ್ತಾರೆ, ಎಲ್ಯುಸಿಡೇಟಿಂಗ್ ದಿ ಮ್ಯಾಟರ್ಸ್ ಅಂತ. ಅಂಥದಕ್ಕೆ ಕೋರ್ಟ್ ಓರಲ್ಲಿ ಎಕ್ಸಾಮಿನ್ ಮಾಡ್ಬೋದು, ಎವಿಡೆನ್ಸ್ ಬಿಟ್ಟು. ಇದು ಬೇರೆ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ 80th question. Which of the following best describes the legal phrase amicus curiae? A. Let the buyer beware. B. Friend of the court. C. At own's risk. D. On what authority? ಸೊ ಅಮಿಕಸ್ ಕ್ಯೂರಿ ಅಂದರೆ ಫ್ರೆಂಡ್ ಆಫ್ ದಿ ಕೋರ್ಟ್. ಸೊ ನಾವು ತುಂಬ ಸಲ ನೋಡಿದ್ದೇವೆ ಎನ್ವೈರ್ಮೆಂಟಲ್ ಕೇಸ್ ಅಥವಾ ತುಂಬ ಒಂದು ಸ್ಟಡಿ ಬೇಕಾಗಿರಬೇಕು ಕೆಲವೊಂದು ಕೇಸ್ಗಳಲ್ಲಿ. ಸೊ ಅವರ ಒಪಿನಿಯನ್ ಕೇಳ್ತಾರೆ, ಫ್ರೆಂಡ್ ಆಫ್ ದಿ ಕೋರ್ಟ್. ಯಾರೋ ಒಂದು ಫೇಮಸ್ ಲಾಯರ್ಗಳನ್ನು ಅಪಾಯಿಂಟ್ ಮಾಡಿ ಕೋರ್ಟಿಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಅದರದ್ದು ಒಪಿನಿಯನ್ ಕೊಡಿ, ನಿಮ್ಮ ಒಪಿನಿಯನ್ ಕೊಡಿ, ನಿಮ್ಮ ಸ್ಟಡಿ ಕೊಡಿ ಅಂತ ಹೇಳಿ ಒಂದು ಕೇಳುವಂಥದ್ದು. ಸೊ ದೋಸ್ ಪರ್ಸನ್ಸ್ ಆರ್ ನೋನ್ ಆಸ್ ಅಮಿಕಸ್ ಕ್ಯೂರಿ ಅಂತ ಹೇಳ್ತಾರೆ. ಸೊ ಫ್ರೆಂಡ್ ಆಫ್ ದಿ ಕೋರ್ಟ್ ಬಿ. 81st question. Every person standing surety to an accused for his release on bail shall make a declaration before the court as to the number of persons to whom he has stood surety, including the accused, A under section 442A, B under section 442, C under section 441A, and D under section 441. ಹೊಸದಾಗಿ ಇನ್ಕ್ಲೂಡೆಡ್ ಮಾಡಿರುವಂಥದ್ದು 441. ಈಗ ಒಬ್ಬರಿಗೆ ಶ್ಯೂರಿಟಿ ಕೊಡ್ತಾನೆ ಅಂದರೆ ನಾನು ಇವನ ಥರ ಬೇರೆ ಎಷ್ಟು ಜನರಿಗೆ ಈ ಥರ ಶ್ಯೂರಿಟಿ ಕೊಟ್ಟಿದ್ದಾನೆ ಅಂತ ಹೇಳಿ ಡಿಕ್ಲರೇಷನ್ ಕೊಡಬೇಕು. ಸೊ ದಿಸ್ ವಾಸ್ ರೀಸೆಂಟ್ಲಿ ಅಮೆಂಡೆಡ್. 441 is the correct answer. 82nd question. Yes, Akshata, correct. Okay. As per section 3 of Transfer of Property Act 1882, immobile property does not include standing timber, growing crops or grass. So A, the statement is true, B, the statement is false, C, the statement is partly true, and D, none of the above. ಹೌದು, ಇಮ್ಮೊಬೈಲ್ ಪ್ರಾಪರ್ಟಿ ಅಂದರೆ ಈ ಟಿಂಬರ್, ಇಲ್ಲಿ ನೋಡಿ ಬೆಳೆದು ನಿಂತಿರೋ ಮರಗಳು, ಬೆಳೆಯುತ್ತಿರೋ ಬೆಳೆ ಅಥವಾ ಹುಲ್ಲು, ಇವನ್ನೆಲ್ಲ ಏನು ಭೂಮಿಯಿಂದ ಕಡಿದು ಮಾರಾಟ ಮಾಡ್ಬೋದು. ಸೊ ದೇ ಆರ್ ನಾಟ್ ಇಮ್ಮೊಬೈಲ್, ಸ್ಥಿರಸ್ವತ್ತು ಅಲ್ಲ, ಅವರು ಚರಸ್ವತ್ತುಗಳು. ಸೊ ಅದಕ್ಕೋಸ್ಕರ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಅದೇ ಆಲದ ಮರ, ತೆಂಗಿನ ಮರ, ಅವುಗಳನ್ನೆಲ್ಲ ಕಡಿದು ಮಾರಾಟ ಮಾಡೋ ಉದ್ದೇಶ ಇರೋದಿಲ್ಲ. ಸೊ ದೋಸ್ ಆರ್ ಇಮ್ಮೊಬೈಲ್ ಪ್ರಾಪರ್ಟಿ. Next 83rd. A intending or knowing himself to be likely permanently to disfigure Z's face gives Z a blow which does not permanently disfigure Z's face but which causes Z to suffer severe bodily pain for the space of 20 days. A has voluntarily caused grievous hurt. B. A has voluntarily caused hurt. C. A is guilty of criminal force. D. A has caused simple hurt. ಸಿಂಪಲ್ ಹರ್ಟ್, ಗ್ರೀವಿಯಸ್ ಹರ್ಟ್ ಅಂತ ಇದೆ. ಸೊ ಗ್ರೀವಿಯಸ್ ಹರ್ಟಲ್ಲಿ ಬೇರೆ ಬೇರೆ ಥರ ಕ್ಯಾಟಗರಿ ಇದೆ. ಸೊ ಒಬ್ಬರ ಕಣ್ಣು ಹೋಗುವಾಗ ಮಾಡೋದು, ಕಿವಿ ಹೋಗುವಾಗ ಮಾಡೋದು, ಕೈ ಮುರಿಯೋದು, ಕಾಲು ಮುರಿಯೋದು, ಮುಖ ಅಥವಾ ತಲೆ ಡಿಸ್ಫಿಗರ್ ಮಾಡುವಂಥದ್ದು, ಅಥವಾ 20 ದಿನ ಮಿನಿಮಮ್ ಬಾಡಿಲಿ ಪೇನ್ ಸಫರ್ ಮಾಡುವಾಗೆ ಮಾಡುವಂಥದ್ದು. ಇವೆಲ್ಲವೂ ಏನು ಸಾಧಾರಣ ಇದಲ್ಲ, ಹರ್ಟ್ ಅಲ್ಲ, ತೀವ್ರ ಗಾಯ. ಗ್ರೀವಿಯಸ್ ಹರ್ಟ್ ಅಂದರೆ ತೀವ್ರ ಗಾಯ. ಸೊ ಇದರಲ್ಲಿ ಏನು ಪರ್ಮನೆಂಟ್ ಡಿಸ್ಫಿಗರ್ ಆಫ್ ಫೇಸ್ ಮಾಡಬೇಕಂತ ಅಂದ್ಕೊಂಡಿದ್ದ, ಆದರೆ ಆಗಲಿಲ್ಲ. ಸೊ ಅದು ಗ್ರೀವಿಯಸ್ ಹರ್ಟ್ ಅಲ್ಲ. ಆದರೆ 20 ದಿನಗಳ ತನಕ ಬಾಡಿಲಿ ಪೇನ್, ದೈಹಿಕ ಯಾತನೆಯನ್ನು ಅನುಭವಿಸುವಾಗ ಮಾಡಿದ್ದಕ್ಕೆ ಅದಕ್ಕೋಸ್ಕರ ಏನಾಯಿತು, ಎ ಹ್ಯಾಸ್
B, this one, A has voluntarily caused grievous hurt. Eighty-fourth question. Under section 20 of the Indian Contract Act 1872, the agreement is void, A on account of mistake as to matter of fact by one party, B on account of mistake as to matter of fact by both the parties, C on account of mistake of foreign law, D both A and B. So what is the correct answer here? Indian Contract Act ಅಲ್ಲಿ ಯಾವುದು void ಅಂತ ಆಗುತ್ತೆ. ಸೊ ಇಬ್ಬರು ವ್ಯಕ್ತಿಗಳು ಕಾಂಟ್ರಾಕ್ಟ್ ಮಾಡ್ಕೊಳ್ಳುವಾಗ ಮಿಸ್ಟೇಕ್ ಆಗುತ್ತೆ. ಮಿಸ್ಟೇಕ್ ಯಾವುದ್ರ ಬಗ್ಗೆ ಆಗುತ್ತೆ? ಒಂದು ಫ್ಯಾಕ್ಟ್ ಬಗ್ಗೆ ಆಗ್ಬೋದು ಅಥವಾ ಒಂದು ಲಾ ಬಗ್ಗೆ ಆಗ್ಬೋದು. ಸೊ ಇಲ್ಲಿ ಏನಾಗುತ್ತೆ? ಬೈಲ್ಯಾಟ್ರಲ್ ಮಿಸ್ಟೇಕ್. ಇಬ್ಬರು ವ್ಯಕ್ತಿಗಳು ಒಂದು ವಿಷಯದ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ ದೆನ್ ದ್ಯಾಟ್ ಬಿಕಮ್ಸ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಬೈ ಬೋತ್ ದಿ ಪಾರ್ಟೀಸ್. ಓಕೆ, ಸೊ ಬಿ ಆನ್ ಅಕೌಂಟ್ ಆಫ್ ಮಿಸ್ಟೇಕ್ ಆಸ್ ಟು ಮ್ಯಾಟರ್ ಆಫ್ ಫ್ಯಾಕ್ಟ್ ಬೈ ಬೋತ್ ದಿ ಪಾರ್ಟೀಸ್. ಅದು ಯೂನಿಲ್ಯಾಟ್ರಲ್ ಮಿಸ್ಟೇಕ್ ಇದ್ದರೆ ಪೊಸಿಷನ್ ಚೇಂಜ್ ಆಗುತ್ತೆ, ಲಾ ಬಗ್ಗೆ ಮಿಸ್ಟೇಕ್ ಇದ್ದರೆ ಚೇಂಜ್ ಆಗುತ್ತೆ. So it is a void one. Then who is recently appointed as third woman additional Solicitor General in the Supreme Court? A. Indra Jaisingh, B. Pinky Anand, C. Vrinda Grover, D. Madhavi Goradia Diwan. ಇದರಲ್ಲಿ ಏನು ಕೇಳ್ತಾರೆ? ಅಡಿಷನಲ್ ಸಾಲಿಸಿಟರ್ ಜನರಲ್ ಅಂತ ಥರ್ಡ್ ವುಮನ್. ಇದು ಆ್ಯಕ್ಚುಲಿ ಕ್ವಶನ್ ಪೇಪರ್ 2018 ಅಂದರೆ 2019 ಇದು ಕ್ವಶನ್ ಬಂದಿರೋದು. ಬಟ್ ಸ್ಟಿಲ್ ದೇ ಆರ್ ದಿ presently continuing with that. Okay, so it is Madhavi Diwan anta. She was the youngest person to have become woman, youngest person to have become additional Solicitor General and third woman. So the first two were Indra Jaisingh and Pinky Anand anta idru. Okay, so now present Solicitor General is Shri Tushar Mehta. The post of Solicitor General is not the constitutional one, but Attorney General, Advocate General alla constitutional post. ಸೊ ಪ್ರೆಸೆಂಟ್ ಯಾರು ಅಂತ ಬೇರೆ ಕೂಡ ಅಡಿಷನಲ್ ಸಾಲಿಸಿಟರ್ ಜನರಲ್ಸ್ ನೋಡ್ಕೊಳ್ಳಿ. ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್ ಯಾರ್ಯಾರು ಅಂತ ಕರೆಂಟ್ ಅಫೇರ್ಸ್ಗೆ ಬರುವಂಥದ್ದು. ನೆಕ್ಸ್ಟ್, ಅಂಡರ್ ಆರ್ಡರ್ 33 ರೂಲ್ 5 ಆಫ್ CPC, ದ ಕೋರ್ಟ್ dash an application for permission to sue as an indigent person where his allegation do not show a cause of action. A shall dismiss, B shall return, C shall reject, D permit the indigent person to amend the application. ಈಗ ಒಬ್ಬ ಪಾಪರ್ ಇರ್ತಾನೆ, ಪಾಪರ್ ಸೂಟ್ ಹಾಕಲಿಕ್ಕೆ ಹೋಗ್ತಾನೆ. ಸೊ ಪಾಪರ್ ಸೂಟ್ ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕು? ಲೀವ್ ಕೇಳಬೇಕು, ಲೀವ್ ಆಫ್ ದಿ ಪರ್ಮಿಷನ್, ಲೀವ್ ಆಫ್ ದಿ ಕೋರ್ಟ್ ಟು ಸೂ ಆ್ಯಸ್ ಇಂಡಿಜೆಂಟ್ ಪರ್ಸನ್ ಅಂತ ಒಂದು ಪ್ರಾವಿಷನ್ ಇದೆ. ಸೊ ಅದರಲ್ಲಿ ಯಾವಾಗ ಕೋರ್ಟ್ ಈ ಲೀವ್ ಅಪ್ಲಿಕೇಶನನ್ನೇ ರಿಜೆಕ್ಟ್ ಮಾಡ್ಬೋದು ಅಂತ ನೋಡಿದರೆ, ಇಫ್ ದಿಸ್ ಲೀವ್ ಅಪ್ಲಿಕೇಶನ್ ಡಸ್ ನಾಟ್ ಶೋ ಅ ಕಾಸ್ ಆಫ್ ಆ್ಯಕ್ಷನ್, ಅದರಲ್ಲಿ ಏನು ಕಾರಣ ಅಂತಲೇ ಸರಿಯಾಗಿ ಕಾಸ್ ಆಫ್ ಆ್ಯಕ್ಷನ್ ತೋರಿಸ್ತಾ ಇಲ್ಲ, ಅಂಥ ಸಂದರ್ಭದಲ್ಲಿ ಇಟ್ ಕ್ಯಾನ್ ರಿಜೆಕ್ಟ್ ದಿ ಅಪ್ಲಿಕೇಶನ್. So please refer order 33 rule 5 of Code of Civil Procedure. Next, 87th question. Essential supply or service as defined under explanation 1 of section 49(5) of Karnataka Rent Act 1999 includes A. Supply of water, electricity, lights in passage and on staircase, B. Supply of water, electricity, lights, C. Supply of water, electricity, lights in passage and on staircase, road, D. Supply of water, electricity, lights in passage and on staircases, conservancy and sanitary services. ಯಾವಾಗಲೂ ಏನಾಗುತ್ತೆ? ಲ್ಯಾಂಡ್ ಲಾರ್ಡ್ ಟೆನೆಂಟ್ ಇರ್ತಾರೆ. ಸೊ ಟೆನೆಂಟ್ ರೆಂಟ್ ಕೊಡಲಿಲ್ಲ ಅಂತ ಲ್ಯಾಂಡ್ ಲಾರ್ಡ್ ಎಸೆನ್ಷಿಯಲ್ ಸಪ್ಲೈಯನ್ನು ವಿತೌಟ್ ಜಸ್ಟ್ ಆ್ಯಂಡ್ ಸಫಿಷಿಯಂಟ್ ಕಾಸ್ಟ್, ಎಸೆನ್ಷಿಯಲ್ ಸಪ್ಲೈ, ಎಸೆನ್ಷಿಯಲ್ ಸರ್ವಿಸ್ ಇರುತ್ತೆ, ಅದನ್ನು ಕಟ್ ಮಾಡಲಿಕ್ಕಿಲ್ಲ. ಹಿ ಕೆನಾಟ್ ಸ್ಟಾಪ್ ವಿತ್ ಹೋಲ್ಡ್ ಸಚ್ ಸಪ್ಲೈ ಆಫ್ ಎಸೆನ್ಷಿಯಲ್ ಸಪ್ಲೈ ಆರ್ ಎಸೆನ್ಷಿಯಲ್ ಸರ್ವಿಸ್. ಆದರೆ ಎಸೆನ್ಷಿಯಲ್ ಸಪ್ಲೈ ಆರ್ ಸರ್ವಿಸ್ ಅಂದರೆ ಏನು ಅದು ನಮಗೆ ಗೊತ್ತಿರಬೇಕು. ಸೊ ದ್ಯಾಟ್ ಹ್ಯಾಸ್ ಬಿನ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 49 subsection 5 of Karnataka Rent Act, which says that supply of water, ಇದೆಲ್ಲ ಕೊಟ್ಟಿದ್ದಾರೆ, ಲೈಟ್ಸ್ ಇನ್ ಪ್ಯಾಸೇಜ್, ಸ್ಟೇರ್ ಕೇಸಸ್, ಕನ್ಸರ್ವೆನ್ಸಿ ಹಾಗೆ ಸ್ಯಾನಿಟರಿ ಸರ್ವಿಸಸ್, ಇವೆಲ್ಲವೂ ಕೂಡ ಎಸೆನ್ಷಿಯಲ್ ಸಪ್ಲೈ ಅಂತ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ 88th question, we have 12 more questions, so we can complete it within 10 minutes. So in any proceeding before the court, if a contention is raised denying the existence of relationship of landlord and tenant as between the parties, it shall be lawful for the court to accept dash as prima facie evidence of relationship under section 43 of Karnataka Rent Act 1999, A. the document of lease only, B. a receipt of acknowledgement of payment of rent only, C. the document of lease or a receipt of acknowledgement of payment of rent, D. none of the above. ಸೊ ಇದರಲ್ಲಿ ಏನಾಗ್ತಾ ಇದೆ ಅಂದರೆ,
ಡಿಸ್ಪ್ಯೂಟ್ ಇರುತ್ತೆ, ಲ್ಯಾಂಡ್ ಲಾರ್ಡ್ ಟೆನೆಂಟ್. ಲ್ಯಾಂಡ್ ಲಾರ್ಡ್ ನಮ್ಮ ಮಧ್ಯೆ ಬಾಡಿಗೆ ಕರಾರು ಆಗಲೇ ಇಲ್ಲ ಅಂತ ಹೇಳುವಂಥದ್ದು ಒಂದು ಥರ ಡಿಸ್ಪ್ಯೂಟು. ಇನ್ನೊಂದು, ಇವನು ಲ್ಯಾಂಡ್ ಲಾರ್ಡೇ ಅಲ್ಲ, ನಾನು ಲ್ಯಾಂಡ್ ಲಾರ್ಡ್ ಅಂತ ಹೇಳುವಂಥ ಡಿಸ್ಪ್ಯೂಟ್. ಸೊ ದಿಸ್ ಸೆಕ್ಷನ್ ಈಸ್ ವಿತ್ ರಿಲೇಷನ್ ಟು ದ ಎಕ್ಸಿಸ್ಟೆನ್ಸ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಟೆನೆಂಟ್. ಅಂದರೆ ನಮ್ಮ ಮಧ್ಯೆ ಆ ಬಾಡಿಗೆ ಕರಾರು ಆಗಲಿಲ್ಲ ಅಂತ. ಸೊ ಅಂಥ ಒಂದು ಡಿಸ್ಪ್ಯೂಟ್ ಇರುವಾಗ ಅದು ರೆವೆನ್ಯೂ, ಅಂದರೆ ರೆವೆನ್ಯೂ ಅಲ್ಲ, ಕರ್ನಾಟಕ ರೆಂಟ್ ಆ್ಯಕ್ಟಲ್ಲಿ ಬರುವಂಥದ್ದು. ಸೊ ಅದಕ್ಕೆ ಏನು ಪ್ರೈಮ ಫೇಸ್ ಎವಿಡೆನ್ಸ್, ಯಾವ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿದರೆ ಒಂದು ಪ್ರೈಮ ಫೇಸಲ್ಲಿ ಇಟ್ ಕ್ಯಾನ್ ಬಿ ಕನ್ಸಿಡರ್ ಆಸ್ ಎವಿಡೆನ್ಸ್ ಅಂತ ನೋಡಿದರೆ, ಸೊ ಇಟ್ ಈಸ್ ಐದರ್ ದಿ ಡಾಕ್ಯುಮೆಂಟ್ ಆಫ್ ಲೀಸ್, ಆ ಬಾಡಿಗೆಕಾರರನ್ನೇ ಕೊಡ್ತಾರೆ. ಆ ಬಾಡಿಗೆಕಾರರು ಇಲ್ಲ ಅಂದರೆ ರಿಸೀಟ್ ಆಫ್ ಅಕ್ನಾಲೇಜ್ಮೆಂಟ್ ಆಫ್ ಪೇಮೆಂಟ್ ಆಫ್ ರೆಂಟ್, ಏನಾದರೂ ಅಕ್ನಾಲೇಜ್ಮೆಂಟ್ ಇರುತ್ತಲ್ಲ ಆ ರಿಸೀಟನ್ನು ಕೊಟ್ಟಿದ್ರೆ ಸಾಕು. ಸೊ ದಿಸ್ ಈಸ್ ಸಿ ಸೆಕ್ಷನ್ 43. ಸೊ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ರಿಮೆಂಬರ್ ದಿಸ್. ದೆನ್ 89th question, a national leader whose birthday is observed as the National Education Day on November 11 is A. J.B. Kripalani, B. Rajiv Gandhi, C. Sarojini Naidu and D. Maulana Abdul Kalam Azad anta. So what is the correct answer here? But why is his birthday? ಅವರ ಬರ್ತ್ಡೇನ ಯಾಕೆ ನ್ಯಾಷನಲ್ ಎಜುಕೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಅವರು ಇಂಡಿಯಾದ ಫಸ್ಟ್ ಇದು ಶಿಕ್ಷಣ ಮಂತ್ರಿ ಆಗಿದ್ದರು, ಫಸ್ಟ್ ಎಜುಕೇಷನ್ ಮಿನಿಸ್ಟರ್. ಸೊ ಹಿ ವಾಸ್ ನನ್ ಅದರ್ ದ್ಯಾನ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಸೊ ಇವರ ಬರ್ತ್ಡೇ ಆ್ಯಸ್ ಅವರು ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಇಂಡಿಯಾದ ಆಗಿದ್ದಕ್ಕೆ ಅವರ ಬರ್ತ್ಡೇನ ಎಜುಕೇಷನ್ ಡೇ ಅಂತ ಕನ್ಸಿಡರ್ ಮಾಡ್ತಾರೆ, November 11. ಸೊ ನಾವು ತುಂಬ ಹೀಗೆ ಕ್ವಶನ್ಗಳನ್ನು ನೋಡ್ತಿದ್ವಿ, ಯಾವ್ಯಾವ ಒಬ್ಬೊಬ್ಬರ ಬರ್ತ್ಡೇ ನಾವು ಒಂದೊಂದು ದಿನ ಅಂತ, ಅಂದರೆ ಮುಖ್ಯವಾದ ಪ್ರಾಮುಖ್ಯತೆ ಹೊಂದಿರೋ ವ್ಯಕ್ತಿಗಳ ಒಂದು ಹುಟ್ಟಿದ ದಿನವನ್ನು ಆಚರಿಸ್ತಾರೆ. ಸೊ ಆ ಇಂಪಾರ್ಟೆಂಟ್ ಡೇಸ್ ಯಾವುದು ಅಂತ ಅದೊಂದು ಕೂಡ ನೋಡ್ಕೊಳ್ಳಿ ಎಕ್ಸಾಮಿಗೆ. Next 90th question, under section 31 of Specific Relief Act 1963, the cancellation of instrument can be granted A. only if the instrument is valid, B. only if the instrument is void, C. only if the instrument is voidable, D. if the instrument is void or voidable. ನಾವು ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ನೋಡ್ತೇವೆ, ಕಾಂಟ್ರಾಕ್ಟ್ ವಾಯ್ಡ್ ಇದ್ದರೆ, ಕಾಂಟ್ರಾಕ್ಟ್ ವಾಯ್ಡಬಲ್ ಇದ್ದರೆ there is no effect, it is a nullity ಅಂತ. ಆದರೆ ಹೇಗೆ ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಎನ್ಫೋರ್ಸ್ ಮಾಡ್ಬೋದು? ಬೈ ವೇ ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಕ್ಯಾನ್ಸಲೇಷನ್, ಆ ರೈಟಿಂಗ್ ಇನ್ಸ್ಟ್ರೂಮೆಂಟ್ ಅದು ವಾಯ್ಡ್ ಇರಲಿ ಅಥವಾ ವಾಯ್ಡೇಬಲ್ ಇರಲಿ ಅಂಥ ಸಂದರ್ಭದಲ್ಲಿ ಯು ಕ್ಯಾನ್ ಆಸ್ಕ್ ಫಾರ್ ಕ್ಯಾನ್ಸಲೇಷನ್ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್, ಡಿ. ಇಫ್ ದ ಇನ್ಸ್ಟ್ರೂಮೆಂಟ್ ಈಸ್, ಇಫ್ ದ ರಿಟರ್ನ್ ಇನ್ಸ್ಟ್ರೂಮೆಂಟ್ ಈಸ್ ವಾಯ್ಡ್ ಆರ್ ವಾಯ್ಡಬಲ್. Question number 91. A suit for recovery of possession of an immovable property under section 6 of the Specific Relief Act 1963 can be filed A. against a private individual only, B. against the government only, C. against both A and B, D. neither A nor B. ನೋಡಿ, suit for recovery of possession of an immovable property ಅಂದರೆ ಏನು? It's not based on title, but it's based on the possession. ಒಬ್ಬ ವ್ಯಕ್ತಿ ರೂಮನ ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಫ್ರಮ್ ಯೋರ್ ಎಂಡ್, ಓಕೆ. ಸೊ ಇಯರ್ ನನಗೆ ನಿಮ್ಮೆಲ್ಲರ ಮೆಸೇಜಸ್ ಬರ್ತಾ ಇದೆ, ಐ ಕ್ಯಾನ್ ಕ್ಲಿಯರ್ಲಿ ಸ್ಟ್ರೀಮ್ ಮಾಡ್ತಾ ಇದ್ದೇನೆ, ಲೈವ್ ಸ್ಟ್ರೀಮ್, ಓಕೆ. ಸೊ ಅ ಸೂಟ್ ಫಾರ್ ರಿಕವರಿ ಆಫ್ ಪೊಸೆಷನ್ ಆಫ್ ಎನ್ ಇಮ್ಮೂವಬಲ್ ಪ್ರಾಪರ್ಟಿ. ಈಗ ಟೈಟಲ್, ಒಬ್ಬ ನನಗೆ ಹಕ್ಕಿದೆ, ನನ್ನ ಪ್ರಾಪರ್ಟಿ ಇದೆ ಅಂತ ಹೇಳಿ ಆ ಪ್ರಾಪರ್ಟಿಲಿ ಯಾರೋ ಬಂದು ಕೂತ್ಕೊಂಡಿದ್ರೆ ನಾನು ಅವರನ್ನು ಫೋರ್ಸ್ ಉಪಯೋಗಿಸಿ ಐ ಕ್ಯಾನಾಟ್ ಡಿಸ್ಪೋಸೆಸ್ ದೆಮ್. ಬಟ್ ಹೌ ಕ್ಯಾನ್ ಐ ಡಿಸ್ಪೋಸೆಸ್ ದೆಮ್? I can dispose them only by way of legal procedures. ಕೋರ್ಟಿಗೆ ಹೋಗಿ ಸೂಟ್ ಫೈಲ್ ಮಾಡಿ ಆರ್ಡರ್ ತೊಗೊಳ್ಬೇಕು. ಸೊ ಈ ಥರ ಕೇಸ್ಗಳೆಲ್ಲ ಏನಾಗುತ್ತೆ, ಸೆಕ್ಷನ್ 6ಅಲ್ಲಿ ಬರುತ್ತೆ. ಯಾರಿಗೆ ಟೈಟಲ್ ಇಲ್ಲ ಆದರೆ ಅವರು ಕೇವಲ ಪೊಸೆಷನ್ ಇದ್ದರು, ಓನರ್ಸ್ ಅಲ್ಲ, ಕೇವಲ ಪೊಸೆಷನ್ ಇರೋ ಕಾರಣಕ್ಕೂ ಸಹ ಅವರು ಈ ಒಂದು ಅವರಿಗೆ ಪ್ರೊಟೆಕ್ಷನ್ ಸಿಗತ್ತೆ. ಸೊ ಗೌರ್ಮೆಂಟ್ ವಿರುದ್ಧ ಸಿಗೋದಿಲ್ಲ, ವ್ಯಕ್ತಿಗತವಾಗಿ ಅಗೇನ್ಸ್ಟ್ ಅ ಪ್ರೈವೇಟ್ ಇಂಡಿವಿಜುವಲ್ ಇದ್ದರೆ ಮಾತ್ರ ಆವಾಗ ಸೆಕ್ಷನ್ 6 ಪ್ರೊಟೆಕ್ಷನ್ ಸಿಗತ್ತೆ. ಸೊ A is the correct answer here, against private individual only. Next one, 92nd question. As per Article 54 of the Constitution of India, the President shall be elected by the members of an electoral college consisting of A. Ministers of Union Government and States, B. the Prime Minister, C. Chief Justice of India and D. none of the above. ಪ್ರೆಸಿಡೆಂಟನ್ನು ಹೇಗೆ ಅಪಾಯಿಂಟ್ ಮಾಡ್ತಾರೆ? ಸೊ ನಾವು ಈಗ ಏನಾಗ್ತಾ ಇರುವಂಥದ್ದು ಅದನ್ನು ನಾವು ಆದಷ್ಟು ಕರೆಂಟ್ ಅಫೇರ್ಸ್ ಅಂತ ನಾವು ಓದ್ಕೊಂಡ್ರೆ ನಮಗೆ ಎಷ್ಟು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್, ಪ್ರೊಸೀಜರಲ್ ಲಾ ಗೊತ್ತಾಗುತ್ತೆ. ಸೊ ಇಲ್ಲಿ ಇವ್ರು ಯಾರೂ ಅಲ್ಲ, ಎಲೆಕ್ಟೋರಲ್ ಕಾಲೇಜ್ ಅಂದರೆ
ಒಂದು ಎಲೆಕ್ಟೋರಲ್ ಏನು ಗ್ರೂಪ್ ಇದೆ, ಕನ್ಸಿಸ್ಟಿಂಗ್ ಆಫ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಹೌಸ್ ಆಫ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಂದರೆ ರಾಜ್ಯಸಭಾ, ಲೋಕಸಭೆ ಯಾರು ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ, ಪ್ಲಸ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ದಿ ಸ್ಟೇಟ್ಸ್. ಸೊ ಇವರೆಲ್ಲರೂ ಸೇರಿ ಪ್ರೆಸಿಡೆಂಟ್ಗಳನ್ನು ಅಪಾಯಿಂಟ್ ಮಾಡುವಂಥದ್ದು. ಓಕೆ, ಸೊ ಇವ್ರು ಯಾರು ಅಲ್ಲ, ಇಲ್ಲಿ ಕೊಟ್ಟಿರುವಂಥವರು ಆರ್ಟಿಕಲ್ 54. ಸೊ ನನ್ ಆಫ್ ದಿ ಅಬೌವ್. ನೆಕ್ಸ್ಟ್ ಒನ್, sexual intercourse by husband upon his wife during separation. A is not an offence in India. B is punishable under Hindu Marriage Act of 1955. C is punishable under Indian Penal Code 1860 and D both B and C. ಸೊ ಜುಡಿಷಿಯಲ್ ಸಪ್ರೇಷನ್ ಅಂತ ಇರುತ್ತೆ, ಕೋರ್ಟ್ ಆರ್ಡರ್ ಮಾಡಿರುತ್ತೆ ಇಬ್ಬರು ಗಂಡ ಹೆಂಡತಿ ಬೇರೆ ಬೇರೆ ಇರಬೇಕು ಅಂತ. ಸೊ ಅಂಥ ಸಂದರ್ಭದಲ್ಲಿ ಸಪ್ರೇಷನ್ ಇರುವಂಥ, ಜುಡಿಷಿಯಲ್ ಸಪ್ರೇಷನ್ ಆರ್ಡರ್ ಇರುವಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಜೊತೆ ಸಂಭೋಗ ಮಾಡಿದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಟ್ ಈಸ್ ಅನ್ ಒಫೆನ್ಸ್. ಓಕೆ, ಇಟ್ ಅಮೌಂಟ್ಸ್ ಟು ರೇಪ್ ಓನ್ಲಿ. ಓಕೆ, ಸೆಕ್ಷನ್ 376B ಯಲ್ಲಿ ಹೇಳಿರುವಂಥದ್ದು. ಸೊ ಈ ಕಾರಣ ಈ ಸೆಪರೇಷನ್ ಟೈಮಲ್ಲಿ when there is a sexual intercourse by husband upon his wife becomes an offence which is punishable under Indian Penal Code 1860 under section 376B. ಸೊ ನಾವು ಕಾಣ್ತಿರೋ ಹಾಗೆ 376 ಸೆಕ್ಷನ್ಸ್ಗಳ ಮೇಲೆ ಎಷ್ಟು 3 ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಈ ಕ್ವಶನ್ ಪೇಪರಲ್ಲಿ. ನೆಕ್ಸ್ಟ್ 94th ಕ್ವಶನ್, ಆಸ್ ಪರ್ ಆರ್ಟಿಕಲ್ 76(3) of the Constitution of India, the Attorney General shall have right of audience A in all high courts of India, B in the Supreme Court only, C in all courts in the territory of India, D none of the above. ಅಟಾರ್ನಿ ಜನರಲ್ಲು ಯಾವುದೇ ಕೋರ್ಟಿಗೆ ಹೋಗಿ ಅಲ್ಲಿ ಅವರು ವಾದ ಮಾಡುವಂಥದ್ದು, ರೈಟ್ ಆಫ್ ಆಡಿಯನ್ಸ್. ಅವರು ವಾದ ಮಾಡಿದ್ದನ್ನು ಕೋರ್ಟ್ಗಳು ಕೇಳಬೇಕು. ಸೊ ಆ ರೈಟ್ ಅವ್ರ ಹತ್ರ ಇರುತ್ತೆ. ಸೊ ಇನ್ ಆಲ್ ಕೋರ್ಟ್ಸ್ ಇನ್ ದಿ ಟೆರಿಟರಿ ಆಫ್ ಇಂಡಿಯಾ, ಯಾವುದೇ ಭಾರತದ ಯಾವುದೇ ಭಾಗದಲ್ಲಿ ಯಾವುದೇ ಕೋರ್ಟಿಗೆ ಹೋಗಿ ಅವರು ಅವರ ವಾದ ಮಾಡುವ ಒಂದು ಇದಿರುತ್ತೆ. ನೆಕ್ಸ್ಟ್ 95th ಕ್ವಶನ್, ಅಂಡರ್ ಸೆಕ್ಷನ್ 65 of Indian Penal Code, the sentence of imprisonment for non-payment of fee shall be limited to a 1/3 of maximum term of imprisonment fixed for the offence, B 1/4 of the maximum term of imprisonment fixed for the offence, C 1/2 of the maximum term of imprisonment fixed for the offence, and D equal to the maximum term of imprisonment fixed for the offence. ನಾವು ಆವಾಗ ನೋಡಿರುವಂಥದ್ದು 67ನಲ್ಲಿ ಫೈನ್ ಮಾತ್ರ ಪನಿಷ್ಮೆಂಟ್ ಇರುವಂಥ ಒಫೆನ್ಸ್ಗಳು. ಈ ಒಫೆನ್ಸ್ಗಳು ಏನಾಗ್ತವೆ, ಈ ಒಫೆನ್ಸ್ಗೆ ಇಂಪ್ರಿಸನ್ಮೆಂಟು ಹೇಳಿರ್ತಾರೆ, ಫೈನ್ ಕೂಡ ಹೇಳಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಫೈನ್ ಪೇ ಮಾಡದೇ ಇದ್ದರೆ ಎಷ್ಟು, ಮತ್ತೆ ಇನ್ ಡಿಫಾಲ್ಟ್ ಆಫ್ ಪೇಮೆಂಟ್ ಆಫ್ ಫೈನ್ ಹೌ ಮಚ್ ಟೈಮ್ ಆಫ್ ಇಂಪ್ರಿಸನ್ಮೆಂಟ್ ಕ್ಯಾನ್ ಬಿ ಗಿವನ್ ಅಂತ ಕೇಳಿದ್ರೆ, ಇಟ್ ಶಾಲ್ ನಾಟ್ ಎಕ್ಸೀಡ್ 1/4 ಆಫ್ ದಿ ಮ್ಯಾಕ್ಸಿಮಮ್ ಟರ್ಮ್ ಆಫ್ ಇಂಪ್ರಿಸನ್ಮೆಂಟ್ ಫಿಕ್ಸ್ಡ್ ಫಾರ್ ದಿ ಒಫೆನ್ಸ್. ಎಷ್ಟು ಕೊಟ್ಟಿದ್ದಾರೆ ಅಂತಲ್ಲ, ಎಷ್ಟು ಆ ವ್ಯಕ್ತಿಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂತಲ್ಲ, ಆದರೆ ಆ ಇಂಪ್ರಿಸನ್ಮೆಂಟ್, ಆ ಒಫೆನ್ಸಿಗೆ ಎಷ್ಟು ಇಂಪ್ರಿಸನ್ಮೆಂಟ್ ಕಾನೂನು ಹೇಳಿದೆ, ಎಷ್ಟು ಫಿಕ್ಸ್ ಮಾಡಿದೆ ಅದ್ರ ಪ್ರಕಾರ. ಓಕೆ, ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್, 1/4 one. 96th question, A beats B with an iron rod on his head and causes B a fracture injury. A committed an offence punishable A under section 324, under section 326, C under section 325, D under section 323. So idರಲ್ಲಿ ಏನಾಯಿತು, now it is causing voluntarily hurt with this one dangerous weapons. Iron rod ಇಟ್ಕೊಂಡು ಹೊಡೆದ್ರೆ it's a dangerous weapon, so it is committed under section 326 of Indian Penal Code. Next 97th question, the person who is directed to pay a bill of exchange is called A holder, B drawer, C drawee and D payee. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ ಆ್ಯಕ್ಟಲ್ಲಿ ಬರುವಂಥ ಕ್ವಶನ್ನು ಸೆಕ್ಷನ್ 7. ಸೊ ಬೇರೆ ಬೇರೆ ಪಾರ್ಟೀಸ್ ಇರ್ತಾರೆ. ಡ್ರಾಯರ್ ಅಂದರೆ ಯಾರು ಬಿಲ್ ಆಫ್ ಎಕ್ಸ್ಚೇಂಜ್ ಬರ್ಕೊಡ್ತಾರೆ, ಡ್ರಾಯಿ ಅಂದರೆ ಯಾರಿಗೆ ಡೈರೆಕ್ಟ್ ಮಾಡ್ತಾರೆ ನೀವು ಇವರಿಗೆ ಹಣ ನೀಡಿ ಅಂತ, ಪೇಯಿ ಅಂದರೆ ಅದೇ ಯಾರಿಗೆ ಹಣ ತಗೊಳ್ತಾರೆ ಅವರು ಪೇಯಿ. ಸೊ ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಪರ್ಸನ್ಸ್. ಸೊ ಸೆಕ್ಷನ್ 7 ಸೇಸ್, ಸೊ ಹೂ ಇಸ್ ಡೈರೆಕ್ಟೆಡ್ ಟು ಪೇ ಅ ಬಿಲ್ ಆಫ್ ಎಕ್ಸ್ಚೇಂಜ್, ಹಿ ಇಸ್ ನೋನ್ ಆಸ್ ದಿ ಡ್ರಾಯಿ. Next 98th question, under the Indian Contract Act of 1872, the correct sequence in the formation of contract is A offer, acceptance, agreement, consideration, B agreement, consideration, offer, acceptance, C offer, consideration, acceptance, agreement, and D offer, acceptance, consideration and agreement. ಸೊ ನಾವು ನೋಡ್ತಾ ಇರುವಾಗೆ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಏನು ಫಸ್ಟ್
ಆಫರ್ ಮಾಡಿದ್ದಕ್ಕೆ ಇನ್ನೊಬ್ರು ಎಕ್ಸೆಪ್ಟ್ ಮಾಡಬೇಕು. ಸೊ ಆ ಎಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಕನ್ಸಿಡರೇಷನ್ ಇರಬೇಕು. ಸೊ ಕನ್ಸಿಡರೇಷನ್ ಫಾರ್ಮ್ ಆದರೆ, ಸೊ ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಫಾರ್ಮ್ ಅ ಪ್ರಾಮಿಸ್ ಪ್ಲಸ್ ಕನ್ಸಿಡರೇಷನ್ ಬಿಕಮ್ಸ್ an agreement, and agreement which is enforceable by law is a contract. Okay, so this is the formula. So D, this is the correct sequence. Next, 99th question. In a family there are 6 members A, B, C, D, E, F. A and B are a married couple. A being the male member, D is the only son of C who is the brother of A. E is the sister of D. P is the daughter-in-law of F whose husband is no more. How E is related to C? ಇದು ಆ್ಯಕ್ಚುಲಿ ಏನು, ನಮ್ಮ ಮೆಂಟಲ್ ಎಬಿಲಿಟಿ, ಲೀಗಲ್ ಇದು ಮೆಂಟಲ್ ಆ್ಯಪ್ಟಿಟ್ಯೂಡ್ ಮೇಲೆ ಕೇಳುವಂಥ ಕ್ವಶನ್ ಇದು. ಸೊ ಇದು ಆ್ಯಕ್ಚುಲಿ ಹೇಗೆ ಮಾಡಬೇಕಂದ್ರೆ ನೋಡಿ, ಇದು ಇಷ್ಟು ಜನ ವ್ಯಕ್ತಿಗಳಿರ್ತಾರೆ, ಎ ಆ್ಯಂಡ್ ಬಿ ಆರ್ ಮ್ಯಾರಿಡ್ ಕಪಲ್ ಅಂತ ತೊಗೊಂಡ್ರೆ, ಸೊ ಇದರಲ್ಲಿ ಯಾರು ಮೇಲು? ಎ ಇಸ್ ಅ ಮೇಲ್. ಡಿ ಇಸ್ ದಿ ಓನ್ಲಿ ಸನ್ ಆಫ್ ಸಿ ಹೂ ಇಸ್ ದ ಬ್ರದರ್ ಆಫ್ ಎ. ಅಂದರೆ ಏನಾಯಿತು, ಎ ಮತ್ತು ಸಿ ಬ್ರದರ್ಸ್ ಅಂತ ಆಯಿತು, ಇವರಿಬ್ಬರು ಸಮಕಾಲೀನರು. ಸೊ ಈವನ್ ಹಿ ಇಸ್ ಅ ಮೇಲ್. ಡಿ ಇಸ್ ದಿ ಸನ್, ಅವನ ಜನ್ರೇಷನ್ ಬೇರೆ. ಸೊ ಡಿ ಇಸ್ ಅ ಸಪ್ರೇಟ್ ಜನ್ರೇಷನ್. ಸೊ ಹಿ ಏನು ಸನ್, ಅವನು ಹಿ ಇಸ್ ಅ ಮೇಲ್. ದೆನ್ ಇ ಇಸ್ ದಿ ಸಿಸ್ಟರ್ ಆಫ್ ಡಿ, ಅಂದರೆ ಇವರಿಬ್ಬರು ಸಮಕಾಲೀನರು, ಒಂದೇ ಜನ್ರೇಷನ್. ಇ, ಶಿ ಇಸ್ ಅ ಫೀಮೇಲ್, ಡಾಟರ್. ಮತ್ತು ಬಿ ಇಸ್ ದಿ ಡಾಟರ್ ಇನ್ ಲಾ ಆಫ್ ಎಫ್. ಸೊ ಬಿ ಅಂದರೆ ಯಾರು? ಎನ ಹೆಂಡತಿ. ಅಂದರೆ ಎನ ತಂದೆ ಯಾರು? ಇ ಆಗ್ತಾರೆ, ಸಾರಿ ಎಫ್. ಸೊ ಎಫ್ ಇನ್ನೊಂದು ಜನ್ರೇಷನ್. ಸೊ 3 ಜನ್ರೇಷನ್ ನೋಡ್ಬೋದು. ಎಫ್ ಅವರ ಜನ್ರೇಷನ್ನು, ಎ ಮತ್ತು ಸಿ ಒಂದು ಜನ್ರೇಷನ್ನು, ಡಿ ಮತ್ತು ಇ ಇನ್ನೊಂದು ಜನ್ರೇಷನ್. ಸೊ ಹೂಸ್ ಹಸ್ಬೆಂಡ್ ಇಸ್ ನೋ ಮೋರ್, ಅಂದರೆ ಎಫ್ನ ಹಸ್ಬೆಂಡ್ ಇಲ್ಲ. ಅಂದರೆ ಎಫ್ ಹೇಳುವಂಥದ್ದು ಹೆಂಗಸು ಅಂತ ಆಯಿತು, ಎನ ತಾಯಿ, ಮದರ್. ಸೊ ಹೌ ಇ ಈಸ್ ರಿಲೇಟೆಡ್ ಟು ಸಿ. ಸೊ ಇ ಮತ್ತು ಸಿ ಯಾರು ಅಂತ ಕೇಳುವಂಥದ್ದು. ಸೊ ಒಂದು ರಿಲೇಷನ್ಶಿಪ್ ಕೊಟ್ಟು ಯಾರು ಯಾರಿಗೆ ಹೇಗೆ ರಿಲೇಷನ್ ಆಗ್ತಾರೆ ಅಂತ ಕೇಳುವಂಥದ್ದು. ಸೊ ಈ ಏನಾಗ್ತಾರೆ? ಶಿ ಈಸ್ ದಿ ಡಾಟರ್, ಬಿಕಾಸ್ ಡಿ ಮತ್ತು ಈ ಸಿಸ್ಟರ್ಸ್ ಆದರೆ, ಡಿ ಸಿನ ಮಗ ಆದರೆ ಇ ಬಿಕಮ್ಸ್ ಡಾಟರ್. ಬಿ. ಓಕೆ. ಆ್ಯಂಡ್ ಲಾಸ್ಟ್ ಕ್ವಶನ್, 100th question. Who is the present Chief Justice of India? So where you do not find the answer here because this is the 2018 question paper. So it is Justice Ramana is the correct answer. Present, ಈಗಿನ, till August he will hold the office. ಓಕೆ. ಸೊ ಇಷ್ಟು ನಾವು ಇಲ್ಲಿ ತನಕ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ವಿ ಒಂದು 2 ಗಂಟೆಗೂ ಜಾಸ್ತಿ ಅವಧಿಯಲ್ಲಿ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಆನ್ಸರಿಂಗ್. ಆ್ಯಂಡ್ ಸೊ ಯಾರ್ಯಾರು ಅನ್ಅಕಾಡೆಮಿ ಕ್ಲಾಸಸ್ಗಳನ್ನು ವಾಚ್ ಮಾಡ್ತಿದ್ದೀರಿ ನಂದು, ಸೊ ನಾಳೆ ಕರೆಕ್ಟ್ 7:15 ನಿಮಗೆ ಒಂದು ಸಿವಿಲ್ ಲಾ ಮಾಕ್ ಟೆಸ್ಟ್ಗಳನ್ನು ಮಾಡ್ತಿದ್ದೇನೆ. ಸೊ ಯು ಕ್ಯಾನ್ ರೆಫರ್ ದ್ಯಾಟ್. ಆ್ಯಂಡ್ ಅನ್ಅಕಾಡೆಮಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ, ಡಿಫ್ರೆಂಟ್ ಬ್ಯಾಚಸ್ ಆರ್ ಬೀಯಿಂಗ್ ಕಂಡಕ್ಟೆಡ್, ದೇ ಆರ್ ಹೆಲ್ಡ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಕಮೆನ್ಸ್ ಆನ್ July 18th, ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್ ಅಂತ. ಸೊ ಇವರೆಲ್ಲ ಎಜುಕೇಟರ್ಸ್ ಇದ್ದಾರೆ. ಹಾಗೆ ಫೌಂಡೇಶನ್ ಬ್ಯಾಚ್ ಅಂತ ಸೊ June 22ಕ್ಕೆ ಆಲ್ರೆಡಿ ಪ್ರಾರಂಭ ಆಗಿದೆ.
ಡೌಟ್ಸ್ ಇದ್ದರೆ ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು, ನನ್ನ ಮೇಲ್ ಐ ಡಿ ಇದೆ, ಹಾಗೆ ವಾಟ್ಸಪ್ ನಂಬರ್ಗೆ ಎನ್ಕ್ವೈರಿ ಮಾಡಿ ಕೇಳ್ಬೋದು. ಸೊ ಇದು ಅನ್ಅಕಾಡೆಮಿ ಯೂಟ್ಯೂಬಿನ ಜ್ಯುಡಿಷರಿ ಚಾನಲ್, ಹಾಗೆ ಇದು ಅನ್ಅಕಾಡೆಮಿ ಟೆಲಿಗ್ರಾಮ್ ಚಾನಲ್. ನನ್ನ ಅಪರ್ಣಾ ಭಟ್ ಅಂತ ಕೂಡ ಟೆಲಿಗ್ರಾಮ್ ಚಾನಲ್ ಇದೆ. ಹಾಗೆ ಅಭಿಜ್ಞಾ ಲಾ ಅಥವಾ ಲಾ ಅಭಿಜ್ಞಾ ಅಂತ ಟೈಪ್ ಮಾಡಿದರೆ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದರಲ್ಲಿ ನಾನು ನನ್ನ ಯೂಟ್ಯೂಬ್ ವೀಡಿಯೋಸು ಹಾಗೆ ಕೆಲವೊಂದು ನೋಟ್ಸ್ಗಳನ್ನು ಕಳಿಸ್ಕೊಡ್ತಾ ಇರ್ತೇನೆ. ಸೊ ಆದಷ್ಟು ನಿಮಗೆಲ್ರಿಗೂ ಬೆನಿಫಿಟ್ ಆಗಲಿ ಹೇಳುವಂಥದ್ದು ನಮ್ಮೆಲ್ಲರ ಹಾರೈಕೆ. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರಿ. ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸಿಗೆ ಯಾರು ಕಾನೂನು ಓದ್ತಿದ್ದಾರೆ ಅಥವಾ ಎಕ್ಸಾಮನ್ನು ಯಾರು ಅಪಿಯರ್ ಆಗ್ತಿದ್ದಾರೆ ಅವರಿಗೆ ಗೊತ್ತಿಲ್ಲದ್ರೆ ಈ ವಿಡಿಯೋದ ಲಿಂಕನ್ನು ಕಳಿಸ್ಕೊಡಿ. ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ನೋಟಿಫಿಕೇಶನ್, ರೆಗ್ಯುಲರ್ ನೋಟಿಫಿಕೇಶನ್ಗೋಸ್ಕರ ಯು ಕ್ಯಾನ್ ಪ್ರೆಸ್ ದಟ್ ಬೆಲ್ ಐಕನ್. ಸೊ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ತೆ.